ಸಭೆಯಾದ ನಾವುಗಳು ಕೂಡಿ ಬಂದು ನಿನ್ನ ನಾಮವನ್ನು ಮಹಿಂಪಡಿಸುವಂತೆ ನಮಗೆ ದಯ ನೀಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅದೇ ರೀತಿಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮ್ಮ ಕಿವಿಗಳನ್ನು ಹೃದಯವನ್ನು ತೆರೆಯಬೇಕೆಂದು ನನಗೆಂಜು ಪ್ರಾರ್ಥನೆ ಮಾಡುತ್ತೇನೆ ಸಪ್ಪ. ಹೌದು ದೇವರೇ, ನಿನ್ನ ಪರಿಶುದ್ಧ ಹಸ್ತದಲ್ಲಿ ನಮ್ಮನ್ನು ಸಭೆ ಮಕ್ಕಳೆಲ್ಲರನ್ನೂ ಒಪ್ಪಿಸುತ್ತೇವೆ. ನಮ್ಮೊಂದಿಗೆ ಮಾತನಾಡಿ ನಿನ್ನ ಮಾತಿನ ಮೂಲಕ ವಾಕ್ಯ ಮೂಲಕವಾಗಿ ನಮ್ಮನ್ನು ನೆಲಪಡಿಸಬೇಕೋ, ಸ್ಥಿರಪಡಿಸಬೇಕೋ, ನಿಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆದು ಫಲ ಕೊಡುವಂಥವರಾಗಿ ನೀವರೇ ನನ್ನನ್ನು ನಿಲ್ಲಿಸಬೇಕು, ನಮ್ಮನ್ನು ನಿಲ್ಲಿಸಬೇಕೆಂದು ಬೇಡಿಕೊಳ್ಳುತ್ತೇನಪ್ಪ. ಮಾತನಾಡಿ ನಾಮನ್ನು ಮಹಿಂಪಡಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ஆமென். அல்லேலூயா. இந்த வருஷம் ஆண்டவர் நமக்கு தந்த ವಾಕ್ತತ್ವத்தின்படி ಮೂರನೇದು ಕಾರ್ಯத்தை தியானிக்கலாம் ನಾನು ಆಸೆಪಡ್றேன். ಈ ವರ್ಷವು ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನದ ಪ್ರಕಾರವಾಗಿ ಮೂರನೆಯ ವಿಷಯವನ್ನು ನಾವು ಧ್ಯಾನಿಸೋಣ ಎಂದು ಬಯಸುತ್ತೇವೆ. ನಾನು ಇದು பேசலாமா அப்படின்னு யோசிச்சிட்டே இருந்தேன். ಇದನ್ನ ಮಾತನಾಡಬೇಕಾ ಎಂದು ಯೋಚಿಸುತ್ತಿದ್ದೆ. ಆದ್ರೆ ನನಗೆ நிறைய ಕನ್ಫರ್ಮೇಷನ್ வந்துச்சு. ಆದ್ರೆ ಹಲವಾರು ಒಂದು ಸೂಚನೆಗಳು, ಮಾತನಾಡಬೇಕು ಅನ್ನುವ ಸೂಚನೆಗಳು ಬಂತು. பாட்டில் கூட அந்த வார்த்தை வந்துச்சு, ಹಾಡಿನಲ್ಲೂ ಕೂಡ ಒಂದು ವಾಕ್ಯ ಬಂತು. இப்போ ஜானவி முன்ன நின்று வசனம் சொல்லும்போது எனக்கு ஷாக் ஆயிருச்சு. ಜಾಹ್ನವಿ ಮುಂದೆ ನಿಂತು ವಾಕ್ಯ ಹೇಳುವಾಗಲೂ ಕೂಡ ಆಶ್ಚರ್ಯವಾಯಿತು. ಕಾಣುವ ಕಣ್ಣು, ಕೇಳುವ ಕಿವಿ. ಆಕ್ಚುಲಿ ಆಂಡ್ರು ಕಣ್ಣು குறித்து தான் பேச சொன்னார். அந்த கண்ணின குறித்தாಗಿ ದೇವರು ಮಾತನಾಡೋದಕ್ಕೆ ಹೇಳಿದ್ದಾರೆ. நான் யோசித்தேன், 2 வாரமா ஃபுல்லாக வெறும் ஸ்பிரிட் ஆவிக்குரிய காரியமே பேசுகிறேன். இன்றைக்கி ஒரு நாள் நம்ம ஜனங்களுக்கு சந்தோஷப்படுற மாதிரி ಶರೀರ ಪ್ರಕಾರಮಾவும் பேசலாம் அப்படின்னு ನಾನು ಮನಸ್ಸಲ್ಲಿ ಯೋಚಿಸಿದೆ. அந்த 2 ವಾರಗಳ ಕಾಲ ಆತ್ಮಿಕ ವಿಷಯಗಳನ್ನು ಧ್ಯಾನಿಸುತ್ತಿದ್ದರಿಂದ ಈ ವಾರ ಸ್ವಲ್ಪ ಒಂದು ಶಾರೀರಿಕವಾದಂಥ ವಿಷಯಗಳನ್ನು ಧ್ಯಾನಿಸಿ ಜನರನ್ನ ಪ್ರೋತ್ಸಾಹಿಸೋಣ ಎಂದು ನೆನೆಸಿದ್ದೇವೆ. ஆண்டவர் எனக்கு வழி தரல. ಆದರೆ ದೇವರು ಮಾರ್ಗವನ್ನ ತೆರೆದಿಲ್ಲ. ಸಪೋ ஆண்டவர் காலையில சில வசனம் தந்தாரு. ಮುಂಜಾನೆಯಲ್ಲಿ ದೇವರು ಕೆಲವು ವಾಕ್ಯಗಳನ್ನು ಕೊಟ್ಟರು. ಕಣ್ಣು ಕುರಿತು தான் சொன்னாரு. ಕಣ್ಣು ಕುರಿತಾಗಿ ದೇವರು ಹೇಳಿದ್ದಾರೆ. அப்போ ನಾನು ಯೋಚಿಸ್ತೇ இருந்தேன். ಅದನ್ನು ಯೋಚಿಸುತ್ತಲೇ ಇದ್ದರು. ஜானவி இப்போ வசனம் சொல்லும் போது யோசித்தேன், ஓ கர்த்தர் காண்கிற கண்ணை ಕುರಿತು ಪ್ರಸಂಗವನ್ನು ಯೋಚಿಸಿದ್ದಾರೆ அப்படின்னு. அந்த ವಾಕ್ಯವನ್ನು ಕೇಳುವಾಗ ಕಾಣುವ ಕಣ್ಣಿನ ಕುರಿತಾಗಿ ಬೋಧಿಸಬೇಕು ಅನ್ನುವಂಥದ್ದನ್ನು ದೇವರು ಅಪೇಕ್ಷಿಸುತ್ತಾರೆ ಅಂತ. ஹல்லேலூயா. ஆகையாலே நாம அதை தியானிக்கலாம். அந்த வாக்கியವನ್ನು ಧ್ಯಾನಿಸೋಣ. நம்ம தலைப்பு வந்து அதான், ஆண்டவர் நமக்கு ஐஸ்வர்ಯ ಸಂಬಂಧ ಏರಳವಾಗಿ ತರುகிறவராக இருக்கிறார். ಕರ್ತನು ನಮಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ஹல்லேலூயா. ஹல்லேலூயா. இல்லை, அதான் இந்த வருஷத்தினுடைய வாக்குத்தத்தம். ಅದೇ ವರ್ಷದ ವಾಗ್ದಾನವು கண்டிப்பா ஆண்டவர் நமக்கு ஏராளமாய் தருவார். ಖಂಡಿತವಾಗಿಯೂ ದೇವರು ನಮಗೆ ಹೇರಳವಾಗಿ ಕೊಡುತ್ತಾರೆ. ಯೂದನ್ என்றும் ಗ್ರೀಕರ್ என்றும் ವ್ಯತ್ಯಾಸವೇ ಇಲ್ಲ. அந்த ದೇವರು ಕೊಡುವಾಗ ಯಹೂದ್ಯರು ಅನ್ನುವಂತೆಯೂ ಗ್ರೀಕರು ಅನ್ನುವಂತೆಯೂ ಯಾವ ವ್ಯತ್ಯಾಸಗಳಿಲ್ಲ. அவர் மென்ஷன் பண்றார். ಅದೇ ರೀತಿಯಾಗಿ ಅವರು ಅದನ್ನು ಬರೆಯುತ್ತಾರೆ. யூதன் என்றும் கிரேக்கர் என்றும் வித்தியாசமே இல்லை. ಯೂದನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. எல்லாருக்கும் கர்த்தரானவர், ಎಲ್ಲರಿಗೂ ಒಬ್ಬನೇ ಕರ್ತ, தம்மை தொழுது கொள்கிற யாவருக்கும் ಐಶ್ವರ್ಯ ಸಂಬಂಧರಾಗಿ இருக்கிறார். ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. அல்லேலூயா. ಹಲ್ಲೇಲೂಯಾ. அப்போ ஆண்டவர் வித்தியாசம் இல்லாமல் நம்மை ஆசீர்வதிக்கிறார். அந்த ದೇವರು ಯಾವುದೇ ಒಂದು ಭೇದ ಭಾವ ಪಕ್ಷಪಾತವಿಲ್ಲದೆ ನಮ್ಮನ್ನು ಆಶೀರ್ವದಿಸುತ್ತಾರೆ. அவர் அதை மென்ஷன் பண்றார். ಅದನ್ನ ಅವರು ಅದರಲ್ಲಿ ಬರೆಯುತ್ತಾರೆ. எனக்கு அந்த கன்னட டிரான்ஸ்லேஷன் ரொம்ப பிடிச்சிருக்குது. அந்த ಕನ್ನಡ ಭಾಷಾಂತರ ಬಹಳ ಅದ್ಭುತವಾಗಿದೆ. எல்லாருக்கும் கர்த்தரானவர் ஏராளமாய் தருகிறவர். ದೇವರು ತನ್ನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ವ್ಯತ್ಯಾಸವೇ ಇಲ್ಲ. ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ. ಎಲ್ಲರನ್ನ ದೇವರು ಆಶೀರ್ವದಿಸುತ್ತಾರೆ. ಅದಕ್ಕಾಗತ್ತಾ 2 ಕೊರಿಂಥಿಯರ್ 8ನೇ ಅಧಿಕಾರ 9ನೇ ವಚನದಲ್ಲಿ, ಅದಕ್ಕಾಗಿಯೇ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 9ನೇ ವಚನ, நம்முடைய கர்த்தராகிய இயேசு கிறிஸ்துவின் கிருபையை அறிந்திருக்கிறீர்களே, அவர் ஐஸ்வர்யமுள்ளவராயிருந்தும் நீங்கள் அவருடைய தரித்திரத்தினாலே ஐஸ்வர்யலாகும்படி உங்கள் நிமித்தம் தரித்திரரானாரே. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. அல்லேலூயா. ஹல்லேலூயா. அப்போ நாம ஐஸ்வர்யவான்களாகும்படிக்கு அவர் தன்னை தாழ்த்தி
அவர் இந்த உலகத்திலே தரித்திரமாய் மாறினார். அந்த ನಾವು ಐಶ್ವರ್ಯವುಳ್ಳವರಾಗುವಂತೆ ದೇವರು ತನ್ನನ್ನು ತಾನೇ ತಗ್ಗಿಸಿಕೊಂಡು ಈ ಲೋಕದಲ್ಲಿ ಆತನು ಬಡವನಾದನೆಂಬುದಾಗಿ ವಾಕ್ಯ ಹೇಳುತ್ತದೆ. அப்போ ஐஸ்வர்யம் அப்படின்னு சொல்லும் பொழுது ಐಶ್ವರ್ಯ ಎಂದು ಹೇಳುವಾಗ மனுஷனுக்கு இமிடியேட்டா வர்றது எல்லாமே உலகத்துல காண்கிறதான உயர்வு, ಮನುಷ್ಯರ ಯೋಚನೆಗೆ ಬರುವಂತದೆಲ್ಲವೂ ಕೂಡ ಲೋಕದಲ್ಲಿ ಕಂಡು ಬರುವಂತ ಉದ್ಧಾರವು. ஆனா ஆண்டவருடைய பார்வையில அப்படி இல்ல. ಆದ ಕರ್ತನ ದೃಷ್ಟಿಯಲ್ಲಿ ಹಾಗಿಲ್ಲ. ஆகையினாலதான் ஆண்டவர் இப்படி சொல்றாரு, ಮೊದಲ ದೇವರು ಈ ರೀತಿಯಾಗಿ ಹೇಳ್ತಾರೆ, முதலாவது தேவனுடைய ராஜ்யத்தையும் அது நீதியும் தேடுங்கள். ಮೊದಲನೆಯದಾಗಿ ದೇವರ ರಾಜ್ಯವನ್ನ ಆತನ ನೀತಿಯನ್ನ ನಾವು ಹುಡುಕಬೇಕು. அப்பொழுது இவையெல்லாம் உங்களுக்கு கூட கொடுக்கப்படும். ಅದನ್ನ ನಾವು ಹುಡುಕುವಾಗ ಉಳಿದ ಎಲ್ಲವೂ ಕೂಡ ನಮಗೆ ಸೇರಿಸಿ ಕೊಡಲ್ಪಡುವುದು. ஆவிக்குரிய ஐஸ்வர்யம் இருக்கிறது, உலக பிரகாரமான ஐஸ்வர்யம். ಆತ್ಮೀಕವಾದಂತ ಐಶ್ವರ್ಯವೂ ಇದೆ, ಲೌಕಿಕವಾದಂತ ಐಶ್ವರ್ಯವೂ ಇದೆ. அப்போ ஆவிக்குரிய ஐஸ்வர்யம்ன்றது தேவனுடைய குணங்கள். ಆತ್ಮಿಕ ಐಶ್ವರ್ಯವು ಅನ್ನುವಂಥದ್ದು ದೇವರ ಸ್ವಭಾವಗಳು. உலக ஐஸ்வர்யம்ன்றது கர்த்தர் இந்த உலகத்திலே நாம் அனுபவிக்கும்படி சரீரத்தில் அனுபவிக்கும்படி தரக்கூடிய பொருள்கள். ಲೌಕಿಕ ಐಶ್ವರ್ಯ ಅನ್ನುವಂಥದ್ದು ದೇವರು ನಾವು ಈ ಲೋಕದಲ್ಲಿ ಅನುಭವಿಸುವಂತೆ ಕೊಡುವಂತ ಲೋಕದ ಒಂದು ವಸ್ತು ವಿಷಯಗಳು. ஆனா நம்ம பார்க்கிற இந்த சரீரமும் இந்த உலகமும் நம்ம விட்டு கடந்து போகும். ಆದ್ರೆ ನಾವು ನೋಡುವಂತ ಈ ನಮ್ಮ ಶರೀರವು ಈ ಒಂದು ಲೋಕವು ಅದು ನಮ್ಮನ್ನ ಬಿಟ್ಟು ಹೋಗುತ್ತದೆ. அதனாலதான் இது ஆவிக்குரிய நிரந்தரமான ஆசீர்வாதத்தை காட்டிலும் பெருசு இல்லை. அந்த ಇದು ನಿರಂತರವಾದ ಆತ್ಮಿಕ ಆಶೀರ್ವಾದಕ್ಕಿಂತಲೂ ಈ ಲೌಕಿಕ ಆಶೀರ್ವಾದಗಳು ದೊಡ್ಡದಲ್ಲ. ஹல்லேலூயா ஹல்லேலூயா. ஆகையினாலே இந்த கடைசி சபை அப்படின்னா சபையை குறித்து ஆண்டவர் நிறைய பிரசங்கம் பண்ணிட்டு, ஆண்டவர் நிறைய எச்சரிப்பெல்லாம் கொடுத்துட்டு வரும்பொழுது அந்த ಸಭೆಯ ಕುರಿತಾಗಿ ದೇವರು ಹಲವಾರು ಎಚ್ಚರಿಕೆಗಳನ್ನ ಕೊಟ್ಟು ಬರುವಾಗ அப்போ வெளிப்படுத்தல் விசேஷம் அப்படின்னா பைபிள்ல கடைசி அதிக புத்தகத்துல சொல்றாரு, 7 சபைகளை குறித்து பேசுறாரு. அதுல கடைசி சபையை குறித்து பேசும் பொழுது அந்த ದೇವರು ಪ್ರಕಟಣೆ ಸತ್ಯವೇದದ ಕೊನೆಯ ಪುಸ್ತಕವಾಗಿರುವಂತಹ ಪ್ರಕಟಣೆಯ ಪುಸ್ತಕದಲ್ಲಿ 7 ಸಭೆಗಳಿಗೆ ಮಾತನಾಡುವಾಗ ಕೊನೆಯ ಸಭೆಯ ಬಳಿಯಲ್ಲಿ ಹೇಳುವಾಗ அது வெளிப்படுத்தல் விசேஷம் 3ஆம் அதிகாரம் ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ அதுல 16ஆம் வசனம் 17ஆம் வசனமும் 18ஆம் வசனத்துல அவர் மென்ஷன் பண்றார். 17ನೇ ವಚನದಲ್ಲಿಯೂ 18ನೇ ವಚನದಲ್ಲಿಯೂ ದೇವರು ಪ್ರಕಟಿಸುತ್ತಾರೆ. அப்போ இந்த சபை மக்கள் என்ன சொல்றாங்க? ಈ ಸಭೆಯ ಮಕ್ಕಳು ಏನೆಂದು ಹೇಳುತ್ತಾರೆ? நாங்க எங்களுக்கு ஒரு குறையும் இல்ல, ನಮಗೆ ಯಾವ ಕೊರತೆಯೂ ಇಲ್ಲ, நாங்க ಐಶ್ವರ್ಯமா இருக்கிறோம், ನಾವು ಐಶ್ವರ್ಯವುಳ್ಳವರು, சம்பத்து உள்ளவர்களா இருக்கிறோம், ನಾವು ಐಶ್ವರ್ಯ ಸಂಪನ್ನರಾಗಿದ್ದೇವೆ, எங்களுக்கு ஒரு குறைவும் இல்லைன்னு சொல்றாங்க. ನಮಗೆ ಯಾವುದೇ ಕೊರತೆ ಇಲ್ಲ ಎಂದು ಹೇಳುತ್ತಾರೆ. அப்போ ஆண்டவர் சொல்றாரு, ಆಗ ದೇವರು ಹೇಳುತ್ತಾರೆ, இல்ல உன்னிடத்துல குறை இருக்கு, ನಿನ್ನ ಬಳಿಯಲ್ಲಿ ಕೊರತೆಗಳಿದೆ. அது என்னன்னா ஆவிக்குரிய வாழ்க்கையில நீ ஐஸ்வர்யமா இல்ல, ಅದು ನಿನ್ನ ಆತ್ಮೀಕವಾದ ವಿಷಯಗಳಲ್ಲಿ ನೀನು ಐಶ್ವರ್ಯ ಸಂಪನ್ನನಾಗಿಲ್ಲ. அப்ப நீ சரீர பிரகாரம் மட்டும்தான் உலக பிரகாரம் மட்டும்தான் நீ ஐஸ்வர்யமா இருக்கிற. ನೀನು ಲೌಕಿಕ ಪ್ರಕಾರವಾಗಿ ಶಾರೀರಿಕವಾಗಿ ನೀನು ಐಶ್ವರ್ಯವುಳ್ಳವನಾಗಿದ್ದೀಯ. இது உண்மையான ஐஸ்வர்யம் ಇದು கிடையாது, ನಿಜವಾದ ಐಶ್ವರ್ಯವಲ್ಲ. ஆகையால் நீ உண்மையான ஐஸ்வர்யமாகும்படி ನಿಜವಾಗಿಯೂ ಐಶ್ವರ್ಯವುಳ್ಳವನಾಗುವಂತೆ நான் உனக்கு தரதை நீ வாங்கிக்கோ, ನಾನು ನಿನಗೆ ಕೊಡುವಂತದನ್ನ ನೀನು ತೆಗೆದುಕೋ. இல்லையா? ஹல்லேலூயா. ಹಲ್ಲೆಲೂಯಾ. அந்த 2 வசனம் வாசிங்க, 17 18. 17 18ನೇ ವಚನ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನಿನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ஹல்லேலூயா. ಹಲ್ಲೆಲೂಯಾ. அப்போ அவர் சொல்றாரு, நீ ஐஸ்வர்யவான் தான். அந்த ದೇವರು ಹೇಳುತ್ತಾರೆ, ನೀನು ಐಶ್ವರ್ಯವಂತನಾಗುವಂತೆ. நீ ஐஸ்வர்யவான் தான், ನೀನು ಐಶ್ವರ್ಯವಂತನೇ. ஆனா இந்த ஐஸ்வர்யம் உண்மையான ஐஸ்வர்யம் இல்ல, ಅದು ನಿಜವಾದ ಐಶ್ವರ್ಯವಲ್ಲ. ஆகையினாலே நீ ஐஸ்வர்யன் ஆகும்படிக்கு நான் தரக்கூடிய அந்த உண்மையான காரியத்தை வாங்கிக்க. ಅದನ್ನು ನಿಜವಾಗಿ ಐಶ್ವರ್ಯವುಳ್ಳವನಾಗುವಂತೆ ನಾನು ಕೊಡುವಂತ ಕಾರ್ಯಗಳನ್ನು ನನ್ನಿಂದ ತೆಗೆದುಕೋ ಎಂದು ದೇವರು ಹೇಳುತ್ತಾರೆ. ಅದರಲ್ಲಿ ಮೊದಲನೆಯದಾಗಿ புடமிடப்பட்ட பொன், ಪುಟಕ್ಕೆ ಹಾಕಿದ ಚಿನ್ನ. இல்லையா? அப்ப அவர் சொல்ற ஃபர்ஸ்ட் ಒಡವೆ தராரு. ಮೊದಲನೇದಾಗಿ ದೇವರು ಆ ಒಂದು ಬಂಗಾರವನ್ನು ಕೊಡುತ್ತಾರೆ. ಒಡವೆனா ಬಂಗಾರமா? கரெக்ட், ಒಡವೆ இல்லையா? சரி, நமக்கு உடவேனா ரொம்ப ஆசை இல்லையா? அதனால ஃபர்ஸ்ட் எடுத்தோன்னே ஆண்டவர் இன்ட்ரோடியூஸ் எப்படி தான் பண்ணுறாரு, உடவே தரான்னு சொல்கிறாரு.
ದೇವರು ಮೊದಲನೆಯದಾಗಿ ಪುಟಕ್ಕೆ ಹಾಕಿದ ಒಂದು ಚಿನ್ನವನ್ನು ನಾನು ಕೊಡುತ್ತೇನೆ ಅಂತ ಹೇಳ್ತಾರೆ. அதை பார்த்தோம். நம்ம அதுனா பரிசுத்தமும் விசுவாச ஜீவியமும். ಅದು ಪರಿಶುದ್ಧವೂ ನಂಬಿಕೆಯುಳ್ಳ ಜೀವಿತ. ரெண்டாவது நமக்கு Dress தரேன்னு சொல்றாரு. ಎರಡನೆಯದಾಗಿ ದೇವರು ನಮಗೆ ವಸ್ತ್ರವನ್ನ ಕೊಡುತ್ತೇನೆ ಅಂತ ಹೇಳುತ್ತಾರೆ. எனக்கு என்ன ஆச்சரியம்னா அந்த எக்ஸ்பிளனேஷன் ஆஃப் மீனிங் வந்து நம்ம எப்படி எதிர்பார்க்கிறோமோ அதே மாதிரி இருக்குது. ಅದು ದೇವರು ಅದಕ್ಕೆ ಕೊಡುವಂತ ವಿವರಣೆಗಳು ಹೇಗಿದೆ ಅಂದ್ರೆ ನಾವು ಹೇಗೆ ಎದುರು ನೋಡುತ್ತೇವೋ ಅದೇ ರೀತಿಯಾಗಿದೆ. ஆண்டவர் உடவே தரேன்னு சொன்னாரு. ದೇವರು ಒಡವೆ ಬಂಗಾರವನ್ನ ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಎರಡನೆಯದಾಗಿ ವಸ್ತ್ರವನ್ನ ಕೊಡುತ್ತೇನೆ ಅಂತ ಹೇಳುತ್ತಾರೆ. ரெண்டு மேல மனசு உண்டு. ಇದೆರಡರ ಮೇಲೆ ಮನಸ್ಸುಂಟು. அல்லேலூயா. சரி, அப்போ இது ரெண்டு குறித்து நம்ம 2 வாரத்தை தியானிச்சோம். ಈ ಎರಡು ವಿಷಯದ ಕುರಿತಾಗಿ ನಾವು ಕಳೆದ ವಾರಗಳಲ್ಲಿ ಧ್ಯಾನಿಸಿದೆವು. ಮೂರನೆಯದಾಗಿ உன் கண்களுக்கு களிக்கம் தரேன் அப்படி ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ಕೊಡುತ್ತೇನೆ. சரியா? அப்படின்னா இந்த களிக்கம் அப்படின்னு சொல்றது வந்து இங்கிலீஷ்ல சேவ் அப்படி போட்டிருக்குது இல்லையா? ஓகே, அது வாசிமா இங்கிலீஷ்ல யாராவது ஒருத்தர் வாசிங்க அந்த இதுவே. சால்வேஷன், சாலவ்னு நினைக்கிறேன் இல்லை? வாசிங்க. Somebody is reading in English. 18. Listen, and salvation means and salve to anoint your eyes you may see. ஓகே, அப்போ இந்த களிக்கும் அப்படின்னு சொல்லப்படுற ವಾರ್ತೆ, ಈ ಒಂದು ಅಂಜನ ಎಂದು ಹೇಳುವಂತ ವಾಕ್ಯವು ಭಾಷಾಂತರದಲ್ಲಿ எப்படி இருக்குன்னா இட் இஸ் சால்வேஷன். அந்த அது ரட்சணೆ. அப்படின்னா ஆண்டவர் சொல்றாரு நமக்கு தங்கத்தை தராரு, உடவை தராரு. ದೇವರು ನಮಗೆ ಚಿನ್ನವನ್ನ ಕೊಡುತ್ತಾರೆ, ಪರಿಶುದ್ಧತೆயும் ವಿಶ್ವಾಸத்தையும் ತರಾரு. ಪರಿಶುದ್ಧವನ್ನ ನಂಬಿಕೆಯನ್ನ ದೇವರು ಕೊಡುತ್ತಾರೆ. நமக்கு Dress தராரு, ನಮಗೆ ವಸ್ತ್ರವನ್ನ ಕೊಡುತ್ತಾರೆ. நான் சொன்னேன் இந்த Dress அப்படின்னா இது என்னன்னா பரலோக ராஜ்யம் அப்படின்னு சொன்னேன். அந்த ಈ ವಸ್ತ್ರ ಎಂದು ಹೇಳುವಾಗ ಪರಲೋಕ ರಾಜ್ಯವು. ಕರೆಕ್ಟಾ? Dress என்னது? ವಸ್ತ್ರ ಅಂದರೆ ಏನು? ಪರಲೋಕ ರಾಜ್ಯ. ಪರಲೋಕ ರಾಜ್ಯವು. ಭೂಮಿக்குரிய ವಸ್ತ್ರನ இந்த சரீரம். ಭೂಮಿಯ ವಸ್ತ್ರವು ಎಂದು ಹೇಳುವಾಗ ಕಾಣುವಂತ ಶರೀರವು. இந்த எலும்பு, சதை, மாம்சம், நரம்பு, ரத்தம் இதுதான் வந்து பூமிக்குரிய சரீரம். ಎಲುಬುಗಳು, ಮಾಂಸ, ಶರೀರ, ರಕ್ತ ಇದು ಭೂಮಿಯ ಶರೀರ. நீங்க நல்லா புரிஞ்சுக்கிடுங்க, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. இந்த பூமிக்குரிய சரீரம் அழிந்து போகும். ಈ ಭೂಮಿಯ ವಸ್ತ್ರವು ಅದು ಕಳಚಿ ಹೋಗುತ್ತದೆ. ಅಳಿಯಾದ ನಿತ್ಯಮಾನ ஒரு வீடு, ಆದರೆ ಕಳಚಿ ಹೋಗದೆ ನಿತ್ಯವಾಗಿರುವಂತ ಒಂದು ವಾಸಸ್ಥಳ, ಅದು ಪರಲೋಕ ರಾಜ್ಯವು. ಅದನ್ನ ನಮಗೆ ತರುವೆನು, ಅದನ್ನ ದೇವರು ನಮಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. உங்களுக்கு தெரியணும்னா நான் ஒரு வசனம் சொல்லிட்டு முன்னாடி போறேன். ಇದು ನಿಮಗೆ ಅರ್ಥವಾಗಬೇಕಾದ್ರೆ ಒಂದು ವಾಕ್ಯವನ್ನು ಹೇಳಿ ಮುಂದಕ್ಕೆ ಹೋಗುತ್ತೇವೆ. 1 ಕೊರಿಂಥಿಯರ್, ಕೊರಿಂಥದವರಿಗೆ ಬರೆದ ಪತ್ರಿಕೆ, 2 ಕೊರಿಂಥಿಯರ್, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, 5ನೇ ಅಧಿಕಾರಂ, 5ನೇ ಅಧ್ಯಾಯ, 1ರಿಂದ 3 ವಚನ. ಮೊದಲ 3 ವಚನಗಳು. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದಾಗಿದೆ. ನಾವು ಈಗಿನ ದೇಹದಲ್ಲಿ ಇರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕು ಎಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಆದರೆ ಅಂದ ವಚನ ವರ್ಣ, ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಎಂದ ವಚನ ವರ್ಣ? ಈ ಗೂಢಾರವಾಗಿರುವ ಈ ಗೂಢಾರವಾಗಿರುವ ಮಣ್ಣಿನ ನಮ್ಮ ಮನೆಯು ಶರೀರವು ತೆಗೆದು ಹಾಕಲ್ಪಟ್ಟರೆ ಕೈಗಳಿಂದ ಮಾಡದಿರುವಂತದ್ದು ಪರಲೋಕಗಳಲ್ಲಿ ನಿತ್ಯವಾಗಿರುವಂತದ್ದು ಆಗಿರುವ ದೇವರ ಕಟ್ಟಡವು ನಮಗಿದೆ ಎಂದು ನಾವು ಬಲ್ಲೆವು. ಪರಲೋಕದಲ್ಲಿರುವ ನಮ್ಮ ಮನೆಯನ್ನು ನಾವು ಧರಿಸಿಕೊಳ್ಳಬೇಕೆಂದು ಆಸಕ್ತಿಯಿಂದ ಅಪೇಕ್ಷಿಸುವವರಾಗಿ ಇದರಲ್ಲಿ ನರಳುತ್ತೇವೆ. ಹೀಗೆ ನಾವು ಧರಿಸಿಕೊಂಡಿರುವುದಾದರೆ ನಾವು ಬೆತ್ತಲೆಯಾಗಿ ಕಂಡು ಬರುವುದಿಲ್ಲ. அல்லேலூயா, ஹல்லேலூயா. அப்போ ஆண்டவர் சொல்ற அந்த வஸ்திரம் பரலோக ராஜ்யம். அந்த ದೇವರು ಹೇಳುವಂತಹ ವಸ್ತ್ರವು ಪರಲೋಕ ರಾಜ್ಯವನ್ನು ಸೂಚಿಸುತ್ತದೆ. ಕರೆಕ್ಟಾ? அப்படின்னா
இந்த ஸ்தலத்துக்கு இருக்கிறதுக்கு இந்த மண்ணிலே நமக்கு சரீரத்தை கொடுத்தார். ಈ ಒಂದು ಭೂಮಿಯಲ್ಲಿ ವಾಸ ಮಾಡುವುದಕ್ಕಾಗಿ ದೇವರು ಈ ಒಂದು ಮಣ್ಣಿನ ಶರೀರವನ್ನು ನಮಗೆ ಕೊಟ್ಟಿದ್ದಾರೆ. ஆண்டவர் மண்ணில ஒரு பொம்மை செஞ்சாரு. ದೇವರು ಆ ಮಣ್ಣಿನಿಂದ ಒಂದು ಮನುಷ್ಯನನ್ನು ಉಂಟು ಮಾಡಿದರು. அதுக்குள்ளதான் தன்னுடைய சுவாசத்தை தன்னுடைய ஜீவனை உள்ள வைக்கிறார். ಆ ಒಂದು ಮನುಷ್ಯನೊಳಗೆ ತನ್ನ ಜೀವ ಶ್ವಾಸವನ್ನ ದೇವರು ಊದುತ್ತಾರೆ. அப்போ மனுஷன் வந்து ஜீவ ஆத்மா ஆயிட்டான். ಮನುಷ್ಯನು ಜೀವಾತ್ಮನಾದನೆ ಎಂದು ವಾಕ್ಯ ಹೇಳುತ್ತದೆ. ನಮ್ಮ ಜೀವಾತ್ಮ ಆಯ್ತು. ಈಗ ನಾವು ಜೀವಾತ್ಮವಾದೆವು. ಇದು ಮೊದಲ ಮನುಷ್ಯ. ಇದು ಮೊದಲನೆಯ ಮನುಷ್ಯನು. ಆனா ಯೇಸು ಕ್ರಿಸ್ತು ಪರಲೋಕದಿಂದ ಬಂದವರು. ಆದ್ರೆ ಯೇಸು ಸ್ವಾಮಿ ಪರಲೋಕದಿಂದ ಬಂದ ಆತ. அவர் வந்து பரலோகத்துக்குரியவர். ಆತನು ಪರಲೋಕ ರಾಜ್ಯದವರು. அவர் நமக்காக இந்த பாவ சரீரத்தை ஏற்றுக்கொண்டார். ಆತನು ನಮಗಾಗಿ ಪಾಪದ ಶರೀರವನ್ನ ಹೊತ್ತುಕೊಂಡರು. ஏன்னா ಯಾಕೆಂದರೆ நாம் அவருக்காக அவரை போலவே பரலோக ராஜ்யத்தினுடைய சரீரத்தை ஏற்றுக்கொள்ளணும். ನಾವು ಅವರಿಗಾಗಿ ಅವರಂತೆಯೇ ಪರಲೋಕ ರಾಜ್ಯದ ಒಂದು ವಸ್ತ್ರವನ್ನ ಧರಿಸಿಕೊಳ್ಳುವ. ಹಲ್ಲೆಲೂಯಾ ಹಲ್ಲೆಲೂಯಾ. அப்பதான் பரலோகத்துக்கு போக முடியும். ಆಗಲೇ ನಾವು ಪರಲೋಕ ರಾಜ್ಯದೊಳಗೆ ಹೋಗುವುದಕ್ಕೆ ಸಾಧ್ಯ. ಕರೆಕ್ಟಾ? அதான் சொல்றாரு, தன் வஸ்திரத்தை அசுசிப்படுத்தாத சில பேர் ಸಭೆயில ಉಂಡು. ಅಂದ ತಮ್ಮ ವಸ್ತ್ರಗಳನ್ನ ಒಂದು ಮೈಲಿಗೆ ಮಾಡಿಕೊಳ್ಳದಿರುವಂತ ಕೆಲವರು ನಿನ್ನಲ್ಲಿದ್ದಾರೆ ಎಂದು ಹೇಳಿ ದೇವರ ಸಭೆಗೆ ಸರ್ದೇಶ್ ಸಭೆಗೆ ಹೇಳುತ್ತಾರೆ. ಅವರು ನಾನು ಬರುವಾಗ என்னோடு கூட ನನ್ನ ಸಂಗಡ ಪರಲೋಕಕ್ಕೆ ಬರುವಾಗ ಪರಲೋಕ ರಾಜ್ಯಕ್ಕೆ ಬರುತ್ತಾರೆ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದ 4ನೇ ವಚನ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ஹல்லேலூயா. சில பேர் அந்த வஸ்திரம் தான் பரலோக ராஜ்யத்திலே வாசம் பண்ணும்படி கர்த்தர் நமக்கு தந்த ரட்சிப்பு. அந்த ವಸ್ತ್ರವೇ ಪರಲೋಕ ರಾಜ್ಯದಲ್ಲಿ ನಾವು ವಾಸ ಮಾಡುವಂತೆ ದೇವರು ನಮಗೆ ಕೊಟ್ಟಿರುವಂತ ರಕ್ಷಣೆಯು. ரெண்டு ವಸ್ತ್ರ உங்களுக்கு சொன்னேன். அந்த 2 ವಸ್ತ್ರಗಳು ನಿಮಗೆ ಹೇಳಿದೆವು. ஒரு வஸ்திரம் ಒಂದು ವಸ್ತ್ರವು ಆವಿಲೆ ಉಂಟಾಗುವ ರಕ್ಷಿப்பு, ನಮ್ಮ ಆತ್ಮದಲ್ಲಿ ಉಂಟಾಗುವಂತ ರಕ್ಷಣೆ. ಇನ್ನೊಂದು ವಸ್ತ್ರವು ವಾಸಂ பண்ணும்படி நமக்கு தரக்கூடிய மகிமையின் சரீரம், ದೇವರ ರಾಜ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ಕೊಡಲ್ಪಡುವಂತ ಮಹಿಮೆಯ ಶರೀರವು. இதை நம்ம பார்த்துக்கிட்டா இந்த ಶರೀರத்திற்கு ಆಂಡವರು ಇನ್ನೊಂದು ವಸ್ತ್ರ ತರುವಾರೆ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕಾದುಕೊಳ್ಳುವುದಾದರೆ ನಮ್ಮ ಶರೀರಕ್ಕೆ ಬೇಕಾಗಿರುವಂತ ಇನ್ನೊಂದು ವಸ್ತ್ರವನ್ನ ದೇವರು ಅನುಗ್ರಹಿಸುತ್ತಾರೆ. ஹல்லேலூயா ஹல்லேலூயா. அப்போ அதனால தான் சொல்றாரு, இந்த ரட்சிப்பின் வஸ்திரத்தை, மன ரட்சிப்பின் வஸ்திரத்தை, இந்த அதான் நம்முடைய இருதயத்தின் ரட்சிப்பின் வஸ்திரத்தை நாம் காத்துக்கும் பொழுது ஆண்டவர் வரும்பொழுது வெண் வஸ்திரம் தருவேன் அப்படின்னா பரலோக ராஜ்யத்தில் வாசம் பண்ணக்கூடிய மகிமையின் சரீரத்தை கர்த்தர் நமக்கு தருவார். ಈ ಹೃದಯದ ರಕ್ಷಣೆಯ ವಸ್ತ್ರವನ್ನು ನಾವು ಕಾದುಕೊಳ್ಳುವುದಾದರೆ ಪರಲೋಕ ರಾಜ್ಯದಲ್ಲಿ ದೇವರ ಸಂಗಡ ವಾಸ ಮಾಡುವಂತೆ ಬಿಳಿ ವಸ್ತ್ರವನ್ನು ನಾನು ಕೊಡುತ್ತೇನೆ ಎಂದು ದೇವರು ಹೇಳುತ್ತಾರೆ. ஹல்லேலூயா. ஹல்லேலூயா. சரியா? இதை ஆண்டவர் நமக்கு வாக்கு பண்ணியிருக்கிறார். ಇದನ್ನು ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. இந்த வாக்குத்தத்தத்தின்படி நம்மை உருவாக்குவாரானால் இந்த வருஷம் முடிவுக்குள்ள ஆண்டவர் வந்துடலாம். ಅಂದ ಈ ವಾಗ್ದಾನದ ಪ್ರಕಾರವಾಗಿ ದೇವರು ನಮ್ಮನ್ನು ರೂಪಿಸೋದಾದರೆ ಈ ವರ್ಷಾಂತ್ಯದೊಳಗೆ ದೇವರು ಬರುತ್ತಾರೆ. ಕರೆಕ್ಟಾ? ஏன்னா மதலகத்தி மணவாட்டி ஆயத்தமானால் அப்படின்னு சொன்ன உடனே மணவாட்டி என்ன செய்வாரு, மணவாள் என்ன செய்வாரு, வந்துருவாரு. ಅಂದ ಮದಲಗಿತ್ತಿ ಸಿದ್ಧಳಾಗಿದ್ದಾಳೆ ಅನ್ನುವಂಥದ್ದನ್ನು ಕೇಳಿದ ತಕ್ಷಣ ಮದಲಿಂಗನು ಬರುತ್ತಾನೆ. நான் நம்புறேன், நம்மை ஆண்டவர் ஆயத்தப்படுத்தும்படி ஏராளமாய் நமக்கு தன்னுடைய ஆவிக்குரிய ஆசீர்வாதத்தை தருவார். அந்த ದೇವರು ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಆತ್ಮಿಕ ಆಶೀರ್ವಾದವನ್ನು ಹೇರಳವಾಗಿ ಕೊಡುವವರಾಗಿದ್ದಾರೆ. ಸಂತೋಷ. ಎಷ್ಟು ಜನರಿಗೆ ಸಂತೋಷ. ಆಮೆನ್. இந்த வருஷத்திலே வந்துட்டா ಎಷ್ಟು ಜನರಿಗೆ ಸಂತೋಷ. ಈ ವರ್ಷದಲ್ಲಿ ಯೇಸು ಸ್ವಾಮಿ ಬಂದರೆ ಎಷ್ಟು ಜನರಿಗೆ ಸಂತೋಷ. சரி, ரொம்ப சந்தோஷம். ஹல்லேலூயா. இல்லையா? அதனால தான் ஃபியூச்சரை குறித்து நீங்கள் நம்ம கனவு காணக்கூடாதுன்னு நினைக்கிறேன். இந்த ಭವಿಷ್ಯದ ಕುರಿತಾಗಿ ನಾವು ಕನಸು ಕಾಣಬಾರದೆಂದು ನೆನೆಸುತ್ತೇವೆ. ஏன்? ಯಾಕೆ? ஆண்டவருடைய பரலோக ராஜ்யத்துக்கு போறோம். ಕರ್ತನ ಪರಲೋಕ ರಾಜ್ಯದೊಳಗೆ ಹೋಗುವುದಕ್ಕೆ அங்க குடும்பம்லாம் கிடையாது. ಅಲ್ಲಿ ಕುಟುಂಬವೆಲ್ಲ ಇಲ್ಲ. நீங்க நினைச்சாதீங்க அங்க புருஷன் பொண்டாட்டி, இவன் என் பொண்டாட்டி, இவன் புருஷன், அதெல்லாம் கிடையாது. அங்க ಅಲ್ಲಿ ಇವರು ನನ್ನ ಹೆಂಡತಿ, ಇವರು ನನ್ನ ಗಂಡನು ಅನ್ನುವಂತೆ ಅಲ್ಲಿ ಕುಟುಂಬವಿಲ್ಲ. அங்க எல்லாருமே எப்படி இருப்பாங்கன்னா, ಅಲ್ಲೆಲ್ಲರೂ ಹೇಗಿರುತ್ತಾರೆಂದರೆ ದೇವದೂತರೇ போல இருப்பாங்க. ದೇವದೂತರಂತೆ ಇರುತ್ತಾರೆ. கிறிஸ்துவின் சாயல்ல, ಅಂದ್ರೆ ಕ್ರಿಸ್ತನ ಹೋಲಿಕೆಯಲ್ಲಿ, கிறிஸ்துவனுடைய ரூபத்துல, ಕ್ರಿಸ್ತನ ರೂಪದಲ್ಲಿ
தேவதூதர்கள் போல இருப்பாங்க. ದೇವದೂತರಂತೆ ಇರುತ್ತಾರೆ. வேதம் சொல்றது அங்க ஆண் என்றும் பெண் என்றும் வித்தியாசம் கிடையாது. ಯಾಕಂದ್ರೆ ವಾಕ್ಯ ಹೇಳ್ತದೆ ಅಲ್ಲಿ ಒಂದು ಗಂಡಸು ಅಥವಾ ಹೆಂಗಸು ಅನ್ನುವಂತ ಒಂದು ಭೇದವಿಲ್ಲ. எல்லாரும் தேவதூதர்கள் போல இருப்பீங்க. ಎಲ್ಲರೂ ದೇವದೂತರಂತೆ ಇರುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. அதனால தான் இறந்த பிறகு போட்டோ எல்லாம் வைக்க கூடாதுன்னு சொல்லுவாங்க. அந்த ಸತ್ತ ನಂತರ ಈ ಫೋಟೋ ಎಲ್ಲ ಇಡಬಾರದು ಎಂದು ಹೇಳುತ್ತಾರೆ. ஆனா இப்ப என்ன பண்றாங்க, இந்த சாவு இறந்த உடனே அந்த முன்னாடி போட்டோ வச்சு ஓபன் பண்றாங்க. அந்த ಈ ದಿವಸಗಳೆಲ್ಲ ಒಂದು ಸತ್ತ ನಂತರ ಮುಂದೆ ಫೋಟೋವನ್ನು ಇಟ್ಟು ಅದನ್ನು ತೆರೆಯುತ್ತಾರೆ. நான் எத்தனை முறை சொன்னேன், என் பேச்சு யாரும் கேட்கறது இல்லை, அதெல்லாம் நான் விட்டேன். சரி இது திருந்தாது அப்படின்னு. ಎಷ್ಟೋ ಬಾರಿ ಹೇಳಿಯೋ ಕೇಳದೇ ಇದ್ದರಿಂದ ಬೋಧಕರು ಬಿಟ್ಟರು. ஏன்னா செத்த ரூபத்தில் நம்ம இருக்க மாட்டோம். ನಾವು ಸತ್ತ ರೂಪದಲ್ಲಿ ಇರುವುದಿಲ್ಲ. சில பரிசுத்தவான்கள் தான் அதில் உறுதியா நிற்பாங்க. ಕೆಲವು ಪರಿಶುದ್ಧರು ಅದರಲ್ಲಿ ದೃಢವಾಗಿ ನಿಲ್ಲುತ್ತಾರೆ. எனக்கு போதிச்ச பாஸ்டர் சொன்ன இல்லையா, எனக்கு போதிச்ச சாது ஸ்டீஃபன் அவர் தெளிவாக சொன்னார், நான் இறந்த பிறகு யாருமே கூப்பிடக்கூடாது, தெரிஞ்சவங்க மட்டும் கூப்பிடு, ஜெபம் பண்ணி கொண்டு போய் புதைச்சிடணும், கல்லறை கட்டக்கூடாது, எனக்கு ப்ரேயர் மீட்டிங் நடத்தக்கூடாது, இந்த ஃபோட்டோலாம் வைக்கக்கூடாது. ஏன்னா அவருக்கு தெரியும் இந்த சரீரம் பரலோகத்துக்கு போகாது. இப்போ சாது ஸ்டீஃபன் இருந்த மாதிரி அவர் தாடி வச்சுக்கிட்டு தலப்பாலாம் கட்டிக்கிட்டு இருப்பார். அவர் பார்த்தா தான் சாது ஸ்டீஃபன் மாதிரி தெரியும். பரலோகத்தில் தலப்பாலாம் கட்டிக்கிட்டு தாடிலாம் வச்சுட்டு இருக்க மாட்டார். அந்த ಬೋಧಕರನ್ನು ನಡೆಸಿದಂಥ ಅವರ ಬೋಧಕರು ಸಾಧು ಸ್ಟೀಫನ್ ಅವರು ಹೇಳಿದ್ರು, ಅವ್ರು ಸತ್ತ ನಂತರ ಸ್ವಲ್ಪ ಜನರನ್ನು ಮಾತ್ರ ಕರೆಯಿರಿ, ಯಾವುದೇ ಮೀಟಿಂಗ್ ಅನ್ನು ನಡೆಸಬೇಡ್ರಿ, ಆ ಒಂದು ಸಮಾಧಿಯನ್ನು ಕಟ್ಟಬೇಡ್ರಿ, ಫೋಟೋವನ್ನು ಕೂಡ ಇಡಬೇಡ್ರಿ. ಕಾರಣ ಅವ್ರು ಸತ್ತ ರೂಪದಲ್ಲಿ ಅವ್ರು ಹೇಗೆ ಈ ಭೂಮಿಯಲ್ಲಿರುವಾಗ ಒಂದು ತಲೆ ಮೇಲೆ ಆ ಒಂದು ಇದನ್ನ ಕಟ್ಟಿ ಒಂದು ದಾಡಿಯನ್ನು ಬಿಟ್ಟಿರ್ತಾರೋ ಆ ರೀತಿಯಾಗಿ ಪರಲೋಕದಲ್ಲಿ ಇರುವುದಿಲ್ಲ. நீங்க பாத்தீங்கன்னா எப்படி ஒப்பு கொடுப்பாங்கன்னா மண்ணுக்கு மண்ணாகவும், ಅವ್ರು ಹೇಗೆ ಒಪ್ಪಿಸಿಕೊಡುತ್ತಾರೆ ಅಂದ್ರೆ ಮಣ್ಣಿಗೆ ಮಣ್ಣಾಗಿಯೂ, ಬೂದಿಗೆ ಬೂದಿன்னு சொல்லுவாங்க, சாம்பலுக்கு சாம்பலாகவும், ಆ ಒಂದು ಬೂದಿಗೆ ಬೂದಿಯಾಗಿಯೂ. இந்த சரீரம் எலும்பு அவ்வளவுதான். ಈ ಒಂದು ಶರೀರವು ಎದ್ದೇಳುವುದೇ ಇಲ್ಲ. ஆனா அந்த ரட்சிக்கப்பட்ட ஆவி இருக்கு இல்லையா, ಆದ್ರೆ ರಕ್ಷಿಸಲ್ಪಟ್ಟಂತ ಆತ್ಮವು அந்த செகண்ட்ல ஆண்டவர் அந்த பரலோக ராஜ்யத்தினுடைய சரீரத்தை பரலோக ராஜ்யத்துக்குள்ள போறதுக்கு தருவார். ಆ ಕ್ಷಣ ಮಾತ್ರದಲ್ಲಿ ಪರಲೋಕ ರಾಜ್ಯದೊಳಗೆ ಹೋಗುವಂತೆ ದೇವರ ಆ ಶರೀರವನ್ನು ಕೊಡುತ್ತಾರೆ. அல்லேலூயா, ஹல்லேலூயா. அதான் மகிமையின் சரீரம். ಅದೇ ಮಹಿಮೆಯ ಶರೀರವು. இயேசுசாமி எப்படி இருக்காரோ அதே மாதிரி இருப்போம். அந்த ಯೇಸು ಸ್ವಾಮಿ ಹೇಗಿರುತ್ತಾರೋ ಅದೇ ರೀತಿಯಾಗಿರುತ್ತೆ. சொல்லுது, ಅದೇ ರೀತಿಯಾಗಿ ವಾಕ್ಯ ಹೇಳುತ್ತದೆ. அவர் வரும்பொழுது, ಆತನು ಬರುವಾಗ, அவரை பார்க்கிறதுனாலே, ಆತನನ್ನು ನಾವು ನೋಡುವುದರಿಂದ, அவர் எப்படி இருக்கிறாரோ, ಆತನು ಹೇಗಿದ್ದಾರೋ அவருக்கு சமமா இருப்போம்னு சொல்றது. ಅದಕ್ಕೆ ಸಮವಾಗಿ ಇರುತ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. அல்லேலூயா, ಹಲ್ಲೇಲೂಯಾ. எத்தனை பேருக்கு சந்தோஷம்? ಎಷ್ಟು ಜನಕ್ಕೆ ಸಂತೋಷ? ಆಮೆನ್. நான் இயேசுவை போல இருப்பேன், ನಾನು ಯೇಸು ಸ್ವಾಮಿಯ ಹಾಗೆ ಇರುತ್ತೇನೆ, அதாங்க எனக்கு சந்தோஷம். ಅದೇ ಸಂತೋಷವು. சரி, அல்லேலூயா, ಹಲ್ಲೇಲೂಯಾ. சரி, இது வஸ்திரத்தை காத்துக்கொள்கிறவள் சொன்னேன். அந்த ವಸ್ತ್ರವನ್ನ ಕಾದುಕೊಳ್ಳುವುದು ಎರಡನೆಯ ವಿಷಯ. ஏன்னா இது அப்படி போனா இது போயிடும், அதனால நான் நம்ம விஷயத்துக்கு வந்துடுறேன். இன்றைக்கு மூரನೆಯದಾಗಿ, உன் கண்களுக்கு களிக்கத்தை தருகிறேன், ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ಕೊಡುತ್ತೇನೆ. சரியா? அப்போ நமக்கு பரிசுத்தம், விசுவாசம், வஸ்திரம் போல அந்த ನಮಗೆ ಪರಿಶುದ್ಧವು, ನಂಬಿಕೆಯು ಆ ಒಂದು ಪರಲೋಕ ರಾಜ್ಯದ ವಸ್ತ್ರದಂತೆ நம்முடைய கண்ணு ரொம்ப முக்கியம். ನಮ್ಮ ಕಣ್ಣು ಕೂಡ ನಮಗೆ ಬಹು ಮುಖ್ಯ. கரெக்ட்டா? சரி, எல்லா தப்புக்கும் காரணம் இதுவும் கூட. ಎಲ್ಲಾ ತಪ್ಪಿಗೆ ಕಾರಣ ಅದರಲ್ಲಿ ಒಂದು ಯಾವುದು? அதான் இப்படி சொல்றாரு, நீ குருடனாயிருந்தால் ಅಂದ್ರೆ ನೀನು ಕುರುಡನಾಗಿ பரிசுத்தமா இருப்பேன்ற. ಅಂದ್ರೆ ನೀನು ಕುರುಡನಾಗಿದ್ದರೆ ನೀನು ಪರಿಶುದ್ಧನಾಗಿರುತ್ತೀಯ ಎಂಬುದಾಗಿ ಹೇಳುತ್ತಾರೆ. ಇಲ್ಲ, அப்படின்னா என்ன அர்த்தம்? ಅದರ ಅರ್ಥ ಏನು? பார்க்காத வரைக்கும் பிரச்சனையே இல்லை, ನೋಡದೇ ಇರುವವರೆಗೂ ಸಮಸ್ಯೆಯೇ ಇಲ್ಲ. அதனால எங்க பாஸ் சொல்ல, தயவு செஞ்சு யார் வீடு போனாலும் கண்ணை மூட்டே போயிருங்க அப்படின்னாரு. அந்த ಬೋಧಕರು, ಅವರ ಹಿರಿಯ ಬೋಧಕರು ಹೇಳುತ್ತಿದ್ರು, ಯಾರ ಮನೆಗೆ ಹೋದ್ರೆ ನೀವು ಕಣ್ಣನ್ನು ಮುಚ್ಚಿ ಹೋಗಿರಿ. நான் பேர் சொல்லவில்லை, சில பேர் நம்ம சர்ச்சுக்கு வந்தாங்க, இப்போ அவங்க நம்ம சர்ச்சில் இல்லை, மற்றவங்க வீட்டுக்கு போகும்பொழுது கண்ணை திறந்து பார்த்ததுனால தான் ಅದು ಮಾರ ನಮಗೂ ನಾಮ ಇರ್ಕணும்னு சொல்லிட்டு ಚರ್ಚೆ ಬಿಟ್ಟು வெளியே போனாங்க. அந்த ಕೆಲವರು ಸಭೆಗೆ ಬರುತ್ತಿದ್ದ ಕೆಲವರು ಮನೆಗೆ ಹೋಗುವಾಗ ಆ ಮನೆಯಲ್ಲಿರುವಂತಹ ವಿಷಯಗಳನ್ನು ನೋಡಿ ನಾವು ಆ ರೀತಿಯಾಗಿ ಅಥವಾ ನಮ್ಮ ಬಳಿಯಲ್ಲಿ ಅದು ಇರಬೇಕು ಎಂದು ನೆನೆಸಿ ಅವ್ರ ಸಭೆಯನ್ನು ತೊರೆದು ಹೋಗಿದ್ದಾರೆ. ಸಭೆಯಲ್ಲಿ ಇಲ್ಲ, அவங்க அப்ப போயிட்டாங்க வெளியில. ಅವ್ರ ಸಭೆಯಲ್ಲಿ ಇಲ್ಲ, ಸಭೆಯನ್ನು ತೊರೆದು ಹೋಗಿದ್ದಾರೆ. ಎಲ್ಲ ಪ್ರಶ್ನೆಗೆ ಕಣ್ಣು ಕಾರಣ ಎಲ್ಲ ಸಮಸ್ಯೆಗಳಿಗೂ ಕಣ್ಣು ಕಾರಣ. ಸರಿಯಾ? ಓಕೆ, ಆಗನಾல சொல்றார், ಕಣ್ಣು தெளிவா இருக்கணும். அந்த நம்ம கண்ணுಗಳು ಬಹಳ ಸ್ಪಷ್ಟವಾಗಿರಬೇಕು. அந்த வசனம் வாசிங்களா, நான் ವಾಕ್ಯವನ್ನು ನಾವು ಓದೋಣ. ವಾಸಿங்க. ಮತ್ತೇಯು 6ನೇ ಅಧಿಕಾರಂ 22ನೇ ವಚನ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 22ನೇ ವಚನ. 22-23ನೇ ವಚನ. ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟಗಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು? அப்போ சொல்றாரு, உன் கண் தெளிவா இருந்தால்
உன் சரீரம் முழுவதும் வெளிச்சமா இருக்கும். ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. உன் கண் கெட்டதா இருந்தால், ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ உன் சரீரம் முழுவதும் இருளா இருக்கும். ನಿನ್ನ ಶರೀರವೆಲ್ಲ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. கரெக்டா? வசனம் போட்டிருக்கு இல்லையா? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ. அப்ப ஏன்னா இன்னைக்கு உலகத்துல நடக்கிற எல்லா பாவ காரியத்துக்கும் காரணம் கண். அந்த ಈ ಲೋಕದಲ್ಲಿ ನಡೆಯುವಂತ ಎಲ್ಲಾ ಪಾಪದ ವಿಷಯಕ್ಕೂ ಕಾರಣ ಕಣ್ಣು இல்லையா? அக்கிரமம், அநியாயம், விபச்சாரம், வேசித்தனம், நிறைய தப்பு நடக்கிறதுக்கு காரணம் கண். ಅಕ್ರಮ, ಅನ್ಯಾಯ, ಒಂದು ವ್ಯಭಿಚಾರ, ಒಂದು ವೇಶ್ಯವಾಟಿಕೆ ಇದೆಲ್ಲ ನಡೆಯುವುದಕ್ಕೆ ಕಾರಣ ಕಣ್ಣು. கரெக்டா? அதனால தான் சொல்றாரு, இந்த கண் வந்து சுத்தமா இருந்துச்சுன்னா, ಅದು ನಮ್ಮ ಕಣ್ಣುಗಳು ನೆಟ್ಟಗಿದ್ದರೆ, தெளிவா இருந்துச்சுன்னா, ಅದು ಸ್ಪಷ್ಟವಾಗಿದ್ದರೆ சரீரம் முழுவதும் வெளிச்சமா இருக்கும். ನಮ್ಮ ಶರೀರವೆಲ್ಲವೂ ಕೂಡ ಬೆಳಕಾಗಿರುವುದು, நம்முடைய வாழ்க்கை நல்லா இருக்கும், ನಮ್ಮ ಜೀವಿತವು ಚೆನ್ನಾಗಿರುವುದು. அப்ப இந்த கண்ணு சரியில்லைன்னா, ನಮ್ಮ ಕಣ್ಣುಗಳು ಸರಿ ಇಲ್ಲದಿದ್ದರೆ நம்முடைய வாழ்க்கை முழுசும் இருளா இருக்கும், ನಮ್ಮ ಒಂದು ಜೀವಿತವೆಲ್ಲವೂ ಕೂಡ ಕತ್ತಲಾಗಿರುತ್ತದೆ அப்படின்னு அவர் சொல்றாரு. ಆ ರೀತಿಯಾಗಿ ಅವರು ஆண்டவராகிய இயேசு கிறிஸ்து மத்தேயு புத்தகத்தில் சொல்லியிருக்காரு. ಇದು ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿದ ಮಾತು ಮತ್ತಾಯನ ಸುವಾರ್ತೆಯಲ್ಲಿ இது வந்து மலை பிரசங்கத்துல சொன்னார். ಇದು ಒಂದು ಪರ್ವತ ಪ್ರಸಂಗದಲ್ಲಿ ಹೇಳಿದ ಒಂದು ಮಾತು. ஆகையினாலே தான் ಆದದರಿಂದಲೇ வெளிப்படுத்தல் விசேஷத்துல இந்த லவோதிகா சபைக்கு சொல்றாரு, உன் கண்ணுக்கு நீ கலிக்கம் போடு. ಪ್ರಕಟಣೆಯ ಪುಸ್ತಕದಲ್ಲಿ ಲವೋದಿಕೀಯ ಸಭೆಗೆ ದೇವರು ಹೇಳುತ್ತಾರೆ, ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನ ನೀನು ತೆಗೆದುಕೋ. இந்த கண்ணு ரட்சிக்கப்படணும்னு சொல்றேன். ಅಂದರೆ ಈ ಕಣ್ಣು ರಕ್ಷಿಸಲ್ಪಡಬೇಕು. கரெக்டா? அப்படிதான் இங்கிலீஷ்ல போட்டிருக்குது. ಆಂಗ್ಲ ಭಾಷೆಯಲ್ಲೂ ಕೂಡ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ. கண்ணு சால்வேஷன் ஆகணுமா? ಅಂದ್ರೆ ನಮ್ಮ ಕಣ್ಣುಗಳು ರಕ್ಷಣೆಯನ್ನ ಪಡೆದುಕೊಳ್ಳಬೇಕು. இந்த கண்ணு சரியாயிருச்சுனா, ನಮ್ಮ ಕಣ್ಣು ಸರಿಯಾದರೆ ಟಿವಿ பார்க்க விருப்பப்படாது, ನಾವು ಟಿವಿಯನ್ನು ನೋಡುವುದಕ್ಕೆ ಬಯಸುವುದಿಲ್ಲ, ಮೊಬೈಲ್ பார்க்க விருப்பப்படாது, ಮೊಬೈಲ್ ಅನ್ನು ನೋಡುವುದಕ್ಕೆ ಬಯಸುವುದಿಲ್ಲ, தேவையில்லாத காரியத்தை பார்க்க விருப்பப்படாது, ಅನಗತ್ಯವಾದ ವಿಷಯಗಳನ್ನು ನೋಡುವುದಕ್ಕೆ ಬಯಸುವುದಿಲ್ಲ. முதல் பாவத்திற்கு முதல் காரணம் கண்ணுதான். அந்த ಪಾಪಕ್ಕೆ ಮೊದಲನೆಯ ಒಂದು ಹೆಜ್ಜೆ, ಮೊದಲನೆಯ ಒಂದು ಕಾರಣ ಕಣ್ಣುಗಳು. கரெக்டா? அது நீங்க பாருங்களேன், படிக்கும் போது நமக்கு தெரியும். ஏவாள்கிட்ட வந்து பிசாசு சொல்றான். அப்போ ஏவாள் அதை பார்ப்பாள். பைபிள் பார்த்தீங்கன்னா அதை பார்க்குறா பாருங்களேன். ವಾಸಿಂಗ್ பார்க்கலாம் 3ನೇ ಅಧಿಕಾರದಲ್ಲಿ 6ನೇ ವಚನ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 6ನೇ ವಚನ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿತ ತಕ್ಕದಾಗಿಯೂ ಇದೆ ಎಂದು ತಿಳಿದು ಫಸ್ಟ್ நான் சொல்றேன், பார்க்கிறதுக்கு எப்படி இருந்துச்சு அது? அந்த பழத்தை குறித்து பிசாசு சொல்றான், நீ இதை சாப்பிட்டா நீ சாவ மாட்ட. ಆ ಒಂದು ಹಣ್ಣಿನ ಕುರಿತಾಗಿ ಸೈತಾನನು ಹೇಳುತ್ತಾನೆ, ನೀನು ಅದನ್ನ ತಿಂದರೆ ಸಾಯುವುದಿಲ್ಲ, ನೀ ಸಾப்பிட்டா ಅವನ ಕಣ್ಣು ತೆರೆಂದಿರன்னு சொல்றான். ಇದನ್ನು ನೀನು ತಿನ್ನುವಾಗ ನಿನ್ನ ಕಣ್ಣು ತೆರೆಯುತ್ತದೆ ಎಂಬುದಾಗಿ ಹೇಳುತ್ತಾನೆ. பார்க்கலாம் 5ನೇ ವಚನ. 5ನೇ ವಚನ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ಸಾಕಮ್ಮ, ನಿನ್ನ ಕಣ್ಣು என்ன செய்தா? ತೆರೆದು, ನಿಮ್ಮ ಕಣ್ಣುಗಳು ತೆರೆಯುವವು ಎಂದು ಹೇಳುತ್ತಾನೆ. அப்போ அவன் என்ன பண்ணா, அந்த பழத்தை பார்க்கறான், ಅವನ ಹಣ್ಣನ್ನು ನೋಡುತ್ತಾನೆ. அப்போ அந்த பழத்தை பார்க்கும் பொழுது அவன கண்ணுக்கு எப்படி தெரியுதுன்னா அழகா இருக்குது. ಆ ಹಣ್ಣನ್ನು ನೋಡುವಾಗ ಆ ಹಣ್ಣು ನೋಡುವುದಕ್ಕೆ ರಮ್ಯವಾಗಿದೆ ಎಂದು ಬರೆಯಲ್ಪಟ್ಟಿದೆ. ಅವನಿಗೆ ನಮ್ಮ ಕಣ್ಣುக்கு நல்லா தெரியுது எல்லாமே உண்மை கிடையாது. ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣುವಂತದೆಲ್ಲವೂ ಕೂಡ ಸತ್ಯವಲ್ಲ. இல்ல, ஆனா பார்க்கிறது எல்லாம் மனசு ஏன் விரும்புதுன்னா, ಅದು ನೋಡುವುದನ್ನೆಲ್ಲ ಮನಸ್ಸು ಯಾಕೆ ಅಪೇಕ್ಷಿಸುತ್ತದೆ ಎಂದರೆ, ಅದು நல்லா இருக்கிறதுனால தான், ಅದು ಒಳ್ಳೆಯದಾಗಿ ತೋಚುವುದರಿಂದ. இது ಅದು பார்க்கிற பழம், ನಾವು ನೋಡುವಂತ ಹಣ್ಣು. ஆனா அதை நம்ம சாப்பிட்டா, ಆದ್ರೆ ನಾವು ಅದನ್ನ ತಿಂದರೆ நமக்கு ஆபத்து, ಅದು ನಮಗೆ ಆಪತ್ತು. அப்போ கண்ணு பார்க்கிற அநேக காரியங்கள் நமக்கு ஆபத்து. ಕಣ್ಣು ನೋಡುವಂತ ಅನೇಕ ವಿಷಯಗಳು ನಮಗೆ ಆಪತ್ತು. எத்தனை பேர் ஒத்துக்கிறீங்க? ಎಷ್ಟು ಜನ ಒಪ್ಪಿಕೊಳ್ಳುತ್ತೀರಾ? எப்படி புரிஞ்சுக்கிட்டீங்கன்னு தெரியல, ಇದನ್ನ ಹೇಗೆ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಗೊತ್ತಿಲ್ಲ. அதனால தயவு செஞ்சு மாலுக்கெல்லாம் போகாதீங்க, அந்த ಮಾಲ್ಗೆಲ್ಲ ಹೋಗಬೇಡಿರಿ. அந்த ஒரு நம்ம சகோதரி அவளை மாலுக்கு கூட்டு போகிறதுக்கு பயப்படுறாங்க. ಒಂದು ಸಹೋದರಿ ಮಗಳು ಅವ್ರನ್ನ ಮಾಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಭಯಪಡುತ್ತಾ, ಕಾದಲ್ಲಿ வந்து மெல்லமா சொல்றாங்க, ಕಿವಿಯಲ್ಲಿ ಬಂದು ಬಹಳ ಮೆಲ್ಲನೆ ಧ್ವನಿಯಲ್ಲಿ ಹೇಳುತ್ತಾ, ಅವಳ ಕೂಟ್ಟು போனா அவ பார்க்கறதெல்லாம் எடுத்து வச்சுப்பா ಅಂಕಲ್ அப்படி சொல்றாங்க. ಅಂಕಲ್ ಅವಳನ್ನ ಕರೆದುಕೊಂಡು ಹೋದ್ರೆ ನೋಡುವುದನ್ನೆಲ್ಲ ತೆಗೆದಿಟ್ಟುಕೊಳ್ಳುತ್ತಾಳೆ. அவங்க அம்மாவும் மெல்லமா சொல்றாங்க, ஏன்னா அப்ப அந்த புள்ள பாத்துற போறா, வாய் அசைக்கிறத பாத்துற போறான்னு மெல்லமா சொல்றாங்க. ಆ ಮಗಳು ಒಂದು ಬಾಯಾಡಿಸುವುದನ್ನು ಗಮನಿಸುತ್ತಾರೆ ಅಂತ ಹೇಳಿ ಬಹಳ ಒಂದು ಮೆಲ್ಲನೆಯ ಧ್ವನಿಯಲ್ಲಿ ಹೇಳುತ್ತಾರೆ, ನೀ ವರಾದ, ನೀ வீட்டுக்கு போ, ನೀನ್ ಬರಬೇಡ, ಮನೆಗೆ ಹೋಗು ಅಂತ. ಯಾಕೆ? வந்த எல்லாத்தையும் எடுத்து வச்சுக்கோ கையில, ನೀನ್ ಬಂದರೆ ಎಲ್ಲವನ್ನ ತೆಗೆದು ಕೈಯಲ್ಲಿ ಇಟ್ಟುಕೊಳ್ಳಿ. ಕಣ್ಣು பார்க்கும் பொழுது மனசு என்ன செய்யுது? ಆ ಕಣ್ಣು ನೋಡುವಾಗ ಮನಸ್ಸೇನು ಮಾಡುತ್ತದೆ? இந்த சில பேர் சின்ன சில பழைய ட்ரெஸ் எல்லாம் கொடுத்தாங்க, இந்த ஸ்லம்ல கொண்டு போய் கொடுக்க சொல்லி
கொஞ்சம் நல்லா இருக்கிற ட்ரெஸ்ஸு, நீங்களும் சில பேர் கொடுத்தீங்கன்னு நினைக்கிறேன். அதை கொண்டு போய் நான் ஒரு ஸ்ಲಮ್ಸ್ல கொண்டு போய் வச்சேன். ಅಂದ ಕೆಲವರು ಒಂದು ಹಾಕಿಕೊಂಡ ವಸ್ತ್ರಗಳು ಚೆನ್ನಾಗಿರುವುದನ್ನ ಕೊಡುವುದಕ್ಕಾಗಿ ಕೊಟ್ಟದ್ರಿಂದ ಅದನ್ನ ತೆಗೆದುಕೊಂಡು ಹೋಗಿ ಒಂದು ಸ್ಲಮ್ ಅಲ್ಲಿ ಇಡುವಾಗ, சரியா, அப்போ சகோதரிங்க வந்து அதை பார்த்தாங்க. ಸಹೋದರಿಯರು ಬಂದು ಅದನ್ನು ನೋಡಿದ್ರು. ஒரே ஒரு சிஸ்டர் மொத்தமா எடுத்து வச்சுக்கிட்டாங்க. ಒಂದೇ ಒಂದು ಸಹೋದರಿ ಅಲ್ಲಿದ್ದ ಎಲ್ಲವನ್ನು ಕೂಡ ತೆಗೆದಿಟ್ಟುಕೊಂಡು, அவங்கள பார்க்கும்போது கஷ்டமா இருக்குது, என்னடா இது எல்லாத்தையும் இது நல்லா இருக்குது இது நல்லா இது நல்லா எடுத்து எல்லாத்தையும் வச்சுக்கிட்டாங்க. ಅವರು ಅದನ್ನ ನೋಡಿದ ತಕ್ಷಣ ಇದು ಚೆನ್ನಾಗಿದೆ ಅಂತ ಹೇಳಿ ಎಲ್ಲವನ್ನ ತೆಗೆದಿಟ್ಟುಕೊಂಡ್ರು. பழைய ட்ரெஸ் தான், ಹಳೆಯ ವಸ್ತ್ರವೇ. ஆனா கண்ணு என்ன செய்யுது? ಅದ ಕಣ್ಣು ಏನು ಮಾಡುತ್ತದೆ? அப்பதான் ஒரு காரியம் புரிஞ்சுக்கணும், இந்த கண்ணு எவ்வளவு டேஞ்சரா இருக்குது. அந்த ಈ ಕಣ್ಣು ಎಷ್ಟು ಒಂದು ಭಯಂಕರವಾಗಿದೆ. ஆகினால தான் இந்த கண்ணுக்கு கலிக்கம் போடணும், தெளிவு வேணும். இந்த கண்ணுக்கு வந்து தெளிவு வேணும், அப்பதான் நம்முடைய வாழ்க்கையை அது ரொம்ப ಸಿರಪ್ಪಾ நடத்தும்னு சொல்றேன். அந்த ಕಣ್ಣಿಗೆ ಆ ಒಂದು ಅಂಜನವನ್ನು ಹಾಕಿಕೊಳ್ಳಬೇಕಂದ್ರೆ ನಮ್ಮ ದೃಷ್ಟಿಗೆ ಒಂದು ಸ್ಪಷ್ಟ ಒಂದು 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 ಸ್ಪಷ್ಟತೆ ನಮ್ಮ ದೃಷ್ಟಿಗೆ ಇರಬೇಕು ಅಂತ ಅವರು ಹೇಳ್ತಾರೆ. கவனிங்க, ஆவிக்குரிய வாழ்க்கையிலே கண்ணுடைய தெளிவு மிகவும் அவசியம். ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ನೋಡುವ ದೃಷ್ಟಿಯಲ್ಲಿ ಒಂದು ಸ್ಪಷ್ಟತೆ ಇರುವಂತದ್ದು ಬಹಳ ಅವಶ್ಯ. ஏன்னா இந்த கண்ணு அநேக நேரத்துல நம்மள தவறா வழிநடத்திடும். ಕಾರಣ ಅನೇಕ ಸಮಯದಲ್ಲಿ ನಮ್ಮ ಕಣ್ಣುಗಳು ನಮ್ಮನ್ನ ತಪ್ಪಾದ ದಾರಿಗೆ ನಡೆಸುತ್ತದೆ. கரெக்ட்டுங்களா? ಸರಿನಾ? ஆகையினால தான் அவர் சொல்றாரு, உனக்கு எப்படி விசுவாசமும் பரிசுத்தம் முக்கியமோ, எப்படி உனக்கு ரட்சிப்பின் வெண்வஸ்திரம் முக்கியமோ, அதுபோல ஒவ்வொரு மனுஷனுக்கும் கண்ணு அந்த வாழ்க்கை ரொம்ப ಮುಖ್ಯ. ಅಂದ ಒಂದು ಮನುಷ್ಯನಿಗೆ ಹೇಗೆ ನಂಬಿಕೆಯು ಪರಿಶುದ್ಧಂತ ಜೀವಿತವು ಒಂದು ಪರಲೋಕ ರಾಜ್ಯದ ವಸ್ತ್ರವು ಅವಶ್ಯಕತೆಯೋ, ಅದೇ ರೀತಿಯಾಗಿ ಒಂದು ಒಳ್ಳೆಯ ಕಣ್ಣುಗಳು ನೋಡುವಂತ ದೃಷ್ಟಿಯು ಕೂಡ ಬಹಳ ಮುಖ್ಯ. சில வசனம் சொல்றேன் பாருங்க, வாசிங்களா. இந்த தீமோத்தி நீதிமொழிகளில் கூட ಕಣ್ಣು குறித்து போட்டு பாருங்களேன். ಕೆಲವು ವಾಕ್ಯಗಳನ್ನು ನಾವು ಓದೋಣ. ಜ್ಞಾನೋಕ್ತಿಯಲ್ಲೂ ಕೂಡ ಕಣ್ಣಿನ ಕುರಿತಾಗಿ ಬರೆಯಲ್ಪಟ್ಟಿದೆ. 4 அதிகாரம் நினைக்கிறேன், 8 அதிகாரம் இல்லை 4 அதிகாரம் நினைக்கிறேன். 4ஆம் அதிகாரத்துல 25ஆம் ವಚನ, 4ನೇ ಅಧ್ಯಾಯದ 25ನೇ ವಚನ. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. அப்ப கண்ணு எங்கெல்லாம் போகுது? அந்த கண்ணு ಎಲ್ಲೆಲ್ಲ ಹೋಗುತ್ತದೆ? எங்க போகுது? ಎಲ್ಲೆಲ್ಲ ಹೋಗುತ್ತದೆ? நீங்க தப்பா எடுத்துக்கல, நான் ஒரு காரியம் சொல்றேன். ನೀವು ತಪ್ಪಾಗಿ ತೆಗೆದುಕೊಳ್ಳದಿದ್ರೆ ಒಂದು ವಿಷಯವನ್ನು ಹೇಳುತ್ತೇನೆ. ஒரு பாஸ்டர் தான் சொன்னார், ಒಂದು ಬೋಧಕರು ಹೇಳಿದ್ರು. பாஸ்டர் பேரு சுரேஷ் ராமச்சந்திரன், நல்ல பிரசங்கியார். ಅವರ ಹೆಸರು ಬಂದು ಸುರೇಶ್. அவர் தியாலஜி கேட்டுட்டு இருக்கும்போது ಅವರ ಒಂದು ಬೋಧನೆಯನ್ನು ಕೇಳುವಾಗ, அப்போ அவர் ஆக்சுவலி சிலான்னா ஸ்ரீலங்கா, ಅವರು ಶ್ರೀಲಂಕಾದಿಂದ அவரு ஒரு 4-5 வாலி பசங்க, அப்போ அவர் 25-22 ವಯಸ್ಸುல வாலி பசங்க நிற்கும் பொழுது ஒரு பொண்ணு கிராஸ் பண்ணி போச்சான். ಅವರು ಯೌವನಸ್ಥ ಒಂದು ಕಾಲದಲ್ಲಿ ಒಂದು 25 ವರ್ಷ ಆ ಒಂದು ಆಸುಪಾಸಿನಲ್ಲಿ ಅವರು ಒಂದು 3-4 ಜನ ನಿಂತಿರುವಾಗ ಒಂದು ಹೆಣ್ಣು ಹುಡುಗಿ ಹಾದು ಹೋಯಿತು. உங்களுக்கு தெரியல, ரட்சிக்கப்படுறதுக்கு முன்னாடி இப்படி நிக்கிறது வழக்கம். ನಿಮಗೆಲ್ಲ ಗೊತ್ತಿರುವಂತೆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಒಂದು ಗುಂಪಿನಲ್ಲಿ ನಿಲ್ಲುವಂತದ್ದು ಅಭ್ಯಾಸ. அப்போ ஒரு பொண்ணு கிராஸ் பண்ணி போச்சான். ಒಂದು ಹೆಣ್ಣು ಮಗಳು ಆ ಒಂದು ರಸ್ತೆಯನ್ನ ದಾಟಿ ಹೋದರಂತೆ. அங்க போயிட்டு யார் யார் நிக்கிறாங்கன்னு ಕ್ಲೀನಾ சொல்லிச்சான். ಅಲ್ಲಿ ಹೋಗಿ ಯಾರ್ಯಾರು ನಿಂತಿದ್ದಾರೆ ಅಂತ ಒಂದು ಸ್ಪಷ್ಟವಾಗಿ ಹೇಳಿದ್ರಂತೆ. இந்த வாலி பசங்க இவங்க பார்க்கும்போது அந்த அம்மா ಸ್ಟ್ರೈಟಾ பார்த்துட்டு போற மாதிரி தான் தெரிஞ்சிச்சு. ಆದ್ರೆ ಈ ಒಂದು ಯೌವನಸ್ಥ ಹುಡುಗರು ನೋಡುವಾಗ ಒಂದು ಹುಡುಗಿ ಒಂದು ಸೀದಾ ನೇರ ಅಕ್ಕಪಕ್ಕ ನೋಡದೆ ಒಂದು ನೇರವಾಗಿ ನೋಡುವಂತೆ ಹೋದಂತಿತ್ತು. ಆದರೆ ಕಣ್ಣು ಮಟ್ಟ ಹೆಂಗೆ போயிருக்குது? ಕಣ್ಣು ಮಾತ್ರ ಎಲ್ಲೋಗಿದೆ? அப்பா நான் பார்த்துருக்கேன் அந்த கண்ணை, அப்படி பார்த்துட்டே இருப்பேன், அப்படி சைಡ್ல பார்ப்பாங்க. ಅವರು ಕೆಲವರು ಹಾಗೆ ನೇರವಾಗಿ ನೋಡುತ್ತಲೇ ಇರ್ತಾರೆ, ಆದರೂ ಕೂಡ ಅವರ ದೃಷ್ಟಿ ಪಕ್ಕದಲ್ಲಿರುವಂತದ್ದನ್ನು ಕೂಡ ಗಮನಿಸುತ್ತಾರೆ. ಟಿಪ್ಸ್ ತರ ಕಲ್ಯಾಣದಲ್ಲಿ பாருங்க, ನೀವು ಆ ಒಂದು ಕಣ್ಣನ್ನು ನೋಡಬೇಕಾದ್ರೆ ನೀವು ಮದುವೆಯ ಮನೆಯಲ್ಲಿ ನೋಡಬಹುದು. ಸ್ಟ್ರೈಟಾ தான் போவாங்க, ಅವರು ನೇರವಾಗಿ ದೃಷ್ಟಿಸುತ್ತಾರೆ. போட்டுக்கிறது எல்லாமே அவங்களுக்கு தெரிஞ்சிரும். ಆದ್ರೆ ನೀವು ಹಾಕಿಕೊಂಡಿರುವಂತ ಎಲ್ಲವನ್ನು ಕೂಡ ಅವರು ಗಮನಿಸಿರುತ್ತಾರೆ. உண்மைதானே? ಅಲ್ಲ ಸರ್, ಕಣ್ಣು ನೇರ பார்க்கணும்ன்றார். ಅಂದ್ರೆ ನಮ್ಮ ದೃಷ್ಟಿಯು ನೇರವಾಗಿ ನೋಡಬೇಕು ಎಂದು ಹೇಳುತ್ತಾರೆ. ಸೈಡ್ல பார்த்துட்டே முடிஞ்சிச்சு, ನಾವು ಅಕ್ಕಪಕ್ಕದಲ್ಲಿ ನೋಡಿದರೆ ಮುಗಿಯಿತು. ಕರೆಕ್ಟಾ? அப்போ நம்ம கண்ணை குறித்து ரொம்ப எச்சரிக்கையா பேசுறார். ನಮ್ಮ ಕಣ್ಣಿನ ಕುರಿತಾಗಿ ಅವರು ಬಹಳ ಎಚ್ಚರಿಕೆಯಿಂದ ಹೇಳುತ್ತಾರೆ. கண் நேராய் நோக்க கடவுது, ನಿನ್ನ ಕಣ್ಣುಗಳು ನೆಟ್ಟಗೆ ನೋಡಲಿ, கண் இமைகள் உனக்கு முன்பே செவ்வையாய் பார்க்க கடவுது, ನಿನ್ನ ಕಣ್ಣುಗಳ ರೆಪ್ಪೆಗಳು ನಿನ್ನ ಮುಂದೆ ಸರಿಯಾಗಿ ದೃಷ್ಟಿಸಲಿ. அப்போ நம்ம கண்ணு எப்பொழுதும் ಜಾಗ್ರತೆ ಉಳ್ಳದಾ ಇರಬೇಕು. ಅಂದ್ರೆ ನಾವು ನೋಡುವಂತ ವಿಷಯಗಳಲ್ಲಿ ನಾವು ಯಾವಾಗಲೂ ಜಾಗ್ರತೆ ಉಳ್ಳವರಾಗಿರಬೇಕು. நமக்கு ஒரு பெரிய ஆபத்து கண்ணுல தான் இருக்கு. ನಮಗೆ ಒಂದು ದೊಡ್ಡ ಆಪತ್ತು ನಮ್ಮ ಕಣ್ಣುಗಳಲ್ಲಿದೆ. சரியா? ಆಗಿனால தான் இந்த வியாபாரிகள்லாம் ஈஸியா நம்மள ஏமாத்துறதுக்கு ಕಾರಣனா, ಅಂದ್ರೆ ಈ ವ್ಯಾಪಾರಸ್ಥರೆಲ್ಲ ಬಹಳ ಸುಲಭವಾಗಿ ವಂಚಿಸುವುದಕ್ಕೆ ಕಾರಣ ಏನೆಂದರೆ, இல்ல முந்திலாம் நீங்க கடையில போய் தான் வாங்கணும்.
ಇಂದಿನ ಸಮಯದಲ್ಲೆಲ್ಲ ಅಂಗಡಿಗೆ ಹೋಗಿ ತೆಗೆದುಕೊಳ್ಳಬೇಕು. வீட்டிலே கொண்டாந்து கொடுத்துட்டு போறான். ಈಗ ಮನೆಗೆ ಬಂದು ಕೊಟ್ಟು ಹೋಗುತ್ತಾರೆ. காசு கொடுத்தா வேணாம் சொல்லு, வேணாம் கேஷே வேண்டாம், நீ ஃப்ரீயா வச்சுக்கோ, நீ காசு கொஞ்சம் கொஞ்சமா கொடுத்தா போ, இஎம்ஐ. ಕಾಸನ್ನ ಕೊಟ್ರೆ ಬೇಡ, ನೀವು ಸ್ವಲ್ಪ ಸ್ವಲ್ಪವಾಗಿ ಕೊಟ್ರೆ ಸಾಕು. ಕರೆಕ್ಟಾ? ನಮ್ಮ ಸಹೋದರಿಗಳು பார்த்த உடனே கண்ணு என்ன செய்யுது? ನಮ್ಮ ಜನರಿಗೆ ನೋಡಿದ ತಕ್ಷಣ ಕಣ್ಣೇನು ಮಾಡುತ್ತದೆ? கவர்ந்துருது இல்லையா? ಅದು ಹಾಗೆ ನಮ್ಮನ್ನ ವಶ ಮಾಡಿಕೊಳ್ಳುತ್ತೆ. கரெக்டா? அவங்களும் ஏமாந்துறாங்க, ಅವರು ಕೂಡ ಯಾಮಾರುತ್ತಾರೆ. அவன் கொண்டு வந்து எல்லாத்தையும் டம்ப் பண்ணிட்டு போயிடுறான், ಅವರು ತಂದು ಎಲ್ಲವನ್ನ ಅಲ್ಲಿ ಹಾಕಿ ಹೋಗುತ್ತಾರೆ. கரெக்டா? அப்புறம் என்ன செய்யறாங்க? அது திரும்ப தர முடியாதனால பிரச்சனை. ಅದನ್ನ ಪುನಃ ಕಟ್ಟಿ ತೀರಿಸದೇ ಇರುವುದರಿಂದ ಸಮಸ್ಯೆಗಳು. யோசிப்ப, நம்ம கண்ணு பார்க்கிறதுனால தான் இருதயம் இச்சிக்குது. ಅಂದ್ರೆ ನಮ್ಮ ಕಣ್ಣುಗಳು ನೋಡುವುದರಿಂದ ನಮ್ಮ ಮನಸ್ಸು ಇಚ್ಛಿಸುತ್ತದೆ. கண்ணுக்கு ஒரு விடுதலை வேணும், ನಮ್ಮ ಕಣ್ಣಿಗೆ ಒಂದು ಬಿಡುಗಡೆ ಬೇಕು, நம்ம கண்ணுக்கு ஒரு ரட்சிப்பு வேணும், ನಮ್ಮ ಕಣ್ಣಿಗೆ ಒಂದು ರಕ್ಷಣೆ ಬೇಕು. அதனாலதான் சொல்றாரு, ಆಂದಲೇ ಅವರು ಹೇಳುತ್ತಾರೆ, கண்ணை நீ சரி பண்ணுன்னு சொல்றாரு, ನಿನ್ನ ಕಣ್ಣನ್ನ ನೀನು ಸರಿಪಡಿಸಿಕೋ ಎಂದು ಹೇಳುತ್ತಾರೆ. அல்லேலூயா, ಹಲ್ಲೆಲೂಯಾ. ஏன்னா நம்முடைய கண்ணுல தான் நிறைய ஆபத்து இருக்குது. ಯಾಕಂದ್ರೆ ನಮ್ಮ ಕಣ್ಣಿನಲ್ಲಿಯೇ ಬಹಳ ಆಪತ್ತು ಇದೆ. இந்த ಕಣ್ಣು ಇಚ್ಛಿக்குது, ನಮ್ಮ ಕಣ್ಣು ಇಚ್ಛಿಸುತ್ತದೆ. இந்த கண்ணு இச்சிக்கிறதுனால தான் நம்ம மனசு விரும்புது. ನಮ್ಮ ಕಣ್ಣುಗಳು ಇಚ್ಛಿಸುವುದರಿಂದಲೇ ನಮ್ಮ ಮನಸ್ಸು ಬಯಸುತ್ತದೆ. ಆದದರಿಂದ ದೇವ ಸಭೆಯೇ ಕಣ್ಣುக்கு நீ ஒரு கலிக்கம் போட்டுக்கோ, ನಿಮ್ಮ ಕಣ್ಣಿಗೆ ನೀವು ಅಂಜನವನ್ನ ಹಾಕಿಕೊಳ್ಳಿರಿ, ರಕ್ಷಿಪ ಉள்ள ವಚ್ಚಿಕಡೆ, ಅದರ ಅರ್ಥ ರಕ್ಷಣೆಯನ್ನ ನಿಮ್ಮ ಕಣ್ಣಿನೊಳಗೆ ಇಟ್ಟುಕೊಳ್ಳಿರಿ. அல்லேலூயா, அல்லேலூயா. அப்போ இந்த சபைக்கு கண்ணுக்கு தெளிவு அவசியம். அந்த ಈ ಸಭೆಗೆ ಕಣ್ಣಿಗೆ ಒಂದು ಸ್ಪಷ್ಟತೆ ಅವಶ್ಯ. சரியா? ಓಕೆ. அப்போ இங்க சொல்லப்பட்ட கண்ணு வந்து, ಇಲ್ಲಿ ಹೇಳಲ್ಪಟ್ಟಿರುವಂತ ಕಣ್ಣು ಬಂದು, இப்போ இந்த மாம்ச கண்ணு கிடையாது, ನಾವು ಕಾಣುವಂತ ಈ ಒಂದು ಶರೀರದ ಕಣ್ಣುಗಳಲ್ಲ. ಸರಿ ಗಮನಿங்களா? ಬೈಬಲ್ சொல்லப்பட்ட ವಚನ இந்த ಕಣ್ಣು, ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಒಂದು ವಾಕ್ಯದ ಒಂದು ಕಣ್ಣು ಬಂದು ನಮ್ಮ ಮನಸ್ಸು. இந்த கண்ணு தெளிவா இருந்தா, ನಮ್ಮ ಮನಸ್ಸು ಸ್ಪಷ್ಟವಾಗಿದ್ದರೆ இந்த சரீரம் தெளிவா இருக்கு, ನಮ್ಮ ಶರೀರವು ಬಹಳ ಶುಭ್ರವಾಗಿರುತ್ತೆ. அல்லேலூயா, ஹல்லேலூயா. அப்ப இது சும்மா இந்த சரீரத்திற்கு இருக்கிறதான பார்க்கக்கூடிய ஒரு ஐதான் தவிர இதுல எந்த பிரச்சனையும் கிடையாது. ಅಂದ ನಾವು ನಮ್ಮ ಶರೀರಕ್ಕಿರುವಂತ ಈ ಕಣ್ಣುಗಳು ದೇವರು ನಾವು ನೋಡುವುದಕ್ಕೆ ದೃಷ್ಟಿಸುವುದಕ್ಕೆ ಕೊಟ್ಟಿರುವಂತ ಒಂದು ದೃಷ್ಟಿಯೇ ಹೊರತು ಅದು ಒಂದು ಅಪಾಯವೇನಿಲ್ಲ. இந்த கண்ணுல எந்த பிரச்சனை கிடையாது, ಈ ಕಣ್ಣಿನಲ್ಲಿ ಯಾವುದೇ ಒಂದು ಅಪಾಯವಿಲ್ಲ. இந்த கண்ணு பார்த்து மனசு இச்சிக்குது பாருங்க, ನಮ್ಮ ಕಣ್ಣುಗಳು ನೋಡಿ ನಮ್ಮ ಮನಸ್ಸು ಇಚ್ಛಿಸುತ್ತದಲ್ಲ, அதுதான் தப்பு, ಅದೇ ಒಂದು ತಪ್ಪು. அதனால தாவீது சொல்றாரு, ಆಂದಲೇ ದಾವೀದನು ಹೇಳುತ್ತಾನೆ, கண் கண்டதை என் இருதயம் பின்தொடராதிருக்கிறது. ನನ್ನ ಕಣ್ಣುಗಳು ದೃಷ್ಟಿಸಿದ್ದನ್ನ ನನ್ನ ಮನಸ್ಸು ಅದನ್ನ ಹಿಂಬಾಲಿಸಿಲ್ಲ. அல்லேலூயா, 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 அல்லேலூயா. நம்ம என்னதான் பார்த்தாலும், ನಾವು ಏನನ್ನೇ ನೋಡಿದರೂ இந்த கண்ணு சுத்தமா இருந்துச்சுன்னா ನಮ್ಮ ಮನಸ್ಸು ಶುಭ್ರವಾಗಿದ್ದರೆ இருதயத்தை பாதிக்காது, ನಮ್ಮ ಹೃದಯವನ್ನ ಬಾಧಿಸುವುದಿಲ್ಲ. கரெக்டா? ಸರಿನಾ? அப்ப அவங்க ரெண்டு பேரும் நிர்வாணமா தான் படைக்கப்பட்டாங்க, ಅವರಿಬ್ಬರು ಕೂಡ ಬೆತ್ತಲೆಯಾಗಿಯೇ ದೇವರಿಂದ ಸೃಷ್ಟಿಸಲ್ಪಟ್ಟರು. அவங்களுக்கு வந்து அவங்க ಕಣ್ಣು இந்த கண்ணெல்லாம் இருந்துச்சு நல்லா பார்த்தாங்க, ஆனா அவங்களுக்கு என்ன தெரியல, ಅವರಿಗೆ ಈ ಕಣ್ಣುಗಳು ಶರೀರದ ಕಣ್ಣುಗಳಿತ್ತು, ಅವರನ್ನು ನೋಡಿದ್ರು, ಆದ್ರೆ ಅವ್ರಿಗೆ ಏನ್ ತಿಳಿಯಲಿಲ್ಲ. ಏನ್ தெரியல? ಏನು ತಿಳಿಯಲಿಲ್ಲ. தாங்கள் நிர்வாணமா இருக்குது தெரியல, ತಾವು ಬೆತ್ತಲೆಯಾಗಿದ್ದೇವೆ ಅನ್ನುವಂಥದ್ದು ಅವರಿಗೆ ತಿಳಿಯಲಿಲ್ಲ. கண்ணு பரிசுத்தமா இருக்கு, ಕಾರಣ ಅವರ ಮನಸ್ಸಿನ ಕಣ್ಣು ಬಹಳ ಪರಿಶುದ್ಧವಾಗಿತ್ತು, ನೆನಪು ಪರಿಶುದ್ಧமா, ಅವರ ನೆನಪುಗಳು ಪರಿಶುದ್ಧವಾಗಿತ್ತು. அதனாலதான் நான் என்ன பண்ணேன், செக் பண்றதுக்காக குருடங்கிட்ட, அந்த குருட்டு ஜனங்கள் இருக்காங்கல்ல, குருடர், அவர்கிட்ட போய் சில காரியம் பேசினேன். ಇದನ್ನ ಪರೀಕ್ಷಿಸುವುದಕ್ಕಾಗಿ ಕುರುಡರ ಬಳಿಯಲ್ಲಿ ಹೋಗಿ ಕೇಳುವಾಗ நான் கேட்டேன், நீங்க எல்லாம் ரொம்ப பரிசுத்தமான ஜனங்கள் அப்படின்னு சொன்னீங்க, ನೀವೆಲ್ಲ ಬಹಳ ಪರಿಶುದ್ಧವಾದ ಜನರು ಎಂದು ಹೇಳಿದ್ರು. இல்ல ஏன் அப்படின்னு கேட்டாரு. ಯಾಕೆ ಎಂದು ಕೇಳಿದ್ರು. நாங்க பாக்குறதுனால அசிங்கம்லாம் தெரியுது, ನಾವು ನೋಡುವುದರಿಂದ ಕೆಲವು ಅಸಹ್ಯಗಳೆಲ್ಲ ಕಂಡು ಬರುತ್ತದೆ, பொருளாசை வருது, ಒಂದು ವಸ್ತುವಿನ ಆಸೆ ಬರುತ್ತದೆ, ஆனா உங்களுக்கு அதெல்லாம் எதுவுமே இல்ல, ಆದ್ರೆ ನಿಮಗೆ ಅದೆಲ್ಲ ಏನಿಲ್ಲ ಎಂದು ಕೇಳಿ. அப்ப ஏன்டா அவர் சொன்னாரு, ಆಗ ಆ ಒಂದು ಕುರುಡರು ಈ ರೀತಿಯಾಗಿ ಹೇಳಿದ್ರು, எங்களுக்கு கண் பார்வைதான் இல்ல, ನಮಗೆ ಕಣ್ಣಿನ ದೃಷ್ಟಿ ಮಾತ್ರ ಇಲ್ಲ, எல்லா நினைப்பும் எங்களுக்கு உண்டு, ಆದ್ರೆ ಎಲ್ಲಾ ನೆನಪುಗಳು ಯೋಚನೆಗಳು ನಮಗುಂಟು ಎಂದು ಹೇಳಿದ್ರು. அப்பதான் தெரிஞ்சுட்டேன் நம்மளோட மோசமா இருக்கானே அப்படின்னு. அவர் சொன்னது நான் அது விலைக்கு சொல்ல முடியாது, அவ்வளவு சொன்னார் அவர், ಅದನ್ನ ಬಿಡಿಸಿ ಹೇಳುವುದಕ್ಕಾಗುವುದಿಲ್ಲ, ಅಷ್ಟು ಅವರು ಹೇಳಿದ್ರು. புரியுதா? கண்ணு தான் தெரியல, ಕಣ್ಣು ಮಾತ್ರ ತಿಳಿಯುತ್ತಿಲ್ಲ, அவ்வளவு இச்சை இருந்துச்சு, ಆದ್ರೆ ಮನಸ್ಸಿನಲ್ಲಿ ಅಷ್ಟು ಇಚ್ಛೆಗಳಿದೆ. அப்ப நான் யோசித்தேன், இந்த கண்ணு பிரச்சனை இல்ல, ಅಂದ್ರೆ ನಾವು ಕಾಣುವಂತ ಈ ಕಣ್ಣುಗಳ ಸಮಸ್ಯೆ ಅಲ್ಲ, ஏன்னா இது தெரியல நம்ம முன்னாடி போக முடியாது, ಕಾರಣ ಇದು ನಮಗೆ ಕಾಣದಿದ್ದರೆ ನಾವು ಮುಂದಕ್ಕೆ ಹೋಗುವುದಕ್ಕಾಗುವುದಿಲ್ಲ. சுத்தமா வாழ்றதுக்கு இந்த கண்ணு பிரச்சனை இல்ல, ಆದ್ರೆ ನಾವು ಶುಭ್ರವಾಗಿ ಜೀವಿಸುವುದಕ್ಕೆ ಈ ಕಣ್ಣು ಸಮಸ್ಯೆ ಅಲ್ಲ, இந்த கண்ணு தான் பிரச்சனை, ನಮ್ಮ ಮನಸ್ಸಿನ ಕಣ್ಣೇ ಸಮಸ್ಯೆ. சொல்றாரு. ಅದನ್ನೇ ದೇವರು ಹೇಳುತ್ತಾರೆ. அப்போ இந்த கண்ணோடு கூட இருக்கிறதான இந்த கெட்ட மனசு விடுதலை ஆகலனா நம்முடைய கண் ಅಸುತ್ತಮ இருக்கும். ನಮ್ಮ ಕಣ್ಣಿನ ಸಂಗಡ ಇರುವಂತ ನಮ್ಮ ಮನಸ್ಸು ಅದು ಬಿಡುಗಡೆಯನ್ನ ಹೊಂದದಿದ್ದರೆ ನಮ್ಮ ಕಣ್ಣುಗಳ ದೃಷ್ಟಿಯು ಅಶುದ್ಧವಾಗಿರುತ್ತದೆ. ಕರೆಕ್ಟಾ? இப்போ நீங்க ஏதாவது பார்த்துட்டா நீங்க வீட்ல போய் அதை யோசிக்கிறீங்க தெரியுங்களா? ನೀವು ಏನಾದರೂ ಒಂದನ್ನ ನೋಡಿದ್ರೆ ಅದನ್ನ ಮನೆಗೆ ಹೋಗಿ ಯೋಚಿಸುತ್ತೀರಲ್ಲ? யோசிக்கிறீங்களா இல்லையா?
ಯೋಚಿಸುತ್ತೀರಾ ಇಲ್ವಾ? எத்தனை பேர் உண்மையிலே யோசிக்கிறீங்க? ಎಷ್ಟು ಜನ ನಿಜವಾಗಿಯೂ ಯೋಚಿಸುತ್ತೀರಾ? உண்மை. கரெக்டா? அதான் அதுக்கு பேர் தான் இச்சை. ಅದಕ್ಕೆ ಹೆಸರೇ ಒಂದು ಇಚ್ಛೆ. அப்ப கண் பார்க்கிறது, ನಮ್ಮ ಕಣ್ಣು ನೋಡುವಂತದನ್ನ இருதயம் விரும்புறதுனால ನಮ್ಮ ಮನಸ್ಸು ಬಯಸುವುದರಿಂದ தப்பு நடக்குது. ಅಲ್ಲಿ ಒಂದು ತಪ್ಪು ನಡೆಯುತ್ತದೆ. அப்ப அவர் என்ன சொல்றாருன்னா, ಅವರು ಏನು ಹೇಳ್ತಾರೆ, கண்ணுக்கு ஒரு விடுதலை வேணும், ಆ ಕಣ್ಣಿಗೆ ಒಂದು ಬಿಡುಗಡೆ ಬೇಕು. அப்ப இந்த மனசு தெளிவாயிருச்சுனா, ನಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಉಂಟಾದರೆ இந்த கண்ணு வந்து பிரகாசமாயிரும். ನಮ್ಮ ಕಣ್ಣುಗಳು ಪ್ರಕಾಶವುಳ್ಳದಾಗಿ, கண்ணு பிரகாசமாயிச்சுனா ನಮ್ಮ ಕಣ್ಣುಗಳು ಬೆಳಕುಳ್ಳದಾಗಿ ಮಾರ್ಪಡುವಾಗ வாழ்க்கை சரியாயிரும், ನಮ್ಮ ಜೀವಿತವು ಸರಿಯಾಗುತ್ತೆ. அல்லேலூயா, ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. அதுதான் இந்த வசனத்துல 23 வசனம், 6:23 ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 23ನೇ ವಚನ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ 6ನೇ ಅಧ್ಯಾಯದ 23ನೇ ವಚನ. இருங்க ಸಿಸ್ಟರ್, ಮೈಕ್ಲ ಓದಬೇಕು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕು, ನೋಡಿ ಇದಾನ, ಹಾಗಾದರೆ ನಿನ್ನೊಳಗೆ ಇರುವ ಬೆಳಕು ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು? எஸ்டர் வந்து எவ்வளவு அதிகமா இருக்குது, புரியுதா? அப்போ நமக்குள்ள இருக்கிற வெளிச்சம், ನಮ್ಮೊಳಗಿರುವಂತ ಬೆಳಕು இருளடையும், ಅದು ಕತ್ತಲಾಗುತ್ತೆ. ಎದನಾಲ? ಯಾವುದರಿಂದ? ಮನಸ್ಸು ತೆಳಿವಾ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲದಿರುವುದು. ಇದು ಪರಿಶುದ್ಧமா இருந்தா ನಮ್ಮ ಮನಸ್ಸು ಸ್ಪಷ್ಟವಾಗಿದ್ದರೆ, வாழ்க்கை ಪರಿಶುದ್ಧமா, ನಮ್ಮ ಜೀವಿತವು ಪರಿಶುದ್ಧವಾಗಿರುತ್ತದೆ. புரியுதா உங்களுக்கு? ಅರ್ಥವಾಗ್ತಿದೆಯಾ? ಆಂಡವರು ಎಂತ ಕಣ್ಣ ಕುರಿತು சொல்றாரு? ಅನ್ನ ದೇವರು ಯಾವ ಕಣ್ಣಿನ ಕುರಿತಾಗಿ ಹೇಳುತ್ತಾರೆ? ಮನಕಣ್ಣ ಕುರಿತು, ನಮ್ಮ ಮನಸ್ಸಿನ ಕಣ್ಣಿನ ಕುರಿತಾಗಿ ದೇವರು ಹೇಳುತ್ತಾರೆ. அல்லேலூயா, 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 அல்லேலூயா. ஏன்னா இந்த சரீரம் வந்து ஒரு மண்ணினால செய்யப்பட்டதுதான். ಈ ಶರೀರವು ಮಣ್ಣಿನಿಂದ ರೂಪಿಸಲ್ಪಟ್ಟಂತದ್ದು. ಆனா இந்த சரீரம் பாவம் செய்யறதுக்கு காரணம் இந்த கண்ணு. ಈ ಒಂದು ಶರೀರವು ಪಾಪ ಮಾಡುವುದಕ್ಕೆ ಕಾರಣ ನಮ್ಮ ಮನಸ್ಸಿನ ಕಣ್ಣು. ಕರೆಕ್ಟಾ? ಸರಿನಾ? ಇದು ಇಚ್ಛಿக்கிறதுனால தான், ನಮ್ಮ ಮನಸ್ಸು ಇಚ್ಛಿಸುವುದರಿಂದ, ಇದು ಕೋಪಪಡುವುದனால தான், ನಮ್ಮ ಮನಸ್ಸಿನಲ್ಲಿ ಕೋಪ ಉಂಟಾಗುವುದರಿಂದ, ಇದು ವಿರೋಧಿக்கிறதுனால தான், ನಮ್ಮ ಮನಸ್ಸಿನಲ್ಲಿ ವಿರೋಧದ ಮನಸ್ಸು ಬರುವುದರಿಂದ ನಮ್ಮ ಜೀವಿತವು ತಪ್ಪಾಗಿ ಹೋಗುತ್ತದೆ. ಕರೆಕ್ಟಾ? ಅರ್ಥವಾಯ್ತಾ? ಕೋಪ எங்க இருக்கும்? ಕೋಪ ಎಲ್ಲಿರುತ್ತದೆ? தலையில இருக்கும். ನಮ್ಮ ಮನಸ್ಸಿನಲ್ಲಿ ಕೋಪಂ, ಅப்புறம் ದುರಾಲೋಚನೆ, ಕೋಪವು, ಕೆಟ್ಟ ಆಲೋಚನೆಯು, ಇಚ್ಛೆಗಳು, ಚಾಡಿ ಹೇಳುವಂಥದ್ದು. எங்க அப்பா அடிக்கடி எனக்கு அந்த கதை சொல்லுவார். ಆ ಬೋಧಕರ ತಂದೆ ಅವರಿಗೆ ಆಗಾಗ ಒಂದು ಕಥೆಯನ್ನು ಹೇಳುತ್ತಿದ್ದಾರೆ. ரொம்ப வருஷத்துக்கு முன்னாடி, எப்படியே ஒரு 100 வருஷத்துக்கு முன்னாடி வந்த படமா இருக்கலாம். ಅದೊಂದು 100 ವರ್ಷಗಳ ಹಿಂದೆ ಬಂದಂತ ಒಂದು ಚಿತ್ರವಾಗಿರುತ್ತೆ. ನಾನೆಲ್ಲ பார்க்கல, எங்க அப்பா பார்த்திருக்காரு. ಅಂದ್ರೆ ಬೋಧಕರ ತಂದೆ ಅದನ್ನ ನೋಡಿ, படம் பேர் தெரியல, ಆ ಒಂದು ಚಿತ್ರದ ಹೆಸರು ಗೊತ್ತಿಲ್ಲ. ஒருத்தர் போய் ஒருத்தருக்கு ரகசியம் சொல்லுவார். ಒಬ್ಬರು ಹೋಗಿ ಇನ್ನೊಬ್ಬರ ಬಳಿಯಲ್ಲಿ ಒಂದು ರಹಸ್ಯವನ್ನ ಹೇಳುತ್ತಾರೆ, ஒரு காரியம் சொல்லுவார், ಒಂದು ವಿಷಯವನ್ನ ಹೇಳುತ್ತಾರೆ. ராணிக்கு ஏதோ ஆயிடுச்சு நினைக்கிறேன், ராணிக்கு ஏதோ ஆயிடுச்சு நினைக்கிறேன். ಆ ಒಂದು ರಾಣಿಗೆ ಏನೋ ಆಯ್ತು ಅಂತ அந்த விஷயத்தை வந்து சொல்லுவார். ಆ ವಿಷಯವನ್ನ ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ಹೇಳುತ್ತಾರೆ. ಇವನಾல அதை அடக்கி வைக்க முடியாது. ಆ ವಿಷಯವನ್ನ ಕೇಳಿಸಿಕೊಂಡ ವ್ಯಕ್ತಿಯಿಂದ ಅದನ್ನ ಅಡಗಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅಡಕಿ வைக்காதனால ಅದನ್ನ ಯಾರಿಗೂ ತಿಳಿಯದೆ ಗುಟ್ಟಾಗಿ ಇಟ್ಟುಕೊಳ್ಳದೆ ಇದ್ದುದರಿಂದ ಅವನ ಕಿವಿ ದೊಡ್ಡದಾಗುತ್ತದೆ. அது ஒரு படம். அதனால அந்த சாடி எழுவது, அந்த சாடி ಹೇಳುವಂತದ್ದು. அவனா பண்ணா பூமி ಎತ್ಕೊಂಡು ಅವನು ಭೂಮಿಯಲ್ಲಿ ಮಣ್ಣನ್ನ ಹಾಕಿದ್ದು அங்க சொல்லுவான். ಆ ಒಂದು ಅದರೊಳಗೆ ಆ ಒಂದು ಮಾತನ್ನ ಹೇಳಿ, ರಾಣಿಗೆ ಏನೋ ಪ್ರಚನೆ சொல்லுவான். ರಾಣಿಗೆ ಏನೋ ಸಮಸ್ಯೆ ಇದೆ ಅಂತ ಅವನ ಭೂಮಿಯನ್ನ ಮಣ್ಣನ್ನ ತೋಡಿ ಹೇಳ್ತಾನೆ. ಅದಾದ ನಂತರ ಆ ಮಣ್ಣನ್ನ ಮುಚ್ಚಿ ಬಿಡುತ್ತಾನೆ. அங்க ஒரு செடி வளர்ந்திருக்கு, ಅಲ್ಲಿ ಒಂದು ಗಿಡ ಬೆಳೆಯುತ್ತದೆ. அப்பா சொல்லுவார். ಆ ಬೋಧಕರ ತಂದೆ ಹೇಳುತ್ತಾರೆ, தூங்கும்போது சின்ன பசங்கலாம் சொல்லுவாங்க, ரொம்ப வருஷமா எனக்கு அந்த கதை சொல்லிட்டு இருந்தாரு. ಚಿಕ್ಕ ಮಕ್ಕಳಾಗಿ ಆ ಮಲಗುವಂತ ಸಮಯದಲ್ಲಿ ಆ ಒಂದು ಕಥೆಯನ್ನು ಹೇಳುತ್ತಾರೆ. இந்த மனசுக்குள்ள வரக்கூடிய எண்ணம் சாடி இன்னொருத்தரை குறித்து தப்பா சொல்லனா அவங்களுக்கு தூக்கமே, ಈ ಮನಸ್ಸಿನಲ್ಲಿ ಬರುವಂತಹ ಒಂದು ಚಾಡಿ ಹೇಳುವಂತ ಸ್ವಭಾವ ಇನ್ನೊಬ್ಬರ ಕುರಿತಾಗಿ ತಪ್ಪಾಗಿ ಹೇಳದಿದ್ದರೆ ಅವರಿಗೆ ನಿದ್ರೆಯೇ ಬರುವುದಿಲ್ಲ. ಎಷ್ಟನ பேர் ஒத்துக்கிறீங்க? ಎಷ್ಟು ಜನ ಒಪ್ಪಿಕೊಳ್ಳುತ್ತೀರಾ? தூக்கமே வராதுங்க, ನಿದ್ರೆಯೇ ಬರುವುದಿಲ್ಲ. ಅದು ಕಾದು ವಳಂದ್ರು அப்படியே பெருசாயிட்டே வரும். ಆ ಕಿವಿ ಹಾಗೆ ಬೆಳೆಯುತ್ತಾ ದೊಡ್ಡದಾಗುತ್ತಾ ಬರುತ್ತದೆ. இதெல்லாம் அப்பெல்லாம் நல்ல படம் வந்துச்சு, இப்பதான் நல்லா இல்ல சினிமா படம்லாம். ಆಗೆಲ್ಲ ಒಳ್ಳೆಯ ಚಿತ್ರಗಳಿತ್ತು, ಈಗ ಒಳ್ಳೆಯ ಚಿತ್ರಗಳಿಲ್ಲ. ಸರಿಯಾ? ಅಪ್ಪ ಬುದ್ಧಿ சொல்ற மாதிரி வந்துச்சு. ಆಗೆಲ್ಲ ಒಂದು ಬುದ್ಧಿ ಮಾತನ್ನ ಸಂದೇಶವನ್ನ ಕೊಡುವಂತ ಚಿತ್ರಗಳಿತ್ತು. ಸರಿಯಾ? ತಿರುಂದ್ರ மாதிரி வந்துச்சு, ಜನರುಗಳು ತಿದ್ದುಕೊಳ್ಳುವಂತೆ ಚಿತ್ರಗಳು. ಗಮನಿங்க. அப்போ இந்த இந்த இதுக்கெல்லாம் காரணம் இந்த மனசு தான். ಇದೆಲ್ಲದಕ್ಕೂ ಕಾರಣ ಮನಸ್ಸೇ. இந்த மனசு தெளிவா இராதனால, ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಇಲ್ಲದೆ ಇರುವುದರಿಂದ நம்முடைய வாழ்க்கை இருளடைஞ்சிருது.
ನಮ್ಮ ಜೀವಿತವು நம்ம ಕತ್ತಲಾಗುತ್ತೆ. வாழ்க்கை இருளடைறது, ನಮ್ಮ ಜೀವಿತವು ಕತ್ತಲಾಗುವುದರಿಂದ அது நம்மள மோசம் போய்க்குது, ಅದು ನಮ್ಮನ್ನ ಮೋಸ ಮಾಡುತ್ತದೆ. இதெல்லாம் இல்லாம உலகத்துல நம்ம ஆசீர்வதிக்கப்பட்டு நம்ம ஐஸ்வர்யவான் அப்படின்னு சொல்றது வேதம் சொல்கிறது உண்மையான ஐஸ்வர்யம் கிடையாது. உன்னுடைய கண்ணு, நினைவு, எண்ணங்கள் மாறி நீங்களும் நானும் கர்த்தருக்கு முன்பாக பரிசுத்தமாய் உண்மையாய் வாழ்கிற வாழ்க்கையே கர்த்தர் நமக்கு தருகிற ஐஸ்வர்யம். ಇದೆಲ್ಲವೂ ನಮ್ಮಲ್ಲಿ ಇಲ್ಲದೆ ಲೋಕದಲ್ಲಿ ನಾವು ಐಶ್ವರ್ಯವುಳ್ಳವರಾಗಿ ಜೀವಿಸುವಂಥದ್ದು ಅದನ್ನು ಸುಳ್ಳಾದ ಐಶ್ವರ್ಯ. ಆದರೆ ನಾವು ಪರಿಶುದ್ಧವಾಗಿ ನಂಬಿಕೆ ಉಳ್ಳವರಾಗಿ ಪರಿಶುದ್ಧ ಜೀವಿತವನ್ನ ಪಡೆದುಕೊಂಡು ದೇವರು ಅಪೇಕ್ಷಿಸತಕ್ಕಂಥ ಯೋಚನೆಗಳು, ಒಂದು ವಸ್ತ್ರಗಳನ್ನು ಧರಿಸಿಕೊಂಡು ಯೋಚನೆ ಉಳ್ಳವರಾಗಿ, ದೃಷ್ಟಿ ಉಳ್ಳವರಾಗಿ ಜೀವಿಸುವಂಥದ್ದೇ ನಿಜವಾದ ಐಶ್ವರ್ಯ. அல்லேலூயா, 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 அல்லேலூயா. அததாங்க ஆண்டவர் தரன்னு சொல்றார். ಅದನ್ನೇ ದೇವರು ಕೊಡುತ್ತೇನೆ ಎಂದು அப்ப ಹೇಳುತ್ತಾರೆ. நம்ம ஆண்டவர்ட்ட இருந்து இன்னைக்கு என்ன வாங்கணும்? ನಾವು ದೇವರ ಬಳಿಯಿಂದ ಈ ದಿವಸದಲ್ಲಿ ನಾವು ಏನನ್ನ ಪಡೆದುಕೊಳ್ಳಬೇಕು? ಕಣ್ಣು ಸರಿ பண்ணுங்க ஆண்டவரே. ದೇವರೇ, ನನ್ನ ಕಣ್ಣುಗಳನ್ನ ಸರಿಪಡಿಸಿ, ಕಣ್ಣು ತೆಳಿವಾಕ ಆಂಡವರೇ. ನನ್ನ ಕಣ್ಣುಗಳಲ್ಲಿ ಸ್ಪಷ್ಟತೆಯನ್ನು ಅನುಗ್ರಹಿಸಿ ದೇವರೇ. ನನ್ನ ದೃಷ್ಟಿ ಸರಿ ಇಲ್ಲ ದೇವರೇ, ನನ್ನ ನೆನಪುಗಳು ಸರಿ ಇಲ್ಲ ದೇವರೇ, ಅದನ್ನು ನನ್ನ ಕೆಡಿಸುತ್ತದೆ, ಅದನ್ನು ನನ್ನ ಅಶುದ್ಧಪಡಿಸುತ್ತದೆ, எனக்கு விரோதத்தை தருது, ಅದು ನನಗೆ ವಿರೋಧ ಮನಸ್ಸನ್ನ ಕೊಡುತ್ತದೆ. கண் தெளிவா இருக்குமானால், ಕಣ್ಣುಗಳು ಸ್ಪಷ್ಟವಾದರೆ நான் இயேசுவை போல அன்புள்ளவனாயிருப்பேன். ನಾನು ಯೇಸು ಕ್ರಿಸ್ತನ ಹಾಗೆ ಪ್ರೀತಿ ಉಳ್ಳವನಾಗಿರುತ್ತೇನೆ. கண் தெளிவா இருக்குமானால், ನನ್ನ ಕಣ್ಣುಗಳ ದೃಷ್ಟಿಯು ಸ್ಪಷ್ಟವುಳ್ಳದಾದರೆ ನಾನು ಯೇಸುವಿನ ಹಾಗೆ ಪರಿಶುದ್ಧನಾಗಿರುತ್ತೇನೆ. அல்லேலூயா, அல்லேலೂயா. அதனாலதான் சொல்றார், கண் தெளிவா இருந்தா ಅಂದ್ರೆ ನಮ್ಮ ಕಣ್ಣುಗಳು ನೆಟ್ಟಗಿದ್ದರೆ நாம வெளிச்சமா இருப்போம், ನಮ್ಮ ಶರೀರವು ಬೆಳಕಾಗಿರುತ್ತದೆ. ஆண்டவர் நம்மளை எதுக்காக என்னவா மாற்ற வந்தாரு? ದೇವರು ನಮ್ಮನ್ನ ಏನಾಗಿ ಬದಲಾಯಿಸುವಂತೆ ದೇವರು ಬಂದಿದ್ದಾರೆ. உலகத்துக்கு வெளிச்சமாய் மாற்ற, ಈ ಲೋಕಕ್ಕೆ ನಮ್ಮನ್ನ ಬೆಳಕಾಗಿ ಮಾರ್ಪಡಿಸುವಂತೆ ಬಂದಿದ್ದಾರೆ. இந்த உலகத்துக்கு வெளிச்சம் அப்படின்னு சொன்னா தேவ பிள்ளைகள். ಯಾಕಂದ್ರೆ ಈ ಲೋಕಕ್ಕೆ ಬೆಳಕು ಎಂದು ಹೇಳುವುದಾದರೆ ದೇವರ ಮಕ್ಕಳು ಮಾತ್ರವೇ. இந்த உலகம் இருட்டுல தான் இருக்குது. ಕಾರಣ ಈ ಲೋಕವು ಕತ್ತಲೆಯಲ್ಲಿದೆ. விபச்சார, வேசித்தனம், அக்கிரமம், அநியாயம், சாடி சொல்றது, ஏமாத்துறது, பொய் சொல்றது, இதான் உலகம். ஆனா இதுக்கு மத்தியிலே கர்த்தர் வெளிச்சமாய், உத்தமனாய், உண்மையாய், நீதி உள்ள மக்களாய் உங்களையும் என்னையும் வச்சிருக்கிறார். அல்லேலூயா. ಲೋಕದಲ್ಲಿ ಅಕ್ರಮವು, ಅನ್ಯಾಯವು, ದುಷ್ಟತನವು, ವ್ಯಭಿಚಾರವು ಇದರಿಂದ ತುಂಬಿರುವಂತ ಈ ಲೋಕದಲ್ಲಿ ದೇವರು ನಮ್ಮನ್ನ ಯಥಾರ್ಥರಾಗಿಯೋ, ನಂಬಿಗಸ್ತರಾಗಿಯೋ, ಪರಿಶುದ್ಧರಾಗಿಯೋ ಇಡುವಂತೆ ದೇವರು ಬಯಸುತ್ತಾರೆ. ಆಮೆನ್. அல்லேலூயா, அல்லேலூயா. அப்ப உண்மையான ஐஸ்வர்யவான்கள் யார்? ನಿಜವಾದ ಐಶ್ವರ್ಯ ಸಂಪನ್ನರು ಯಾರು? தேவனுடைய குணத்தை பெற்றவர்கள், ಕರ್ತನ ಸ್ವಭಾವಗಳನ್ನ ಪಡೆದುಕೊಂಡಿರುವವರು, நீதியாய் வாழ்றவங்க, ನೀತಿಯಾಗಿ ಜೀವಿಸುವವರು, ಉತ್ತಮವಾಗಿ வாழ்றவங்க, ಯಥಾರ್ಥವಾಗಿ ಜೀವಿಸುವವರು, ಪರಿಶುದ್ಧರಾಗಿ ಜೀವಿಸುವವರು. உலகம் அவங்கள பார்த்து பைத்தியக்காரன் சொல்லலாம். ಈ ಲೋಕವು ಅವರನ್ನ ನೋಡಿ ಹುಚ್ಚರು ಎಂದು ಹೇಳಬಹುದು. உனக்கு சம்பாதிக்க தெரியலன்னு சொல்லலாம். ನಿನಗೆ ಸಂಪಾದಿಸುವುದಕ್ಕೆ ತಿಳಿಯುವುದಿಲ್ಲ ಎಂದು ಹೇಳಬಹುದು. சொல்லலாம். ನೀನು ಯಾಮಾರಿ ಹೋಗುತ್ತಿದ್ದೀಯಾ ಎಂದು ಹೇಳಬಹುದು. உங்களுக்கு எனக்கு தான் தெரியும். ಆದ್ರೆ ನಿಮಗೂ ನಮಗೂ ಮಾತ್ರ ಗೊತ್ತು. நான் தேவனுடைய பிள்ளையாய் வாழ்கிறேன். ನಾವು ದೇವರ ಮಕ್ಕಳಾಗಿ ಜೀವಿಸುತ್ತೇವೆ, வெளிச்சமாய் வாழ்கிறேன், ಬೆಳಕಿನ ಮಕ್ಕಳಾಗಿ ಜೀವಿಸುತ್ತೇವೆ. அல்லேலூயா, அல்லேಲೂಯಾ. ಅದದಾங்க ಆಂಡவர் சொல்றார். ಅದನ್ನೇ ದೇವರು ಹೇಳುತ್ತಾರೆ. உலகம் தேவனுடைய பார்வையில தரித்திரமா இருக்கு. ಲೋಕವು ದೇವರ ದೃಷ್ಟಿಯಲ್ಲಿ ದರಿದ್ರವಾಗಿದೆ. ஏன்? ಯಾಕೆ? எந்த நல்ல குணமே ಇಲ್ಲ, ಯಾವ ಒಳ್ಳೆಯ ಸ್ವಭಾವಗಳು ಇಲ್ಲ. நான் உங்களை என்னையும் ஐஸ்வர்யவனாய் மாற்ற, ಆದ್ರೆ ನಿಮ್ಮನ್ನ ನಮ್ಮನ್ನ ಐಶ್ವರ್ಯ ಉಳ್ಳವರಾಗಿ ಮಾರ್ಪಡಿಸುತ್ತಾರೆ. தேவ குணத்தினாலே, ದೇವರ ಸ್ವಭಾವಗಳಿಂದ பரிசுத்த பிள்ளைகளாய், ಪರಿಶುದ್ಧ ಮಕ್ಕಳಾಗಿ, தேவனுடைய நீதியின் பிள்ளைகளாய், ದೇವರ ನೀತಿಯುಳ್ಳ ಮಕ್ಕಳಾಗಿ, உலகம் நம்மை கண்டு பயப்படும்படியாய், பிசாசு நம்மை கண்டு வணங்கும்படியாய் கர்த்தர் நம்மை அவருடைய பிள்ளைகளாய், ಈ ಲೋಕವು ನಮ್ಮನ್ನ ಕಂಡು ಭಯಪಡುವಂತೆ, ಸೈತಾನ ನಮಗೆ ಅಡ್ಡ ಬೀಳುವಂತೆ ದೇವರು ನಮ್ಮನ್ನ ಮಾರ್ಪಡಿಸುತ್ತಾರೆ. அல்லேலூயா, ಹಲ್ಲೆಲೂಯಾ. இதாங்க ஐஸ்வர்யம். ಇದೇ ಐಶ್ವರ್ಯವು. இந்த ஐஸ்வர்யம் தான் உண்மையான ಈ ஐஸ்வர்யம். ಐಶ್ವರ್ಯವೇ ನಿಜವಾದ ಐಶ್ವರ್ಯ. இந்த ஐஸ்வர்யத்தை சபைக்கு சொல்றாரு, நான் உனக்கு ಈ தரேன். ಐಶ್ವರ್ಯವನ್ನೇ ದೇವರ ಸಭೆಗೆ ಹೇಳ್ತಾರೆ, ನಾನು ನಿನಗೆ ಕೊಡುತ್ತೇನೆ. தேவ பிள்ளைகளே, ದೇವರ ಮಕ್ಕಳೇ, இந்த உலகத்திலே நாம் பெற்றுக்கொள்ளுகிற ஐஸ்வர்யம் அல்ல, ಈ ಲೋಕದಲ್ಲಿ ನಾವು ಪಡೆದುಕೊಳ್ಳುವಂತ ಐಶ್ವರ್ಯವಲ್ಲ, தேவன் நமக்கு தருகிற தேவ குணமே இந்த உலகத்திலே தேவன் பார்க்கிற மகா பெரிய ஐஸ்வர்யம். ದೇವರು ನಮಗೆ ಕೊಡುವಂತ ದೇವರ ಸ್ವಭಾವಗಳೇ ದೇವರು ಈ ಲೋಕದಲ್ಲಿ ನಮ್ಮಲ್ಲಿ ನೋಡುವಂತ ಐಶ್ವರ್ಯವು. அல்லேலூயா, ಹಲ್ಲೆಲೂಯಾ. அதை நிறைவாய் தருவார். ಅದನ್ನ ದೇವರು ನಮಗೆ ಸಂಪೂರ್ಣವಾಗಿ பார்த்து ಕೊಡುತ್ತಾರೆ. உலகம் திருந்தணும். ನಿಮ್ಮನ್ನ ನೋಡಿ ಲೋಕವು ತನ್ನನ್ನು பார்த்து ಸರಿಪಡಿಸಿಕೊಳ್ಳುವಂತೆ, வாலிப பிள்ளைகள் திருந்தணும். ನಿಮ್ಮನ್ನ ನೋಡಿ ಯೌವನಸ್ಥರು ತಮ್ಮನ್ನ ಸರಿಪಡಿಸಿಕೊಳ್ಳುವಂತೆ. அல்லேலூயா. ಹಲ್ಲೆಲೂಯಾ. அவங்களால திருந்த முடியாது, ಅವರಿಂದ ತಮ್ಮನ್ನ ತಿದ್ದುಕೊಳ್ಳುವುದಕ್ಕೆ அவங்களால தன்னை ಸಾಧ್ಯವಿಲ್ಲ. மாற்றிக்க முடியாது. ಅವರಿಂದ ತಮ್ಮನ್ನ ತಾವು ಬದಲಾಯಿಸಿಕೊಳ್ಳುವುದಕ್ಕೆ ஏன்னா அவங்க ಸಾಧ್ಯವಿಲ್ಲ. ದರಿದ್ರமா இருக்கிறாங்க. ಕಾರಣ ಅವರು ದರಿದ್ರರಾಗಿದ್ದಾರೆ. உங்களையும் என்னையும் அவருடைய ஐஸ்வர்யத்தினாலே ನಿಮ್ಮನ್ನ ನಮ್ಮನ್ನ ಆತನ ಐಶ್ವರ್ಯದಿಂದ நம்மளை ஐஸ்வர்யங்களாய் ನಮ್ಮನ್ನ மாற்றியிருக்கிறார். ಐಶ್ವರ್ಯ ಸಂಪನ್ನರಾಗಿ ಮಾರ್ಪಡಿಸಿದ್ದಾರೆ. உத்தமமா வாழ முடியும்.
அந்த ಇದರ ನಿಮಿತ್ತವಾಗಿ ನಾವು ಯಥಾರ್ಥವಾಗಿ ಜೀವಿಸುವುದಕ್ಕೆ ಸಾಧ್ಯ. வாழ முடியும். ಇದರ ನಿಮಿತ್ತವಾಗಿ ನೀವು ಯಥಾರ್ಥವಾಗಿ ಜೀವಿಸುವುದಕ್ಕೆ உண்மையா வாழ முடியும். ಇದರ ನಿಮಿತ್ತವಾಗಿ ನೀವು ಉತ್ತಮರಾಗಿ ಜೀವಿಸುವುದಕ್ಕೆ ಸಾಧ್ಯ. அப்ப யார் ஐஸ்வர்யவான்? அந்த ಯಾರು ನಿಜವಾಗಿ ಐಶ್ವರ್ಯವುಳ್ಳವರು? உலகத்திலே நீதியாய் உத்தமமாய் ஜீவிக்க முடியுமானால் ಈ ಲೋಕದಲ್ಲಿ தேவனுடைய ஐஸ்வர்யவான். ನೀತಿಯಾಗಿಯೂ ಯಥಾರ್ಥವಾಗಿಯೂ ಜೀವಿಸುವುದಕ್ಕೆ ಸಾಧ್ಯವಾದರೆ ಅವರೇ ನಿಜವಾದ ಐಶ್ವರ್ಯವಂತ. ஹalleluya. ಹಲ್ಲೆಲೂಯಾ. நீங்க தைரியமா சொல்லலாம். ನೀವು ಧೈರ್ಯವಾಗಿ ಹೇಳಬಹುದು, கர்த்தர் என்னை ஐஸ்வர்ய சம்பந்தனாக ಕರ್ತನು ನನ್ನನ್ನು ಐಶ್ವರ್ಯ ಸಂಪನ್ನನಾಗಿ ಇಟ್ಟಿದ್ದಾರೆ. ஒரு சின்ன ரகசியம் சொல்றேன் கேளுங்க. ಒಂದು ಚಿಕ್ಕ ರಹಸ್ಯವನ್ನು ಹೇಳುತ್ತೇವೆ, ಗಮನಿಸಿರಿ. ஆண்டவர் வரும்பொழுது சம்பவம் நடக்கும். ದೇವರ ಬರುವಾಗ ಈ ಒಂದು ಘಟನೆ ನಡೆಯುತ್ತದೆ. இப்போ அநியாய அப்படினா துன்மார்க்கனுடைய வீட்ல இருக்கிற எல்லா சொத்தும், ದುಷ್ಟರ ಮನೆಯಲ್ಲಿರುವಂತ ಎಲ್ಲಾ ಐಶ್ವರ್ಯವು நீதிமான்களுக்காக சேர்த்து ನೀತಿವಂತನಿಗಾಗಿ ಸೇರಿಸಿ ಇಡಲ್ಪಡುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. நீங்க வருத்தப்படாதீங்க, ಅದನ್ನ ನೀವು ದುಃಖಿಸಬೇಡಿ. அதெல்லாம் நமக்கு வரும். ಅದೆಲ್ಲವೂ ಕೂಡ ನಮಗೆ 1000 வருஷ அரசாட்சியில மட்டும், 1000 ವರ್ಷದ ಆಳ್ವಿಕೆಯಲ್ಲಿ. இல்லையா? ஏன்னா நம்மளதான் ஆண்டவர் கிங்கா வைப்பார். ಕಾರಣ ನಮ್ಮನ್ನೇ ದೇವರು ಅರಸರಾಗಿ ಇಡುತ್ತಾರೆ. நீங்கள் உலகத்தை ஆளுகிறவர்கள். அந்த ಸತ್ಯವೇದ ಹೇಳುತ್ತದೆ, ನೀವು ಲೋಕವನ್ನ ಆಳುವವರು, நீங்கள் தூதர்களை நியாயம் தீர்க்கிறவர்கள், ನೀವು ದೂತರಿಗೆ ನ್ಯಾಯ ತೀರಿಸುವವರು, அதிபதி, ನೀವೇ ಅಧಿಪತಿಗಳು. எங்க பாஸ்டர் ரொம்ப ಕರುಪಾ இருப்பாரு. ಬೋಧಕರ, ಅವರ ಹಿರಿಯ ಬೋಧಕರ ಇದರಲ್ಲಿ ಬಹಳ ದೃಢವಾಗಿರುತ್ತಾರೆ. ಪಾಸ್ಟರ್ ಮುತ್ತಯ್ಯ ಪಾಸ್ಟರ್ செம்ம கருப்பா இருப்பார். ಇದರಲ್ಲಿ ಬಹಳ ಒಂದು ದೃಢವಾಗಿರುತ್ತಾರೆ. ஆமா, அவர் ஏதாவது துணி ஹெச்டி பண்ணானா ஃபுல்லா கருப்பாயிரும். ಅಡಿಯಾ ಅವರ ಬೋಧಕರ, ಹಿರಿಯ ಬೋಧಕರು ಬಂದು ಒಂದು ಬಹಳ ಒಂದು ನೋಡುವುದಕ್ಕೆ ಬಹಳ ಕಪ್ಪಾಗಿರುತ್ತಾರೆ. ಸರಿಯಾ, ಅழகಾ இருப்பார். ಅವ್ರು ಬಹಳ ಸುಂದರವಾಗಿ ಕರುಪಾ இருப்பார். ಆದ್ರೆ ಒಂದು ಕಪ್ಪಾಗಿರುತ್ತಾರೆ. ಯೇಸುಸ್ವಾಮಿ வரும்போது ನಾನು ಆಫ್ರಿಕಾ ದೇಶದ ಪ್ರೈಮ್ ಮಿನಿಸ್ಟರ್ அப்படின்னு சொல்லுவார். ಅವ್ರು ಹೇಳ್ತಾರೆ, ಯೇಸುಸ್ವಾಮಿ ಬರುವಾಗ ನಾನು ಆಫ್ರಿಕಾ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿರ್ತೀನಿ. அப்ப எனக்கு தெரியாது, அப்பதான் தெரிஞ்சிட்டு அவர் கருப்பா இருக்கிறதுனால தான் சொல்றாரு ಆಫ್ರಿಕಾ ದೇಶದ ಪ್ರೈಮ್ ಮಿನಿಸ್ಟರ್ ನಾನು தான் பாடி சொல்லுவார். ಆಗ ಬೋಧಕರಿಗೆ ಅರ್ಥವಾಗಲಿಲ್ಲ, ಆದ್ರೆ ದಿವಸಗಳ ಕಳೆದ ನಂತರ ಅವ್ರು ತಿಳಿಯಿತು. ಅವ್ರು ಕಪ್ಪಾಗಿರೋದ್ರಿಂದ ಅವ್ರು ಹೇಳ್ತಾರೆ, ನಾನು ಆಫ್ರಿಕಾ ದೇಶಕ್ಕೆ ಒಂದು ಪ್ರೈಮ್ ಮಿನಿಸ್ಟರ್ ಆಗಿರ್ತೀನಿ. வரும்போது நம்மள அதிபதியா வைப்பாருங்க. ಕಾರಣ ದೇವರು ಬರುವಾಗ ನಮ್ಮನ್ನ ದೇವರ ಅಧಿಪತಿಯಾಗಿ ಇಡುತ್ತಾರೆ. ஹalleluya, ஹalleluya. ಅದು ಎಲ್ಲಾ ದೇವ பிள்ளைகளுக்கும் தெரியும். ಅದು ಎಲ್ಲ ದೇವ ಮಕ್ಕಳಿಗೂ ಗೊತ್ತು. ಉண்மைಯಾಗಿ ಸತ್ಯத்தை ವಿಶ್ವಾಸಿக்கிறவர்கள், ನಿಜವಾಗಿ ಸತ್ಯವಾದ ಮೇಲೆ ನಂಬಿಕೆ ಉலಗದಲ್ಲಿ ನಮ್ಮ ಕುறைவுள்ளவர்கள் தான். ಈ ಲೋಕದಲ್ಲಿ ನಾವು ಕೊರತೆ ಉಳ್ಳವರೇ, ಆனா ನೀತಿ உள்ளவர்கள். ಆದ್ರೆ ನಾವು ನೀತಿ ಉಳ್ಳವರು. ದೇವರ ಪಾರ್ವೆಯಲ್ಲಿ ಐಶ್ವರ್ಯ, ದೇವರ ದೃಷ್ಟಿಯಲ್ಲಿ ಐಶ್ವರ್ಯವುಳ್ಳವರು. ಹಲ್ಲೆಲೂಯಾ. ಅವರುடைய ಆಳ್ವಿಕೆயிலே, அந்த ದೇವರ ಆಳ್ವಿಕೆಯಲ್ಲಿ 1000 ವರ್ಷ ಯಾರು ಅರಸಾಳುವ, 1000 ವರ್ಷದಲ್ಲಿ ಯಾರು ಆಳ್ವಿಕೆಯನ್ನು ಮಾಡ್ತಾರೆ? ಯೇಸು ಸ್ವಾಮಿ ಆಳ್ವಿಕೆಯನ್ನು ಮಾಡುತ್ತಾರೆ. அப்ப ஆண்டவர் நம்மை திரும்ப கொண்டு வருவார். ಆಗ ದೇವರು ನಮ್ಮನ್ನು ಪುನಃ ಕರೆದುಕೊಂಡು ಬರುತ್ತಾರೆ. உலகத்திலே நாம் ஆளுகிறவர்களாய் இருப்போம். ಈ ಲೋಕದಲ್ಲಿ ನಾವು ಆಳ್ವಿಕೆ ಮಾಡುವವರಾಗಿರುತ್ತೇವೆ. ஹalleluya, ஹalleluya. அதான் உண்மை, ಅದೇ ಸತ್ಯ. சரியா? ஆகையினாலே ಆದದರಿಂದ கண் தெளிவா இருக்கிற நீங்களும் நானும் தான் தேவனுடைய பிள்ளைகள். ಕಣ್ಣುಗಳು ಸ್ಪಷ್ಟವಾಗಿರುವಂತ ನೀವು ನಾವೇ ದೇವರ ಮಕ್ಕಳು. ஆகையினால தான் அவர் சொல்றார், ಆದ್ಮೇಲೆ ಅವರು ಹೇಳುತ್ತಾರೆ, நீ ஐஸ்வர்யவன் ஆகும்படி இந்த கணிக்கத்தை வாங்கி, ನೀನು ಐಶ್ವರ್ಯವುಳ್ಳವನಾಗುವಂತೆ ಈ ಅಂಜನವನ್ನ ನೀನು ತೆಗೆದುಕೋ. மனசு ஒரு காரியத்தை சந்தோஷப்படணும். ಅಂದ್ರೆ ನಮ್ಮ ಮನಸ್ಸು ಒಂದು ವಿಷಯದಲ್ಲಿ ಸಂತೋಷಿಸಬೇಕು. தேவனுடைய பார்வையிலே நான் ஐஸ்வர்யவான், ದೇವರ ದೃಷ್ಟಿಯಲ್ಲಿ ನಾನು ಐಶ್ವರ್ಯವುಳ್ಳವನು. உலக பார்வையிலே இல்ல, ಲೋಕದ ದೃಷ್ಟಿಯಲ್ಲಿ ಇಲ್ಲ. உலகம் பார்க்கிற பார்வை வேற, ಲೋಕ ನೋಡುವಂತ ದೃಷ್ಟಿ ಬೇರೆ. ஆனா என் இருதயத்தை பார்க்கிற தெய்வத்துக்கு, ನಮ್ಮ ಹೃದಯವನ್ನ ನೋಡುವಂತ ದೇವರಿಗೆ ನಾನು ಐಶ್ವರ್ಯವುಳ್ಳವನು. ஐஸ்வர்யவான், ನಾನು ಐಶ್ವರ್ಯವುಳ್ಳವನು. ஹalleluya, ಹಲ್ಲೆಲೂಯಾ. எத்தனை பேர் சந்தோஷம்? ಎಷ್ಟು ಜನರಿಗೆ ಸಂತೋಷ? ஆமென், ಆಮೆನ್. ஓகே. அப்போ அவர் என்ன சொல்றாருன்னா, இந்த ஐஸ்வர்யம் குறைய கூடாதுன்னா, ಈ ಐಶ್ವರ್ಯವು ನಮ್ಮಲ್ಲಿ ಕಡಿಮೆ ಆಗಬಾರದೆಂದರೆ அவர் 6 காரியத்தை சொல்றாரு. 6 ವಿಷಯವನ್ನ ಅವರು ಹೇಳುತ್ತಾರೆ. சரியா? ಓಕೆ. இந்த 6 விஷயம் நம்மகிட்ட இருந்து பெருகுச்சுன்னா, ಈ 6 ವಿಷಯಗಳು ನಮ್ಮಲ್ಲಿದ್ದು ಅದು ಹೆಚ್ಚುತ್ತಾ ಬಂದರೆ நம்மள வந்து அந்த குருட்டுத்தனம் அப்படின்னா கண்ணு கெட்டு போகாம இருக்குன்னு சொல்றாரு. ಆ ನಮ್ಮ ಕಣ್ಣುಗಳು ಕೆಟ್ಟು ಹೋಗುವುದಿಲ್ಲ ಎಂದು ಅವರು அந்த ಹೇಳುತ್ತಾರೆ. ವಚನ ವಾಸಿங்களேன். ಆ ವಾಕ್ಯವನ್ನು ನಾವು ಓದೋಣ. 2 Peter chapter 1 verse 9. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನ. 2 பேதுரு 1 அதிகாரம் 9 ವಚನ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಇಂಧನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದನ್ನು ಮರೆತು ಬಿಟ್ಟಿದ್ದಾನೆ. இவைகள் இல்லாதவன் அப்படின்னா, இவைகள் இல்லைன்னா நாம என்ன செய்யறோம்னா, நம்ம கண்ணு சொருகி போயிடுச்சு அப்படின்னா, நம்ம கண்ணு தெளிவாக தான் இருந்துச்சு, ஆனால் இப்போ என்ன இருக்குதான், அது ಕೆಟ್ಟು போச்சுன்னு சொல்றார். ಅವರು ಹೇಳ್ತಾರೆ, ಇವುಗಳು ಇಲ್ಲದವನು ಕಣ್ಣಿದ್ದರೂ ಕೂಡ ಅವನು ಕುರುಡನಾಗಿದ್ದಾನೆ. ಕರೆಕ್ಟಾ? நீங்க இப்போ 8th ವಚನ ವಾಸಿங்க, 8th verse. ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ, ಇவைகள் ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ அப்படின்னா, இது உங்ககிட்ட இருந்துச்சுன்னா
ವಾಸಿಮ. ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ. அல்லேலூயா. அப்போ இது இருந்துச்சுன்னா தான் நம்முடைய கண் பிரகாசமா இருக்கும். இது இத்தரே நம்ம கண்ணுಗಳು ಪ್ರಕಾಶವಾಗಿ. 9வது வசனம் சொல்றாரு, இவைகள் யாருக்கு இல்லையோ அவங்க கண்ணு என்னாச்சா, அந்த ಇದು ಯಾರಿಗೆ ಇಲ್ಲವೋ ಅವರಿಗೆ ಕಣ್ಣು ಏನಾಯಿತು, ಕುರುಡಾಯಿತು சொல்றாரு. ಕುರುಡಾಯಿತು ಎಂದು ಹೇಳುತ್ತಾರೆ. அப்போ ஆண்டவர் நமக்கு கண் தெளிவு பண்ணது கரெக்ட் தான். ದೇವರು ನಮ್ಮ ಕಣ್ಣುಗಳಲ್ಲಿ ಸ್ಪಷ್ಟತೆಯನ್ನು ತಂದದ್ದು ನಿಜ. தெளிவு எப்போது இருக்கணும்னா ಈ ಸ್ಪಷ್ಟತೆ ನಮ್ಮಲ್ಲಿ ಯಾವಾಗಲೂ ಇರಬೇಕಾದರೆ இவைகள் இருக்கணும். ಇವುಗಳು ಇರಬೇಕು. அது எவைகள் அது மட்டும் சொல்லி முடிச்சு. ಆ ಇವುಗಳು ಯಾವುವು? இல்லையா, மொத்தம் 5 காரியம் நினைக்கிறேன். ಒಟ್ಟು 5. 5 6 ಓಕೆ. ಫಸ್ಟ್ ಕಾರ್ಯ ಮೊದಲನೆಯ ವಿಷಯ ಅದೇ 5ನೇ ವಚನದಿಂದ ವಾಸಿಸೋಣ. 5ನೇ ವಚನದಿಂದ ಆರಂಭಿಸಿ. ಓಕೆ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಒಂದು ಫಸ್ಟ್ ನಂಬಿಕೆಗೆ ಸದ್ಗುಣ ಒಂದು, ಎರಡಾவது ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ಎರಡಾவது ದಮೆ, ಮೂರಾவது ತಾಳ್ಮೆಯನ್ನು, ತಾಳ್ಮೆಗೆ ನಾಲ್ಕಾவது ತಾಳ್ಮೆ, ಭಕ್ತಿಯನ್ನು, ಭಕ್ತಿಗೆ அஞ்சாவது பக்தி, ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ஆறாவது ಸ್ನೇಹ, ಪ್ರೀತಿಯನ್ನು ಕೂಡಿಸಿರಿ, ಏಳಾவது ಅன்பு. ಓಕೆ, ಇದು 7. ಇದು 7 ನಮ್ಮ கிட்ட இருந்துச்சுன்னா 7 ಕಾರ್ಯಗಳು ನಮ್ಮ ಬಳಿಯಲ್ಲಿ ಇದ್ದರೆ 8ನೇ ವಚನ ವಾಸಿಮ 8ನೇ ವಚನದಲ್ಲಿ ಇவைகள் உங்களுக்கு ಉಂಟಾಗಿ பெருகினால் ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ. அல்லேலூயா. அப்போ ಇವುಗಳು ನಮ್ಮಲ್ಲಿದ್ದು ಕರೆಕ್ಟಾ, ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ಇವು 6-7 ಕಾರ್ಯ. ಈ 7 ಕಾರ್ಯ ಮಾತ್ರ ತುಂಬ ಶಾರ್ಟ್ ಆಗಿ ನಾನು ಮುಗಿಸ್ತೀನಿ. ಒಂದು ಸಾರಿ இந்த 7 காரியத்தை நான் ஷார்ட்டா சொல்றேன். ಈ ಒಂದು 7 ವಿಷಯಗಳನ್ನ ಬಹಳ ಒಂದು ಚಿಕ್ಕದಾಗಿ ಹೇಳಿ ಮುಗಿಸುತ್ತೇನೆ. ಒಂದು ಮೊದಲನೆಯದಾಗಿ விசுவாசத்தோடு கூட நமக்கு தைரியம், ನಂಬಿಕೆಯ ಸಂಗಡ ಧೈರ್ಯ. கரெக்ட்டா? அது இது கன்னடத்துல எப்படி போட்டுருக்கு? சத்குணம் இல்லையா? சரி, ஓகே. தமிழ்ல வந்து தைரியம்னு போட்டுருக்குது. ತಮಿಳು ಭಾಷಾಂತರದಲ್ಲಿ ಧೈರ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. அப்படினா நமக்கு விசுவாசம் இருக்குது, ನಮಗೆ ನಂಬಿಕೆ ಇದೆ, தைரியம் ಇಲ್ಲ. ಆ ನಂಬಿಕೆಯ ಸಂಗಡ ಧೈರ್ಯವಿಲ್ಲ. கரெக்ட்டா? எத்தனை பேருக்கு தைரியம் இருக்குது? ಎಷ್ಟು ಜನಕ್ಕೆ ಧೈರ್ಯವಿದೆ? சண்டை போடுறது தைரியம் இருக்கு, ஒத்துக்கிறேன். ಜಗಳ ಮಾಡುವುದಕ್ಕೆ ಧೈರ್ಯ ಇದೆ, ಒಪ್ಪಿಕೊಳ್ಳುತ್ತೇವೆ. இல்லையா? உன்னை காட்டில நான் குறை இல்லைன்னு சொல்றதுக்கு தைரியம் இருக்குது. ನಿನಗಿಂತಲೂ ನಾನು ಕಡಿಮೆ ಅಲ್ಲ ಎಂದು ಹೇಳಿಕೊಳ್ಳುವುದರಲ್ಲಿ ಧೈರ್ಯ ಇದೆ. விசுவாச தைரியம், ನಂಬಿಕೆಯಲ್ಲಿರುವಂತ ಧೈರ್ಯ. அப்படின்னா இப்போ பாருங்களேன், இயேசு செய்வார், அவர் கண்டிப்பா செய்வார் அப்படின்னு சொல்லி நான் நம்புறேன் வச்சுக்கேன். ಯೇಸು ಸ್ವಾಮಿ ಖಂಡಿತವಾಗಿಯೂ ಈ ಒಂದು ವಿಷಯವನ್ನ ಮಾಡುತ್ತಾರೆ ಎಂದು ನಾವು ನಂಬುವಾಗ, நம்புறேன் வச்சுங்களேன், ನಾವು ನಂಬುತ್ತೇವೆ ಎಂದು ನೆನೆಸಿಕೊಳ್ಳಿರಿ. என்ன பிரச்சனை வந்தாலும், ಏನು ಸಮಸ್ಯೆಗಳು ಬಂದರೂ நான் சந்தோஷமா இருப்பேன், ನಾವು ಸಂತೋಷವಾಗಿರುತ್ತೇವೆ. கரெக்டுங்களா? ಸರಿನಾ? நான் சொல்ற மாதிரி திரும்ப சொல்றேன். டிஎல் மூடி வந்து டிஎல் மூடி அப்படின்னு ஒரு பரிசுத்தவான் சின்ன பிள்ளைகளுக்கு அதான் அநாத பிள்ளைகள் நடத்தினார். அந்த டிஎல் மூடி ಎಂದು ಹೇಳುವಂತ ಪರಿಶುದ್ಧವಂತರು ಅನಾಥ ಮಕ್ಕಳನ್ನ ನಡೆಸಿದರು. ಕರೆಕ್ಟಾ? டிஎல் மூடிலாம் மகா பரிசுத்தவான், ಅವರೆಲ್ಲ ಬಹಳ ಪರಿಶುದ್ಧ ಜನರು. பிள்ளைகளுக்கு சாப்பாடு வேணா முட்டி போட்டு கை தூக்கி ஜெபமிட்டே இருப்பார். ಮಕ್ಕಳಿಗೆ ಆಹಾರ ಬೇಕಾದರೆ ಕೈಗಳನ್ನು ಎತ್ತಿ ಪ್ರಾರ್ಥಿಸುತ್ತಲೇ ಇರ್ತಾರೆ. பரிசுத்த தேவ பிள்ளைகள் கொடுப்பாங்க. அந்த ದೇವ ಜನರು ಕೊಡುತ್ತಾರೆ. ஒரு நாள் பிள்ளைங்களுக்கு காலையில இருந்து சாப்பாடே இல்ல. ಒಂದು ದಿವಸ ಮಕ್ಕಳಿಗೆ ಮುಂಜಾನೆಯಿಂದ ಆಹಾರ ಇಲ್ಲ. யார்கிட்டயும் போய் கேட்கல, ಯಾರ ಬಳಿಯಲ್ಲೂ ಅವರು ಹೋಗಿ ಕೇಳಲಿಲ್ಲ, ಫೋನ್ ಮಾಡಲ್ಲ, ಯಾರಿಗೂ ಅವರು ಕರೆ ಮಾಡಲಿಲ್ಲ. ಅವರಿಗೆ ನಂಬಿಕೆ இருக்குது, ಅವರಿಗೆ ನಂಬಿಕೆ ಇತ್ತು, ಧೈರ್ಯ இருந்துச்சு, ಧೈರ್ಯವಿತ್ತು. ಕರ್ತರ್ ತರುವಾರ್, ದೇವರು ಕೊಡುತ್ತಾರೆ. அல்லேலூயா, ಹಲ್ಲೆಲೂಯಾ. இல்லையா? முட்டி போட்டு ஜெபம் பண்ணார். ಅವರು ಮೊಣಕಾಲು ಹಾಕಿ ಪ್ರಾರ್ಥಿಸಿದರು. ஒரு கல்யாணம் நடக்க இருந்துச்சு, ಒಂದು ಮದುವೆ ನಡೆಯುವಂತೆ ಇತ್ತು. அந்த கல்யாணத்துக்கு எல்லாமே ரெடி பண்ணி எடுத்துட்டு வந்தாங்க. ಆ ಮದುವೆಗೆ ಎಲ್ಲವನ್ನ ಸಿದ್ಧ ಮಾಡಿ ತೆಗೆದುಕೊಂಡು ಬಂದರು. பிரச்சனைனால ಅದು ಸ್ಕಿಪ್ ಆயிருச்சு. ಏನೋ ಸಮಸ್ಯೆಯಿಂದ ಅದು ತಪ್ಪಿ ಹೋಯಿತು. பிரியாணி ஃபுல்லா அங்க தான் வந்துச்சு. ಅಲ್ಲಿ ಹೋಗಬೇಕಾಗಿದ್ದ ಆಹಾರವೆಲ್ಲ பிரியாணி நம்ம இந்தியாவில் சொல்ற அங்க என்ன கொடுத்தாங்க தெரியல. ಬಿರಿಯಾನಿ ಎಂದು ನಮ್ಮ ಭಾಷೆಯಲ್ಲಿ ಹೇಳ್ತೇವೆ, ಆದ್ರೆ ಅಲ್ಲಿ ಏನು ಕೊಟ್ಟರು ಗೊತ್ತಿಲ್ಲ. அல்லேலூயா. அன்னைக்கு பிள்ளைங்க ரொம்ப சந்தோஷமா சாப்பிட்டு இருப்பாங்க. ಆ ಮಕ್ಕಳ ದಿವಸ ಅಲ್ಲಿ ಸಂತೋಷವಾಗಿ ಆಹಾರವನ್ನು ತಿಂದಿರುತ್ತಾರೆ. கல்யாணம் நின்னதுக்காக ஸ்தோத்திரம் சொல்லியிருப்பாங்க நினைக்கிறேன். இல்ல,
ஆனா முட்டி போட்டு ஜெபம் பண்ணா கர்த்தர் உங்க வாழ்க்கையில பெரிய அதிசயங்களை செய்வார். ಮೊಣಕಾಲು ಹಾಕಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ விசுவாசம் இருக்குங்க, ನಂಬಿಕೆ ಇದೆ, தைரியம் இல்ல. ಆದ್ರೆ ಧೈರ್ಯವಿಲ್ಲ. அப்படின்னா அதுல உறுதியா நிக்க முடியல. ಆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತ தைரியமா இருக்கணும், ಧೈರ್ಯವಾಗಿರಬೇಕು. கர்த்தர் செய்வார், ಕರ್ತನು ಮಾಡುತ್ತಾರೆ, செய்ய வல்லவர், ಕರ್ತನು ಮಾಡುವುದಕ್ಕೆ ಶಕ್ತನು. விசுவாசம் இருக்குது, ಆದ್ರೆ ನಂಬಿಕೆ ಇದೆ, தைரியம் இல்ல. ಧೈರ್ಯವಿಲ್ಲ. ஆகையினால தான் நம்ம சோர்ந்து போறோம், ಆದ್ಮೇಲೆ ನಾವು ಸೋತು ಹೋಗುತ್ತೇವೆ, அதனால தான் அழுறோம், ಆದ್ಮೇಲೆ ನಾವು ಅಳುತ್ತೇವೆ, அதனால வேதனை படுறோம். ಅದರಿಂದಲೇ ನಾವು ದುಃಖಿಸುತ್ತೇವೆ. காரணம் என்ன? ಕಾರಣ ಏನು? கர்த்தர் செய்வார் என்கிற தைரியம் இல்ல, ಕರ್ತನು ಮಾಡುತ್ತಾನೆ ಅನ್ನುವಂತ ಧೈರ್ಯ ನಮ್ಮಲ್ಲಿ ಇಲ್ಲ. அல்லேலூயா, ಹಲ್ಲೆಲೂಯಾ. அதனால தான் கலக்கம் வருது, ಆದ್ಮೇಲೆ ಕಳವಳ இந்த ಬರುತ್ತದೆ. மனசுல நமக்கு தைரியம் வரணும். ನಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯ ಬರಬೇಕು. அவர் இருக்கிறார், ಆತನು ಇದ್ದಾನೆ, தேடுகிறவர்களுக்கு பலன் அளிப்பார், ತನ್ನ ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ. பொய் சொல்ல மனிதன் அல்ல, ಆತನು ಸುಳ್ಳು ಹೇಳುವುದಕ್ಕೆ ಮನುಷ್ಯನಲ್ಲ, ತನ್ನ ಮನಸ್ಸನ್ನ ಬದಲಾಯಿಸಿಕೊಳ್ಳುವುದಕ್ಕೆ ಮನುಷ್ಯ ಪುತ್ರನೂ ಅಲ್ಲ. அல்லேலூயா. ಹಲ್ಲೆಲೂಯಾ. சொல்றேன், நீங்க விசுவாசித்து பாருங்க. ನೀವು ಈ ರೀತಿಯಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ನೋಡಿ. யாருகிட்டையும் கை நீட்டக்கூடாது, ನೀವು ಯಾರ ಬಳಿಯಲ್ಲಿಯೂ ಕೈ ಚಾಚಬಾರದು. அழைத்த தேவன் உண்மை உள்ளவர், ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನು. அல்லேலூயா. ಹಲ್ಲೆಲೂಯಾ. ஆபிரகாம் காலத்துல பஞ்சம் வந்த உடனே ஆபிரகாம் எகிப்துக்கு போயிட்டார். ಅಬ್ರಹಾಮನ ದಿವಸಗಳಲ್ಲಿ ಬರಗಾಲ ಬರುವಾಗ ಅಬ್ರಹಾಮನು ಐಗುಪ್ತ ದೇಶಕ್ಕೆ நிறைய ಹೋದರು. பிரச்சனை ஃபேஸ் பண்ணார். ಅದರ ನಿಮಿತ್ತವಾಗಿ ಅವರ ಜೀವಿತದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಯಿತು. அதனாலதான் ஆகார் வந்தா, ஆகாரால தான் ಅವನಿಗೆ ಇಸ್ಮಾಯಿಲ್ ಬಂದಾಪಳ. ಅಂದ ಅಬ್ರಹಾಮನ ಐಗುಪ್ತಕ್ಕೆ ಹೋದ್ರಿಂದ ಅಲ್ಲಿಂದ ಆಗಾರಳು ಬಂದಳು, ಆಗಾರಳಿಂದ ಇಸ್ಮಾಯಿಲನು ಬಂದ. ಕರೆಕ್ಟಾ? ஆனா அதே பஞ்சம் ஈசாக் காலத்துல வந்துச்சு. ಅದೇ ರೀತಿಯಾದಂತ ಒಂದು ಬರಗಾಲವು ಅಬ್ರಹಾಮನ ಮಗನಾದ ಈಸಾಕನ ದಿವಸದಲ್ಲಿ சொல்றாரு, ಈಸಾಕನನ್ನು ನೋಡಿ ದೇವರು ಹೇಳುತ್ತಾರೆ, அப்பா மாதிரி நீ போவாத, ನಿನ್ನ ತಂದೆಯಾದ ಅಬ್ರಹಾಮನಂತೆ ನೀನು ಐಗುಪ್ತಕ್ಕೆ ಹೋಗಬೇಡ, ನೀನು ಇಲ್ಲಿಯೇ ಇರು ಎಂದು ದೇವರು ಹೇಳುತ್ತಾರೆ. அந்த நாட்டுல இந்த ಕಾಲ பஞ்சகாலம். ಆದ ದೇವರು ಹೇಳಿದ ಆ ದಿವಸಗಳಲ್ಲಿ ಆ ದೇಶದಲ್ಲಿ ಬರಗಾಲ. பஞ்சகாலத்துல யாரும் இருக்க மாட்டாங்க, ಬರಗಾಲದಲ್ಲಿ ಯಾರು ಕೂಡ ದೇಶದಲ್ಲಿ ವಾಸ ಮಾಡೋದಕ್ಕೆ ಬಯಸುವುದಿಲ್ಲ. ಆದರೆ ಅವன் ಈಸಾಕನು ஆண்டுடைய வார்த்தையை கேட்டு ದೇವರ ಮಾತಿಗೆ ವಿಧೇಯನಾಗಿ அங்க இருந்தான், ಅದೇ ಸ್ಥಳದಲ್ಲಿ ವಾಸವಾಗಿದ್ದನು. இல்லையா? எத்தனை 26 அதிகாரமா? 26ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 26ல முதலாம் ವಚನ, ಮೊದಲನೆಯ ವಚನದಿಂದ ಆರಂಭಿಸಿ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ, ಒಂದನೇ ವಚನ, ಒಂದನೇ ವಾಕ್ಯ 26:1. ಇರಡ ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. அல்லேலூயா. அப்போ வாசமா இருந்துட்டு இப்போ வாசிமா 12வது ವಾಸಿಮಾ 12th verse. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. அல்லேலூயா. அல்லேலூயா. சரியா? ஆண்டவர் சொல்றாரு, என்ன கஷ்டம் வந்தாலும் என்ன பிரச்சனை வந்தாலும் நீ என்ன மட்டும்தான் பார்க்கணும். ದೇವರು ಹೇಳುತ್ತಾರೆ, ಏನು ಕಷ್ಟ ಬಂದರೆ ಏನು ಸಮಸ್ಯೆಗಳು ಬಂದರೆ ನೀನು ನನ್ನನ್ನು ಮಾತ್ರ ನೋಡಬೇಕು. அதை பழகணும், ಅದನ್ನ ನಾವು ಅಭ್ಯಾಸಿಸಬೇಕು, ಪ್ರಾಕ್ಟೀಸ್ பண்ணுங்க. ಅದನ್ನ ನಾವು ಅಭ್ಯಾಸಿಸಬೇಕು. ஆண்டவர் உங்களை கைவிட மாட்டார், ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ. ஆண்டவர் உங்களை கைவிடுவாரா? ದೇವರು ನಿಮ್ಮನ್ನ ಕೈ ಬಿಡುತ್ತಾರಾ? எத்தனை பேர் தைரியமா ಎಷ್ಟು நம்புறீங்க? ಜನ ಧೈರ್ಯವಾಗಿ ನಂಬುತ್ತೀರಾ? அப்புறம் ஏன் நீங்க மற்றவங்கிட்ட போறீங்க? ಹಾಗಿರುವಾಗ ನೀವು ಯಾಕೆ ಇತರರ ಬಳಿಗೆ ಹೋಗುತ್ತೀರಾ? ஒரு பிரச்சனைனா மற்றவங்கிட்ட ஏன் போறீங்க? ಒಂದು ಸಮಸ್ಯೆ ಎಂದು ಹೇಳುವಾಗ ಇತರರ ಬಳಿಗೆ ಯಾಕೆ ஏன் போய் ಹೋಗುತ್ತೀರಾ? மாட்டிக்கிட்டீங்க? ಯಾಕೆ ಹೋಗಿ ಸಿಕ್ಕಿಕೊಳ್ಳುತ್ತೀರಾ? ಕಾರಣ தேவன் மேல நம்பிக்கை இருக்குது, ಕರ್ತನ ಮೇಲೆ ನಂಬಿಕೆ ಇದೆ, அவர் இருக்கிறார் நம்பிக்கை இருக்குது, ದೇವರು ಇದ್ದಾರೆ ಅನ್ನುವಂತ ನಂಬಿಕೆ ಇದೆ. விசுவாசத்துல தைரியமா இருக்கக்கூடிய ನಂಬಿಕೆಯಲ್ಲಿ ಧೈರ್ಯವಾಗಿರುವ ಗುಣವಿಲ್ಲ, ಬಲವಿಲ್ಲ. விசுவாசம் பேச்சில கிடையாது, ನಂಬಿಕೆ ಎನ್ನುವಂಥದ್ದು ನಮ್ಮ ಬಾಯಿ ಮಾತಿನಲ್ಲಿ ಅಲ್ಲ. நான் நம்புறேன்றதுல கிடையாது, ನಾನು ನಂಬುತ್ತೇನೆ ಅಂತ ಬಾಯಿ ಮಾತಿನಲ್ಲಿ இருக்குது. அல்லேலூயா. ನಂಬಿಕೆ ಎನ್ನುವಂಥದ್ದು ಬಲದಲ್ಲಿ ಕಂಡು ಬರುತ್ತದೆ. அவர் என்னை சாக ஒப்பு கொடுத்தாலும், ಅವರು ಹೇಳುತ್ತಾರೆ, ದೇವರು ಆ ಒಂದು ಸಾಯುವುದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಟ್ಟರು ಕೂಡ ಅವರು ಮರುದಲಿಕ್ಕೆ ಮಾಟೆ, ನಾವು ದೇವರನ್ನ ತಿರಸ್ಕರಿಸುವುದಿಲ್ಲ. ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಹೇಳುತ್ತಾರೆ, 3 பேருக்கு ಜಡ್ಜ್ಮೆಂಟ್ வந்துருச்சு, ಅವ್ರ 3 ಜನರಿಗೆ ತೀರ್ಪು ಬಂತು. இல்லையா? எல்லாரும் அவனை வணங்குனாங்க. ಆ ಎಲ್ಲ ದೇಶದ ಜನರೆಲ್ಲರೂ ಕೂಡ ವಿಗ್ರಹಕ್ಕೆ ಅಡ್ಡ ಬಿದ್ದರು. ಈ 3 ಜನರು ಮಾತ್ರ ದೇವರಿಗಾಗಿ ನಿಂತರು. ಯಾಕೆ? அவன் சொல்றான், ಆಗ ಅವ್ರು ಹೇಳುತ್ತಾರೆ, அவர் எங்களை கொன்று போட்டாலும்
ದೇವರು ನಮ್ಮನ್ನ ಒಂದು ವೇಳೆ ಆ ಒಂದು ಅಗ್ನಿಯಲ್ಲಿ ಕೊಂದು ಹಾಕಿದರು, ಒಪ್ಪು ಕೊಡುತ್ತಾலும் ಅದಕ್ಕೆ ದೇವರು ನಮ್ಮನ್ನು ಒಪ್ಪಿಸಿಕೊಟ್ಟರು, ನಮ್ಮನ್ನ ತಪ್ಪಿಸಿದರು. ನಾವು ದೇವರನ್ನ ತಿರಸ್ಕರಿಸುವುದಿಲ್ಲ. ದೇವರು ಯಥಾರ್ಥನು. ದೇವರು ಮಾಡುತ್ತಾರೆ. ನಂಬಿಕೆ ಉಂಗ ಉದಟ್ಲ ಇರಕೂடாது. ನಿಮ್ಮ ನಂಬಿಕೆ ಬಂದು ನಿಮ್ಮ ಬಾಯಿಯ ಮಾತಿನಲ್ಲಿ ಇರಬಾರದು. ಅದು ನಿಮ್ಮನ್ನ ಯಾಮಾರಿಸುತ್ತದೆ. நீங்க விசுவாசியே கிடையாது. ನಿಜವಾಗಿ ಹೇಳಬೇಕಾದ್ರೆ ನೀವು ನಂಬಿಗಸ್ತರೇ ಅಲ್ಲ. ஓகே, என்ன மாதிரி சொல்ல மாட்டா, நீங்க விசுவாசியே கிடையாது, ನೀವು ನಂಬಿಗಸ್ತರೇ ಅಲ್ಲ. சரி, அப்போ வரமாட்டேன். சரி, கவனி. அல்லேலூயா. உதட்ல சொல்றது இல்லைங்க விசுவாசம், ಬಾಯಿಯಲ್ಲಿ ಹೇಳುವಂತದಲ್ಲ ನಂಬಿಕೆ. ಮನಸ್ಸಲ್ಲಿ ನಂಬಣங்க. ನಾವು ಮನಸ್ಸಿನಲ್ಲಿ ದೇವರನ್ನ ನಂಬಬೇಕು. அவர் என்னை வழி நடத்த வல்லவர். ದೇವರು ನಮ್ಮನ್ನ ಮುನ್ನಡೆಸುವುದಕ್ಕೆ ಶಕ್ತನು. அவர் அதிசயம் செய்ய வல்லவர். ದೇವರು ನಮ್ಮಲ್ಲಿ ಅತಿಶಯವನ್ನ ಮಾಡುವುದಕ್ಕೆ ಶಕ್ತನು. ಕದವುகளை ತೆರಕ ವಲ್ಲவர். ದೇವರು ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆಯುವುದಕ್ಕೆ ಶಕ್ತನು. ನಾನು ಮೊಳಕಾಲು ಬಡಿಯಿಡುವೆ. ದೇವರ ಪಾದದಲ್ಲಿ ನಾನು ಮೊಣಕಾಲು ಹಾಕುತ್ತೇನೆ. ದೇವರನ್ನ ನಂಬುತ್ತೇನೆ. அல்லேலூயா. ಹಲ್ಲೆಲೂಯಾ. இந்த தைரியம் நமக்கு வேணும். ಈ ಒಂದು ಧೈರ್ಯ ನಮಗೆ ಬೇಕು. நீங்க அப்படி தைரியமா நின்னு பாருங்க. ಈ ರೀತಿಯಾಗಿ ಧೈರ್ಯವಾಗಿ ನೀವು ನಿಂತು ನೋಡಿ. வாழ்க்கையிலே ஆண்டவர் அதிசயம் செய்கிறவராய். ನಿಮ್ಮ ಜೀವಿತದಲ್ಲಿ ದೇವರು ಅತಿಶಯವನ್ನ ಮಾಡುವಾತನು. ஏன் நம்ம வாழ்க்கையில செய்ய மாட்டாரு? ಯಾಕೆ ದೇವರು ನಮ್ಮ ಜೀವಿತದಲ್ಲಿ ಮಾಡುವುದಿಲ್ಲ? ನಾವು ಬಾಯಿಯ ಮಾತಿನಲ್ಲಿ ಮಾತ್ರ ಹೇಳುತ್ತೇವೆ, ಏ ಸ್ವಾಮಿ ಸ್ತೋತ್ರ ಸ್ತೋತ್ರನ, ಯೇಸು ಸ್ವಾಮಿಗೆ ಸ್ತೋತ್ರ ಸ್ತೋತ್ರ ಅಂತ. ಉರುದಿಯಾಗಿ ನಿಕ್ಕக்கூடிய ಬಲ, ದೃಢವಾಗಿ ನಿಲ್ಲುವಂತ ಬಲ ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಿಂಗ ಕಬಿಲೆ ದಾನಿಯೇಲ போடுறதுக்கு ತೀರ್ಮಾನ ಆಯ್ತು. ಸಿಂಗದ ಒಂದು ಗವಿಯಲ್ಲಿ ದಾನಿಯೇಲನನ್ನು ಹಾಕುವುದಕ್ಕೆ ತೀರ್ಮಾನವಾಯಿತು. ದಾನಿಯೇಲ ಸಂತೋಷವಾಗಿದ್ದ. ದಾನಿಯೇಲನ ಸಂತೋಷವಾಗಿದ್ದಾನೆ. ஏன்னா அவனுக்கு தெரியும், ಕಾರಣ ದಾನಿಯೇಲನಿಗೆ ಗೊತ್ತು, அவன் வணங்குற தெய்வம் சிங்கத்தின் கவிக்கு தப்புவிக்க வல்லவர். ಅವನು ನಮಸ್ಕರಿಸುವಂತ ದೇವರ ಸಿಂಹದ ಗವಿಯಿಂದ ಅವನನ್ನು ತಪ್ಪಿಸುವುದಕ್ಕೆ ಶಕ್ತನು. ಹಲ್ಲೆಲೂಯಾ. ಹಲ್ಲೆಲೂಯಾ. உங்கள் விசுவாசத்தின் தைரியம் உங்க வாழ்க்கையில பெரிய காரியம் செய்யும். ನಿಮ್ಮ ನಂಬಿಕೆಯಲ್ಲಿರುವಂತ ಧೈರ್ಯವು ನಿಮ್ಮ ಜೀವಿತದಲ್ಲಿ ದೊಡ್ಡ ವಿಷಯಗಳನ್ನ ಮಾಡುತ್ತದೆ. சொல்றாரு, நீங்க விசுவாசத்தோட தைரியத்தை சேர்த்து. ಅಂದ್ರೆ ಅವರು ಹೇಳ್ತಾರೆ, ನಿಮ್ಮ ನಂಬಿಕೆಯ ಸಂಗಡ ನೀವು ಧೈರ್ಯವನ್ನ ಸೇರಿಸಿಕೊಳ್ಳಿ. இரண்டாவது என்ன சொல்றாரு? ಎರಡನೆಯದಾಗಿ ಅವರು ಏನು ಹೇಳುತ್ತಾರೆ? தைரியத்தோடு கூட ಆ ಧೈರ್ಯದ ಸಂಗಡ ஞானமா இருக்கணுமா. ಜ್ಞಾನವಾಗಿರಬೇಕು. நிறைய பேருக்கு ವಿಶ್ವಾಸ இருக்கும், ಅನೇಕರಿಗೆ ನಂಬಿಕೆ ಇದೆ, தைரியம் இருக்கும், ಧೈರ್ಯವಿದೆ, ஆனா ஞானம் இருக்கா. ಆದ್ರೆ ಜ್ಞಾನ ಇರುವುದಿಲ್ಲ. சரியா? நம்ம ரொம்ப ஞானமா இருக்கணும். ನಾವು ಬಹಳ ಒಂದು ಜ್ಞಾನವುಳ್ಳವರಾಗಿರಬೇಕು. உலகத்துல நாம ಜ್ಞಾನ ಉಳ್ಳವರ இருக்கணும். ಈ ಲೋಕದಲ್ಲಿ ನಾವು ಜ್ಞಾನ ಉಳ್ಳವರಾಗಿರಬೇಕು. இல்லன்னா நம்ம மாட்டிக்கிடுவோம். ಇಲ್ಲದಿದ್ದರೆ ನಾವು ಸಿಕ್ಕಿಕೊಳ್ಳುತ್ತೇವೆ. ವಿಶ್ವಾಸ ಇರலாம், ನಂಬಿಕೆ ಇರಬಹುದು, ಧೈರ್ಯ ಇರಬಹುದು, ಜ್ಞಾನ ಇல்லாம இருக்கக்கூடாது. ಆದ್ರೆ ಜ್ಞಾನವಿಲ್ಲದೆ ನಾವು ಇರಬಾರದು. சரியா? அப்படின்னா இது நான் ரொம்ப விளக்கி சொல்ல கஷ்டம். சொல்றேன் பாருங்களேன், தேவனிடத்திலிருந்து வருகிறதா இல்லை இது கண்ணிங்கா இல்லை இதனால் நமக்கு பிரச்சனை வருமா அப்படின்னு நாமோ ಅರಿದು ಕೊಳ್ಳக்கூடிய ದೇವ ಜ್ಞಾನ ನಮಗೆ ಅವಶ್ಯ. ಅನ್ನೋ ಒಂದು ವಿಷಯ ನಮಗೆ ಬರುವಾಗ ಇದು ದೇವರಿಂದ ಬರುವಂತದ್ದ, ಇಲ್ಲದಿದ್ದರೆ ಇದನ್ನ ನಮ್ಮನ್ನ ಬಲೆಗೆ ಸಿಕ್ಕಿಸುವಂತದ್ದ ಎಂದು ವಿವೇಚಿಸಿ ತಿಳಿದುಕೊಳ್ಳುವಂತ ಜ್ಞಾನ ನಮಗೆ ಅವಶ್ಯ. இப்போ நான் உங்களுக்கு கேள்வி கேட்கிறேன் பாருங்களேன். ಈಗ ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತೇವೆ. நாமோ சில நேரத்தில் சில காரியத்தில் சிக்கிக்கிறதுக்கு காரணம் ஞானமா ಅಜ್ಞಾನಮ್ಮ? ಕೆಲವು ಸಮಯದಲ್ಲಿ ನಾವು ಕೆಲವು ವಿಷಯಗಳಲ್ಲಿ ನಾವು ಸಿಕ್ಕಿಕೊಳ್ಳುವುದಕ್ಕೆ ಕಾರಣ ಜ್ಞಾನವ ಅಜ್ಞಾನವ? ಅಜ್ಞಾನ ತಾನೆ, ಕರೆಕ್ಟಾ? அப்போ நம்ம விசுவாசி தான், ನಾವು ನಂಬಿಗಸ್ತರೇ, தேவ பிள்ளைகள் தான், ದೇವರ ಮಕ್ಕಳೇ, விசுவாசி தைரியமா இருக்கிறவங்க தான், ನಂಬಿಕೆಯಲ್ಲಿ ಧೈರ್ಯ ಉಳ್ಳವರೇ. ஆனா என்ன இல்ல? ಆದ್ರೆ ಏನಿಲ್ಲ, ಜ್ಞಾನ ಇಲ್ಲ, ಜ್ಞಾನವಿಲ್ಲ. அதனாலதான் ஏமாந்து போகும், ಆಂದಲೇ ಯಾಮಾರಿ ಹೋಗುತ್ತೇವೆ. அதனாலதான் பிசாசು நம்ம கிட்ட டைரக்டா வராம ಅವನು ವಂಚಕமா வருவான். ಸೈತಾನ ನಮ್ಮ ಬಳಿಯಲ್ಲಿ ಅವನು ನೇರವಾಗಿ ಬರದೆ ಅವನು ವಂಚಿಸುವ ರೀತಿಯಲ್ಲಿ ಡೈರೆಕ್ಟ್ ಬಂದ ನಮ್ಮನ್ನ ಎದುರಿಕ முடியாது. ಅವನು ನೇರವಾಗಿ ಬಂದ್ರೆ ನಮ್ಮನ್ನು ಎದುರಿಸೋದಕ್ಕೆ ಸಾಧ್ಯವಿಲ್ಲ. ನಮ್ಮ ದೇವ ಪಿಳ್ಳೆಗಳು, ಕಾರಣ ನಾವು ದೇವರ ಮಕ್ಕಳು, ನಮ್ಮ ಕೂಡ ಆಂಡವರು ಇರುತ್ತಾರೆ, ನಮ್ಮ ಸಂಗಡ ದೇವರಿದ್ದಾರೆ, ನಮ್ಮ ವಿಶ್ವಾಸವುಳ್ಳ ಪಿಳ್ಳೆಗಳು, ನಾವು ನಂಬಿಗಸ್ತರು. ಆದರೆ ಅವனால் ವಂಚಿக்க முடியும், ಅವನಿಂದ ವಂಚಿಸುವುದಕ್ಕೆ ಸಾಧ್ಯ. ಕರೆಕ್ಟಾ? இந்த வஞ்சனையிலிருந்து நம்ம தப்பிக்கணும். ಈ ವಂಚನೆಯಿಂದ ನಾವು ತಪ್ಪಿಸಿಕೊಳ್ಳಬೇಕಾದ ನಮ್ಮಲ್ಲಿ ಜ್ಞಾನ ಅವಶ್ಯ. சரியா? இந்த வேதம் சொல்லுகிறது, என் ஜனம் ಅರಿವಿಲ್ಲಾಮನಾಲೆ ಸಂಗಾರಮಾಗறார்கள். ಸತ್ಯವೇದ ವಾಕ್ಯ ಹೇಳುತ್ತದೆ, ನನ್ನ ಜನರು ಅಜ್ಞಾನದ ನಿಮಿತ್ತವಾಗಿ ಸಂಹರಿಸಲ್ಪಡುತ್ತಾರೆ. சரியா? என் ஜனம் அறிவில்லாமல் சிறைப்பட்டு போறாங்க. ನಮ್ಮ ಜನರು ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತವಾಗಿ ಸೆರೆಯಾಗಿ ಒಯ್ಯಲ್ಪಡುತ್ತಿದ್ದಾರೆ. இன்றைக்கு கிறிஸ்தவ உலகத்திலே விசுவாச பிள்ளைகளுடைய வாழ்க்கையில பிரச்சனைக்கு ஒரு காரணம் அவர்கள் ஞானம் இல்லாமல் ವಂಚಿಕಪಡ್ತಾರೆ. ಈ ದಿವಸದಲ್ಲಿ ಈ ಲೋಕದಲ್ಲಿರುವಂತಹ ನಂಬಿಗಸ್ತರ ಒಳಗೆ ಆ ಒಂದು ಸಮಸ್ಯೆಗಳಿಗೆ ಒಂದು ಕಾರಣ ಅವರ ಜ್ಞಾನವಿಲ್ಲದೆ ವಂಚಿಸಲ್ಪಡುವಂಥದ್ದು. பெரிய பெரிய பரிசுத்தவான்கள் குடும்பத்தெல்லாம் வாலிப பொம்பளை பிள்ளைங்க ವಂಚಿக்கப்பட்டு இன்னைக்கு அவங்க வாழ்க்கை நல்லா இல்லை. ದೊಡ್ಡ ದೊಡ್ಡ ಪರಿಶುದ್ಧರ ಕುಟುಂಬದಲ್ಲಿಯೂ ಕೂಡ ಯೌವನಸ್ಥರು ವಂಚಿಸಲ್ಪಟ್ಟವರ ಜೀವಿತವು ಸರಿಯಾಗಿಲ್ಲ. சரியா? நான் யோசிப்பேன், என்று ஒரு பெரிய கேள்வி உண்டு,
ஆண்டவரே இவ்வளோ நல்ல ஒரு பாஸ்டரு, இல்லை இவ்வளோ நல்ல பரிசுத்த குடும்பம், ஒரு நல்ல குடும்பம், சாட்சி உள்ள குடும்பம், ஊழியம் செய்கிற குடும்பம், ஆனால் அவங்க குடும்பத்தில் பொம்பளை பிள்ளைங்க தப்பு செய்கிறாங்க, மாறி இடறி போகிறாங்க, ஆம்பளை பசங்க இடறி போகிறாங்க அப்படின்னா அப்போ ஒரு காரியம் தெரிஞ்சுக்கிட்டேன். விசுவாசம் இருக்குது, தைரியம் இருக்குது, ஆனால் அந்த ಉಲಗத்தில் ಪಿಶಾಚனுடைய ವಂಚಕತೆ ಜಯಿಕக்கூடிய ಜ್ಞಾನ ಅವಶ್ಯ. ಆ ದೊಡ್ಡ ಪರಿಶುದ್ಧರ ಕುಟುಂಬದಲ್ಲಿಯೂ ಆ ಒಂದು ಯೌವನಸ್ಥರು ತಪ್ಪಿ ಹೋಗುವುದಕ್ಕೆ, ಅವರು ಆ ಒಂದು ಮಾರ್ಗ ತಪ್ಪುವುದಕ್ಕೆ ಕಾರಣವನ್ನು ಯೋಚಿಸುವಾಗ ಒಂದು ತಿಳಿಯುತ್ತದೆ, ನಂಬಿಕೆ ಇದೆ, ನಂಬಿಕೆಯ ಸಂಗಡ ಧೈರ್ಯವಿದೆ, ಆದರೆ ಅದರ ಸಂಗಡ ಜ್ಞಾನವಿಲ್ಲ. அல்லேலூயா, ಹಲ್ಲೆಲೂಯಾ. எல்லாரும் நம்பக்கூடாது, ಎಲ್ಲರನ್ನ ನಾವು ನಂಬಬಾರದು, ಎಲ್ಲ ಯೋಚಿಸணும், ಚೆನ್ನಾಗಿ ಯೋಚಿಸಬೇಕು, ಜ್ಞಾನಮ ವಾಳ ಪಳಗணும், ಜ್ಞಾನವಾಗಿ ಜೀವಿಸುವುದನ್ನು ಕಲಿತುಕೊಳ್ಳಬೇಕು. ನಾಮ ಮಾಟಿಕಾಮ ಚಿಕ್ಕಿಕೊಳ್ಳಾಮ ತಪ್ಪಿಕ முடியும். ಆಗಲೇ ನಾವು ಸಿಕ್ಕಿಕೊಳ್ಳದೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಸರಿ, அல்லேலூயா, ಹಲ್ಲೆಲೂಯಾ. அப்ப நாம சிக்கிட்ட பிறகு ஆண்டவர்ட்ட எவ்வளவுதான் ஜெபம் பண்ணாலும், ನಾವು ಸಿಕ್ಕಿ ಹಾಕಿಕೊಂಡ ನಂತರ ಎಷ್ಟು ದೇವರ ಬಳಿಯಲ್ಲಿ ಪ್ರಾರ್ಥಿಸಿದರು ஆண்டவர் நமக்கு அதான் சொல்லுவார். ದೇವರು ನಮಗೆ ಅದನ್ನೇ ತಿಳಿಸುತ್ತಾರೆ. என்னுடைய ஆலோசனையை தள்ளி, ನನ್ನ ಆಲೋಚನೆಯನ್ನು ತಳ್ಳಿ, நான் புத்தி சொல்லும்போது நீ அதை கேட்கல, ನಾನು ಬುದ್ಧಿ ಮಾತನ್ನು ಹೇಳುವಾಗ ನೀನು ಕಿವಿಗೊಡದೇ ಇರುವುದರಿಂದ. முதலாம் வசனம், ಆ ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಯ ಪುಸ್ತಕ 1ನೇ ಅಧ್ಯಾಯ 24 ವಚನ 25 ವಚನ 24ನೇ ವಚನದಿಂದ ಆರಂಭಿಸಿ. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ ಮಾಡುವೆನು. ನಾ சொல்லும்போது நீ கேட்கல, ಯಾಕೆಂದ್ರೆ ನಾನು ಹೇಳುವಾಗ ನೀನು ಕೇಳಲಿಲ್ಲವಲ್ಲ. ನಾ ಬುದ್ಧಿ ಸೊನ್ನಲ್ಲ, ನಾನು ನಿನಗೆ ಬುದ್ಧಿ ಮಾತನ್ನು ಹೇಳಿದೆನಲ್ಲ, ಆಲೋಚನೆಯನ್ನು ಕೊಟ್ಟೆನಲ್ಲ, ನಿನ್ನನ್ನು ನಾನು ಗದರಿಸಿದೆನಲ್ಲ, ನೀ ಅದ ಕೇಳಲ್ಲ, ಆಗ ನೀನು ಅದನ್ನ ಕೇಳಲಿಲ್ಲ. ಮಾಟಿಗಿಟ್ಟು ಕಷ್ಟಪಡ್ற, ಈಗ ನೀನು ಸಿಕ್ಕಿಕೊಂಡು ಕಷ್ಟಪಡುತ್ತಿದ್ದೀಯಾ. ಅದನ್ನೇ ಅವರು ಹೇಳುತ್ತಾರೆ. ಆದರೂ ಕ್ರಿಸ್ತುக்குள்ள ஒரு சின்ன ஆப்ஷன் ಉಂಟು. ಕ್ರಿಸ್ತನಲ್ಲಿ ನಮಗೊಂದು ಅವಕಾಶ ಇದೆ. ಅದೇನು ಗೊತ್ತಾ? அவர் தான் வருவரைக்கும் ನಮ್ಮ ಮೇಲೆ கிருபையாயிருப்பார். ದೇವರು ತಾನು ಬರುವವರೆಗೂ ನಮ್ಮ ಮೇಲೆ ಕೃಪೆ ಉಳ್ಳವನಾಗಿದ್ದಾನೆ, ಉದವಿ செய்வார், ನಿಮಗೆ ಸಹಾಯ ಮಾಡುತ್ತಾರೆ. இப்போவாவது ಕೇட்டு ಸರಿಯಾಯಿರಿ. ಈಗಾದರೂ ನಾವು ದೇವರ ಮಾತಿಗೆ ವಿಧೇಯರಾಗಿ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಎಲ್ಲವನ್ನೂ ತಿರುம்ப ತರುವಾರ್. ದೇವರು ಎಲ್ಲವನ್ನ ತಿರುಗಿ ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ பண்ணிடுவார், ಸರಿಪಡಿಸುತ್ತಾರೆ. ನಾವು ಒಪ್ಪು ಕೊಡಬೇಕು, ಅದನ್ನ ನಾವು ಒಪ್ಪಿಸಿಕೊಡಬೇಕು. ಇನ್ನು ಮುಂದೆ ನಾನು ಜ್ಞಾನ ಉಳ್ಳವನಾಗಿರುತ್ತೇನೆ, ದೇವರೇ ನನಗೆ ಸಹಾಯ ಮಾಡಿರಿ. ಹಲ್ಲೆಲೂಯಾ. மூணாவதாக பொறுமை. ஓகே, நாலாவது பொறுமை, தாழ்மை. சரி, ஓகே, வாசிங்க 6ஆம் வசனத்துல 6ನೇ ವಚನದಲ್ಲಿ இச்சை அடக்கம், ஞானத்தோடு இச்சை அடக்கம், இச்சை அடக்கம், ஞானத்தோடு கூட இச்சை அடக்கம்னா என்னது? ಜ್ಞಾನಕ್ಕೆ ದಮೆಯನ್ನು, ದಮೆ ಸರಿ, ಸೆಲ್ಫ್ ಕಂಟ್ರೋಲ್ இல்லையா? ಸೆಲ್ಫ್ ಕಂಟ್ರೋಲ್ ரொம்ப ಅವಶ್ಯங்க. ನಮಗೆ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ಬಹಳ ಅವಶ್ಯ. சரியா? அண்ணா, ஒரு பட்டணத்தை பிடிக்கிறதை பார்க்கலும் தன் இருதயத்தை அடக்கிறது உத்தமம். ವಾಕ್ಯವೇ ಹೇಳುತ್ತದೆ, ಒಂದು ಪಟ್ಟಣವನ್ನ ಗೆದ್ದವನಿಗಿಂತಲೂ ತನ್ನ ಮನಸ್ಸನ್ನ ಆಳುವವನು ಉತ್ತಮನು ಎಂಬುದಾಗಿ. ஒரு ராஜா போய் ஒரு ஈஸியா போர் செஞ்சு ஒரு பட்டணத்தை பிடிச்சிர முடியும். ಅರಸನು ಹೋಗಿ ಯುದ್ಧವನ್ನ ಮಾಡಿ ಒಂದು ಸುಲಭವಾಗಿ ಒಂದು ಪಟ್ಟಣವನ್ನು ಅವನು ಗೆದ್ದುಕೊಳ್ಳಬಹುದು. ಆனா ಅವನಾல ಅವನ ಹೃದಯத்தை ಸರಿ பண்ண முடியாது. ಆ ಅರಸನಿಂದ ತನ್ನ ಮನಸ್ಸನ್ನ ಅವನು ಆಳುವುದಕ್ಕೆ ಸಾಧ್ಯವಾಗದು. ಹೃದಯத்தை ಅಡக்கிறவன் ಉತ್ತಮನ್. ಅಂದ ತನ್ನ ಮನಸ್ಸನ್ನ ಆಳುವವನು ಧನ್ಯನು. ತನ್ನ ಆವಿ ಅಡಕಾದವನ್ ಮದಿಲ್ ಇಡಿಂದ ಪಟ್ಟಣத்தை போல இருக்கிறான்னு சொல்லப்பட்டிருக்கு. ತನ್ನ ಒಂದು ಸ್ವನಿಯಂತ್ರಣ, ತನ್ನ ಆತ್ಮವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಾರದೆ ಇರುವವನು ಒಂದು ಗೋಡೆ, ಒಂದು ಕುಸಿಯಲ್ಪಟ್ಟಂತ ಒಂದು ಪಟ್ಟಣಕ್ಕೆ ಸಮಾನ. எல்லாமே உள்ளவரும், ಆಗ ಎಲ್ಲವೂ ಕೂಡ ಒಳ ಪ್ರವೇಶಿಸುತ್ತದೆ. ஏன்னா ಅದಕ್ಕೆ ಸುತ್ತಿ இருக்கிற ಮೊದಲು விழுந்துருச்சுல, ಯಾಕೆಂದ್ರೆ ಅದರ ಸುತ್ತಲಿದ್ದಂತ ಗೋಡೆ ಬಿದ್ದು ಹೋಗಿದೆಯಲ್ಲ. ಹೃದಯத்தை ಅಡಕಾದವನ್, ತನ್ನ ಮನಸ್ಸನ್ನ ಒಂದು ಅಡಗಿಸದೆ, ಆವಿ ಅಡಕಾದವನ್, ತನ್ನ ಆತ್ಮವನ್ನ ನಿಯಂತ್ರಿಸದೇ ಇರುವವನು ಮದಿಲ್ ಇಡಿಂದ ಪಟ್ಟಣத்தை போல இருக்கிறான். ಅವನೊಂದು ಒಂದು ಗೋಡೆಗಳಿಲ್ಲದ ಪಟ್ಟಣದಂತೆ ಇದ್ದಾನೆ. அப்படி இல்லனா அந்த ಪಟ್ಟಣದக்குள்ள ಎಲ್ಲ ಎದುರಿ வருவாங்க. ಕಾರಣ ಗೋಡೆ ಇಲ್ಲದಿದ್ದರೆ ಒಂದು ಪಟ್ಟಣದೊಳಗೆ ಸುಲಭವಾಗಿ ಸೈನ್ಯಗಳು ನುಗ್ಗಬಹುದು. ரொம்ப அவசியம். ಅಂದ್ರೆ ನಮಗೆ ಸ್ವನಿಯಂತ್ರಣ ಬಹಳ ಅವಶ್ಯ. ಸರಿಯಾ? உங்களை நீங்க அடக்கலன்னா, ನಿಮ್ಮನ್ನ ನೀವು ನಿಯಂತ್ರಿಸಿಕೊಳ್ಳದಿದ್ದರೆ ನಿಮ್ಮಿಂದ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಪೌಲ್ சொல்றாரு, ಅದನ್ನೇ ಪೌಲನು ಹೇಳುತ್ತಾರೆ, என்னை நானே ಅಡಕ್ಕಿ ಕೀழ்ಪಡುತ್ತುகிறேன். ಪೌಲನು ಹೇಳುತ್ತಾನೆ, ನನ್ನನ್ನು ನಾನೇ ಅಡಗಿಸಿಕೊಂಡು ನನ್ನನ್ನು ನಾನು ಒಂದು ಸೆರೆಗೆ ಒಪ್ಪಿಸುತ್ತೇನೆ. ಹಲ್ಲೆಲೂಯಾ.
நம்ம அடக்க பழகணுங்க. அந்த ನಮ್ಮನ್ನ ನಾವು ಅಡಗಿಸುವುದನ್ನ ನಾವು ಕಲಿತುಕೊಳ್ಳಬೇಕು. ಪ್ರಾಕ್ಟೀಸ್ பண்ணணும். ನೀವು ಅದನ್ನ ಅಭ್ಯಾಸಿಸಿರಿ. உங்களை நீங்க அடக்கி பாருங்களேன். ನಿಮ್ಮನ್ನ ನೀವು ಅಡಗಿಸಿ ನೋಡಿರಿ. அங்க சமாதானம் இருக்கு. ಅಲ್ಲಿ ಸಮಾಧಾನ ಇರುತ್ತದೆ. சரியா? எல்லா தீமைக்கும் காரணம் நம்மள அடக்காம இருக்கிறது. ಕೇಡಿಗೆ ಕಾರಣ ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ಳದೆ ಅಡಗಿಸಿಕೊಳ್ಳದೆ ಇರುವಂತದ್ದು. ஹல்லேலூயா. ಹಲ್ಲೆಲೂಯಾ. அப்போ விசுவாசம் இருக்கலாம், தைரியம் இருக்கலாம், ஞானம் இருக்கலாம். ನಂಬಿಕೆ ಇರಬಹುದು, ಧೈರ್ಯ ಇರಬಹುದು, ಜ್ಞಾನ ಇರಬಹುದು. இதோடு கூட ಅದರ ಜೊತೆಯಲ್ಲಿ செல்ஃப் கண்ட்ரோல் அவசியம். ದಮೆ ಸ್ವನಿಯಂತ್ರಣ ನಮಗೆ ಅವಶ್ಯ. ஹல்லேலூயா. ಹಲ್ಲೆಲೂಯಾ. சரி, அதுக்கப்புறம் செல்ஃப் கண்ட்ரோல் கூட பொறுமை அவசியம் சொல்றாங்க. ಆ ಒಂದು ಸ್ವನಿಯಂತ್ರಣದ ಸಂಗಡ ನಮಗೆ ತಾಳ್ಮೆ ಅವಶ್ಯ ಎಂದು ಹೇಳುತ್ತಾರೆ. இதுதான் ரொம்ப கஷ்டம். ಬಹಳ ಕಷ್ಟವಾದದ್ದು. இதுதான் ಯಾವುದು? பொறுமை தான் இல்லையா? பொறுமை இல்லாதனால தான் இன்ன வரைக்கும் நம்ம பிரச்சனை அனுபவிக்கிறோம். ತಾಳ್ಮೆ ಇಲ್ಲದೆ ಇರೋದ್ರಿಂದ ಇದುವರೆಗೂ ನಾವು ಸಮಸ್ಯೆಯನ್ನು ಅನುಭವಿಸುತ್ತೇವೆ. வசனம் என்ன சொல்லுது? ವಾಕ್ಯ ಏನು ಹೇಳುತ್ತದೆ? பொறுமையினாலே உன் சமாதானத்தை காத்துக்கொள். ತಾಳ್ಮೆಯಿಂದ ನಿನ್ನಲ್ಲಿರುವಂತಹ ಸಮಾಧಾನವನ್ನ ನೀನು ಕಾದುಕೋ. கரெக்டா? எல்லா பிரச்சனைக்கும் காரணம் அவசரம். ಎಲ್ಲಾ ಸಮಸ್ಯೆಗೂ ಕಾರಣ ಅವಸರ. இந்த பஸ்ல பின்னாடி போட்டிருப்பான், ಬಸ್ ಹಿಂದೆ ಬರೆದಿರುತ್ತಾರೆ, அபகாத்தಕ್ಕೆ காரண ಅಪಘಾತಕ್ಕೆ ಅವಸರವೇ ಕಾರಣ. அது ஒவ்வொரு வீட்லயும் எழுதி போடணுங்க. ಅದು ಒಂದೊಂದು ಮನೆಯಲ್ಲಿ ಅದನ್ನ ಬರೆದು ಹಾಕಬೇಕು. எத்திமா அது டைப் பண்ணி அனுப்பிவிடு. இப்போ எல்லாருக்கும் ஃப்ரீயா, சர்ச்சு உங்களுக்கு ஃப்ரீயா போர்டு பண்ணி கொடுத்து எல்லாரும் வீட்லயும். நான் உண்மையை சொல்றேன், பாச ஸ்ரீபா சொல்றேன் சார், நிஜமா சொல்றேன். ನಿಜವಾಗಿ ஒரு வீட்ல இருக்கணும், ಒಂದೊಂದು ಮನೆಯಲ್ಲಿ ಇರಬೇಕು. ಅಪಘಾತಕ್ಕೆ ಕಾರಣ போய் முட்டிக்கணும். அப்புறம் ஐயோ வலிக்குதுன்னு சொன்னா வலிக்க தான் செய்யும். ಹೋಗಿ ನಾವು ಒಡೆದುಕೊಂಡ ನಂತರ ಅಯ್ಯೋ ನೋವುತ್ತಿದೆ ಎಂದು ಹೇಳುವಾಗ ನೋವು ಉಂಟಾಗುತ್ತದೆ. வலிக்காத. சரியா? சரி, நான் சொல்றேன்னா இதெல்லாம் தேவ குணங்கள். ಇದೆಲ್ಲವೂ ಕೂಡ ದೇವರ ಸ್ವಭಾವ. நாம மகிமையா சந்தோஷமாய் ஆசீர்வாதமா இருப்பதற்காகத்தான் இந்த குணங்களை பரிசுத்த ஆவியானவர் நமக்குள்ளே உண்டாக்குறார். ನಾವು ಮಹಿಮೆಯಾಗಿ ಸಂತೋಷವಾಗಿ ಆಶೀರ್ವಾದಕರವಾಗಿ ಇರುವಂತೆಯೇ ದೇವರ ಆತ್ಮನಿ ಗುಣಗಳನ್ನು ನಮ್ಮಲ್ಲಿ ರೂಪಿಸುತ್ತಾರೆ. எந்த காரியத்துக்கும் அவசரப்படக்கூடாது. ಯಾವ ಒಂದು ವಿಷಯಕ್ಕೂ ಕೂಡ ನಾವು ಅವಸರ ಪಡಬಾರದು. பொறுமையா இருக்கணும். ತಾಳ್ಮೆಯಿಂದ ಇರಬೇಕು. பிசாசು வந்து நம்மள தூண்டிட்டே இருப்பான். ಸೈತಾನನು ಬಂದು ನಮ್ಮನ್ನ ಪ್ರಚೋದಿಸುತ್ತಲೇ ಇರುತ್ತಾನೆ. ஆத்திரம் ஆத்திரப்படக்கூடாது. ನಾವು ಅವಸರ ಪಡಬಾರದು. ஆத்திரப்படுறதுனால தான் ஆபத்து வருது. ಅವಸರ ಪಡುವುದರಿಂದಲೇ ಅಪಘಾತ ಬರುತ್ತೆ. கிறிஸ்தவ வாழ்க்கை நமக்கு அழகா டீச் பண்ணுது. அந்த ಕ್ರಿಸ್ತನ ಮಾರ್ಗವನ್ನು ನಮ್ಮನ್ನ ಸುಂದರವಾಗಿ ನಮಗೆ ಬೋಧಿಸುತ್ತದೆ. ನಂಬರಲ್ಲ, ನೀನು ನಂಬುತ್ತೀಯಲ್ಲ, ನಂಬಿಕೆಯಲ್ಲಿ ಧೈರ್ಯವಾಗಿ ಆ ನಂಬಿಕೆಯಲ್ಲಿ ನೀನು ಧೈರ್ಯವಾಗಿರು. ನೀ ಧೈರ್ಯமா இருக்கிறதுனால, ಧೈರ್ಯವಾಗಿರುವುದರ ಸಂಗಡ ಜ್ಞಾನத்தை விட்டுறாத. ಜ್ಞಾನವನ್ನ ನೀನು ಬಿಟ್ಟು ಬಿಡ. ಜ್ಞಾನமா இருக்கணும். ಜ್ಞಾನವುಳ್ಳವನಾಗಿರು. ನೀ ಜ್ಞಾನமா இருந்தாலும், ಜ್ಞಾನವಾಗಿ ಇದ್ದರೂ ಸೆಲ್ಫ್ ಕಂಟ್ರೋಲ್ ரொம்ப ಅವಶ್ಯಕ. ನಿನಗೆ ಸ್ವನಿಯಂತ್ರಣ ದಮೆ ಬಹಳ ಅವಶ್ಯ. அதே போல ಅದೇ ರೀತಿಯಾಗಿ பொறுமையா இருக்கணும். ತಾಳ್ಮೆ ಉಳ್ಳವರಾಗಿರಬೇಕು. அந்த பொறுமையை குறித்து 2 ವಾಕ್ಯ சொல்லிட்டு ಮುன்னாடி போறேன், முடிச்சிரேன். ಆ ತಾಳ್ಮೆಯ ಕುರಿತಾಗಿ ಒಂದೆರಡು ವಾಕ್ಯವನ್ನು ಹೇಳಿ. ಯಾಕೋಬ್ல சொல்வார் பாருங்க. ಯಾಕೋಬನ ಪತ್ರಿಕೆ, யாக்கோப்ல பொறுமை குறித்து நீங்கள் கேள்விப்பட்டிருக்கிறீர்களே. வாசிங்க. யாக்கோபு 5:11. ಯಾಕೋಬನ ಪುಸ್ತಕ 5ನೇ ಅಧ್ಯಾಯದ 5:11ನೇ ವಚನ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಧನ್ಯರೆಂದು ಓಕೆ ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದನೆಂದು ತಿಳಿದಿದ್ದೀರಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. பொறுமையா இருக்கிறவர்கள் பாக்கியவான்கள் சொல்லப்பட்டிருக்கிறது. ಅವರು ಹೇಳುತ್ತಾರೆ, ತಾಳಿಕೊಂಡಿರುವವರನ್ನ ಧನ್ಯರು ಎಂದು ಕರೆಯಲ್ಪಟ್ಟಿದೆ. யோபுடைய பொறுமையை பாருங்க. ಯೋಬನಲ್ಲಿ ಇದ್ದ ತಾಳ್ಮೆಯನ್ನು ನೋಡಿರಿ. 2 ಆಶೀರ್ವಾದ ಪಡೆದುಕೊಂಡ. ದೇವರ ಬಳಿಯಿಂದ ಅವನು 2ರಷ್ಟು ಆಶೀರ್ವಾದವನ್ನು ಪಡೆದುಕೊಂಡನು. அவசரப்படக்கூடாது. ಅವಸರ ಪಡಬಾರದು. அந்த மாதிரி ஆலோசனை கேட்கக்கூடாது. ಬೇರೆ ಆಲೋಚನೆಗಳನ್ನ ಕೇಳಬಾರದು. தேவ ஆலோசனை கேளுங்க. ದೇವರ ಆಲೋಚನೆಯನ್ನ ಕೇಳಿ பொறுமையா இருங்க. ತಾಳ್ಮೆಯಿಂದ ಇರಿ. உங்க வாழ்க்கையில கர்த்தர் பெரிய காரியம். ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ವಿಷಯಗಳನ್ನ ಮಾಡುತ್ತಾರೆ. கர்த்தருடைய ஐஸ்வர்யமோ வென்றால், ಕರ್ತನ ಐಶ್ವರ್ಯವೋ ಆಶೀರ್ವಾದತೆ ತரும். ಅದು ಐಶ್ವರ್ಯ, ಕರ್ತನ ಆಶೀರ್ವಾದವು ಐಶ್ವರ್ಯವನ್ನ ಉಂಟು ಮಾಡುತ್ತದೆ. ಅವರ ವೇದನೆ ಅದರ ಸಂಗಡ ದೇವರು ಯಾವ ವ್ಯಸನವನ್ನು ದುಃಖವನ್ನು ಸೇರಿಸುವುದಿಲ್ಲ. பொறுமையா இருங்க. ತಾಳ್ಮೆಯಿಂದ ಇರಿ. உங்க வாழ்க்கையில ஆண்டவர் உயர்த்துவார். ನಿಮ್ಮ ಜೀವಿತವನ್ನ ದೇವರು ಉದ್ಧರಿಸುತ್ತಾರೆ. ದೇವರು ನಿಮಗೆ ಅನುಗ್ರಹಿಸುತ್ತಾರೆ. ದೇವರು ನಿಮ್ಮನ್ನ ಮಹಿಮೆ ಪಡಿಸುತ್ತಾರೆ. ಅವಸರಪಡುತ್ತಾರೆ. ಆದ್ರೆ ಸೈತಾನನು ಬಂದು ನಮ್ಮನ್ನ ಅವಸರಕ್ಕೆ ನಡೆಸುತ್ತಾನೆ. ಎಲ್ಲವೂ ತಕ್ಷಣ ದೊರಕಬೇಕೆಂದು ಹೇಳುತ್ತಾನೆ. பக்கத்துல குழி தோண்டி வச்சிருப்பான். ಅದರ ಪಕ್ಕದಲ್ಲಿ ನಮಗಾಗಿ ಒಂದು ಹಳ್ಳವನ್ನು ತೋಡಿ ಇಟ್ಟಿರುತ್ತಾನೆ. ನಮ್ಮನ್ನ ಅದರಲ್ಲಿ ತಳ್ಳುವುದಕ್ಕಾಗಿ ಅವನು ನಮ್ಮನ್ನ ಅವಸರ ಪಡಿಸುತ್ತಾನೆ.
அப்புறம் விழுந்த பிறகு ஐயோ தப்பு பண்ணிட்டு யோசிச்சு பிரயோஜனம் இல்லை. ನಾವು ಬಿದ್ದ ನಂತರ ನಾವು ತಪ್ಪು ಮಾಡಿದ್ದೇವೆ ಎಂದು ಯೋಚಿಸಿ ಪ್ರಯೋಜನ ಇಲ್ಲ. தேவ பிள்ளையே நமக்கு பொறுமை ಅವಶ್ಯ. ದೇವರ ಮಕ್ಕಳೇ ನಮಗೆ ತಾಳ್ಮೆ ಅವಶ್ಯ. ಎದಲ பொறுமையா இருக்கணும்? ಯಾವುದರಲ್ಲಿ ನಾವು ತಾಳ್ಮೆ ಉಳ್ಳವರಾಗಿರಬೇಕು? பேசுறதுல பொறுமையா இருக்கணும். ನಾವು ಮಾತನಾಡುವುದರಲ್ಲಿ ತಾಳ್ಮೆ ಉಳ್ಳವರಾಗಿರಬೇಕು. வாழ்க்கையில பேச்சில பொறுமையா இருக்கணும். ನಮ್ಮ ಜೀವಿತದಲ್ಲಿ ನಮ್ಮ ಮಾತಿನಲ್ಲಿ ನಾವು ತಾಳ್ಮೆ ಉಳ್ಳವರಾಗಿರಬೇಕು. செய்யறதுல பொறுமையா இருக்கணும். ಕೆಲವು ವಿಷಯಗಳನ್ನು ಮಾಡುವುದರಲ್ಲಿ ತಾಳ್ಮೆ ಉಳ್ಳವರಾಗಿರಬೇಕು. ಅವಸರ ಪಡಬಾರದು. நான் ஓப்பனா சொல்றேன், அவசரம் உங்களை நஷ்டப்படுத்தும், பொறுமை உங்களை ಮೇನ್மைப்படுத்தும். ಬಹಳ ಒಂದು ಸ್ಪಷ್ಟವಾಗಿ ಹೇಳಬಹುದು, ಅವಸರ ನಿಮಗೆ ನಷ್ಟವನ್ನ ಉಂಟು ಮಾಡುತ್ತದೆ, ತಾಳ್ಮೆ ನಿಮಗೆ ಲಾಭವನ್ನ ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ரெண்டு சீக்கிரம் முடிச்சிடுறேன். பொறுமையோடு கூட தேவ பக்தி, ಆ ಒಂದು ದಮೆಯೋடு ಸ್ವನಿಯಂತ್ರಣ, ದಮೆಯ ಸಂಗಡ ತಾಳ್ಮೆಯನ್ನ, ಇಲ್ಲ ದೇವ ಭಕ್ತಿ, ತಾಳ್ಮೆಯ ಸಂಗಡ ದೇವ ಭಕ್ತಿ. சரியா? தேவ பக்தி உள்ள பிள்ளை இல்ல. தேவ பக்தினா என்ன? தேவ பக்தினா என்ன? அந்த தேவ பக்தி ಎಂದು ಹೇಳುವಾಗ ಏನು? போதும் என்கிற மனதுடன் கூடிய தேவ பக்தியே ಸಾಕು ಎಂದು ಹೇಳುವಂತ ಒಂದು ದೇವ ಭಕ್ತಿಯೇ ದೊಡ್ಡ ಲಾಭವು. சரியா? அதான் தேவ பக்தி. அல்லேலூயா, அல்லேலூயா. அதுக்கப்புறம் சகோதர ஸ்நேகம். சகோதர ஸ்நேக. சகோதர ஸ்நேகம் உங்களுக்கு சொல்லி கொடுத்துருக்கேன்னா, காண்கிற சகோதரனிடத்தில் அன்பு கூறாமல் காணாத தெய்வத்தை நான் நேசிக்கிறேன்னு சொல்லுவேயானால் அது பொய் அப்படின்னு சொல்றாரு. அந்த ವಾಕ್ಯ ಹೇಳುತ್ತದೆ, ಕಾಣುವ ಸಹೋದರನನ್ನು ನಾವು ಪ್ರೀತಿಸದೆ ಕಾಣದೇ ಇರುವ ದೇವರನ್ನು ನಾನು ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೆ ನಾವು ಸುಳ್ಳುಗಾರರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕಡೆಸಿಯ ಅನ್ಬು, ಕೊನೆಯದಾಗಿ ಪ್ರೀತಿ. உலகத்தில் ಲೋಕದಲ್ಲಿ கடைசியா இருக்கிறது விசுவாசம், நம்பிக்கை, அன்பு. ಕೊನೆಯದಾಗಿ ಉಳಿಯುವಂತದ್ದು ಪ್ರೀತಿ, ನಂಬಿಕೆ, ನಿರೀಕ್ಷೆ. ಇದರಲ್ಲಿ ಅನ್ಬೇ ಪ್ರಧಾನ, ಪ್ರೀತಿಯೇ ದೊಡ್ಡದು ಎಂಬುದಾಗಿ ವಾಕ್ಯ ಹೇಳುತ್ತದೆ. 1 ಕೊರಿಂಥಿಯರ್ 13 ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 13ನೇ ಅಧ್ಯಾಯ ಕೊನೆಯ ವಚನ. ನಾನು ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಆಮೆನ್. ಹಲ್ಲೆಲೂಯಾ. ಅನ್ಬೇ ಪ್ರಧಾನ, ಪ್ರೀತಿಯೇ ಪ್ರಧಾನವಾದದ್ದು. ಎಲ್ಲರೂ நேசிங்க, ಎಲ್ಲರನ್ನ ಪ್ರೀತಿಸಿ, ಎಲ್ಲரோட அன்பா இருங்க, ಎಲ್ಲರ ಸಂಗಡ ಪ್ರೀತಿ நீங்கள் அன்பிலே ஒருவருக்கொருவர் கடனாளியா இருங்க. ಸತ್ಯವೇದವು ಹೇಳುತ್ತದೆ, ನೀವು ಪ್ರೀತಿಯಲ್ಲಿ ಒಬ್ಬರಿಗೊಬ್ಬರು ಸಾಲಗಾರರಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. பண விஷயத்துல இல்ல, ಹಣ ವಿಷಯದಲ್ಲಿ ಅಲ್ಲ. பண விஷயம் நம்மள விரோதிக்கும், ಹಣ ವಿಷಯ ನಮ್ಮನ್ನ ವಿರೋಧಿಸುತ್ತದೆ. ஆனா அன்பிலே நீங்கள் ಪ್ರೀತಿ உள்ளவர், ಅದೇ ಪ್ರೀತಿಯಲ್ಲಿ ನೀವು ಸಾಲಗಾರರಾಗಿರಬೇಕು. ஒருத்தர் கனப்படுத்துங்க, ಒಬ್ಬರನ್ನೊಬ್ಬರು ಸನ್ಮಾನಿಸಿ, ஒருத்தர் தன்னிலும் மேல்மையாளர் எண்ணுங்க, ಇತರರನ್ನ ನಿಮಗಿಂತಲೂ ಅವರು ದೊಡ್ಡವರು ಎಂದು ಎಣಿಸಿ, ரெஸ்பெக்ட் பண்ணுங்க, ಇತರರನ್ನ ಗೌರವಿಸಿರಿ, அன்பு செலுத்துங்க, ಪ್ರೀತಿಯನ್ನ ಸಲ್ಲಿಸಿ, அவங்களுக்காக ஜெபம் பண்ணுங்க, ಅವರಿಗೋಸ್ಕರ ಪ್ರಾರ್ಥಿಸಿರಿ. கர்த்தர் அதை விரும்புகிறார். ದೇವರು ಅದನ್ನು ನಮ್ಮಿಂದ ಅಪೇಕ್ಷಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ஏன்னா கர்த்தர் நம்மேல் அன்பு வைத்து இந்த உலகத்தில், ಕಾರಣ ಕರ್ತನು ನಮ್ಮನ್ನ ಪ್ರೀತಿಸಿ ನಮಗಾಗಿ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. நாம் அன்புள்ளவர்களாய் வாழ்வோம், ನಾವು ಪ್ರೀತಿ ಉಳ್ಳವರಾಗಿ ನಡೆದುಕೊಳ್ಳೋಣ. அவருடைய சமூகத்தில் ஒப்பு கொடுப்போம், ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. நம்முடைய கண் தெளிவா இருந்தால், ನಮ್ಮ ಕಣ್ಣುಗಳು ಸ್ಪಷ್ಟವಾಗಿದ್ದರೆ, நம்முடைய சரீரம் முழுவதும், வாழ்க்கை முழுவதும் வெளிச்சமாயிருக்கும், ನಮ್ಮ ಜೀವಿತವೆಲ್ಲ ಬೆಳಕಾಗಿರುತ್ತದೆ. தேவ பிள்ளைகளே, ದೇವರ ಮಕ್ಕಳೇ, விசுவாசம், ನಂಬಿಕೆ, ಧೈರ್ಯ, ಜ್ಞಾನ, ಇಚ್ಛೆಯಡக்கம், ಸ್ವನಿಯಂತ್ರಣ, பொறுமை, ತಾಳ್ಮೆ, ದೇವಭಕ್ತಿ, ಸಹೋದರ ಸ್ನೇಹ, ಅನ್ಬು, ಪ್ರೀತಿ, ಇದಾ வெளிச்சம், ಇದೇ ಬೆಳಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತು ದೇವ ಸಮ್ಮುಖದಲ್ಲಿ ಒಪ್ಪು ಕೊಡುಪೋಮ. ನಾವೆಲ್ಲರೂ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಶಗದರ ಬಲದ ನಮ. ಹಲ್ಲೆಲೂಯಾ. ಆಂಡುಡೆ ಕೇಪೋಮ, ದೇವರ ಬಳಿಯಲ್ಲಿ ನಾವು ಕೇಳೋಣ. ಆಂಡವರೇ, ದೇವರೇ, என் கண் திறக்கப்படட்டும் ஏசையா, ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ದೇವರೇ, கண் தெளிவாகட்டும் ஆண்டவரே, ನಮ್ಮ ಕಣ್ಣುಗಳು ಸ್ಪಷ್ಟವಾಗಲಿ ದೇವರೇ, கண் தெளிவாகட்டும் ஏசையா, ನಮ್ಮ ಕಣ್ಣುಗಳು ಸ್ಪಷ್ಟವಾಗಲಿ ஆண்டவரே, என் கண்ணை தெளிவாய் மாற்றும் ದೇವರೇ, ನಮ್ಮ ಕಣ್ಣುಗಳನ್ನ ನೆಟ್ಟಗ ಮಾಡಿ ದೇವರೇ. மனசு சரியில்லாதனால தான் ನಮ್ಮ ಮನಸ್ಸು ಸರಿಯಾಗಿಲ್ಲದೆ ಇರುವುದರಿಂದ என் வாழ்க்கை ಕೆಟ್ಟು போயிருக்கு, ನಮ್ಮ ಜೀವಿತ ಕೆಟ್ಟು ಹೋಗುತ್ತದೆ. என் கண்ணு சரியில்லை ஆண்டவரே, ನಮ್ಮ ಕಣ್ಣು ಸರಿ ಇಲ್ಲ ದೇವರೇ. பிரச்சனை ஏசப்பா, ಸಮಸ್ಯೆಗಳು. இன்றைக்கு நீர் தரக்கூடிய அந்த கலிக்கத்தை, அந்த ரட்சிப்பை நான் வாங்குகிறேன். ಈ ದಿವಸ ನೀವು ಕೊಡುವಂತಹ ಒಂದು ಅಂಜನವನ ರಕ್ಷಣೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. என் கண்ணை நீ சரி பண்ணு ஆண்டவரೇ, ನಮ್ಮ ಕಣ್ಣುಗಳನ್ನು ನೀವು ಸರಿಪಡಿಸಿದೆ. வாழ்க்கையில ஒரு சிரேஷ்டமான வாழ்க்கை, ನಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ಜೀವಿತವನ್ನು, ಮಹಿಮೆಯಾದ வாழ்க்கையை தாங்க, ಮಹಿಮೆಯಾದ ಜೀವಿತವನ್ನು ಅನುಗ್ರಹಿಸಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ஆண்டோட சமூகத்தில் எல்லாரும் ஒப்பு கொடுப்போம். ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ஆண்டோட கேட்போமா? ದೇವರ ಬಳಿಯಲ್ಲಿ ಕೇಳೋಣ. ஆண்டவர் பொன்னை தந்தார், ದೇವರು ಚಿನ್ನವನ್ನ ಬಂಗಾರವನ್ನ ಕೊಟ್ಟರು. ಅದೇ ರೀತಿಯಾಗಿ ವಸ್ತ್ರತೆ ಬಿಳಿ ವಸ್ತ್ರವನ್ನ ದೇವರು ಅನುಗ್ರಹಿಸಿದರು. ಇಪ್ಪ ನಮಗೆ ಕಣ್ಣಕ್ಕೆ ಒಂದು ಕಳಿಕತೆ ತರ ದೇವರೀಗ ನಮ್ಮ ಕಣ್ಣುಗಳಿಗೆ ಅಂಜನವನ್ನ ಕೊಡುವುದಕ್ಕಿಂತ ನಮ್ಮ ಆಂಡೋಡ ಒಪ್ಪು ಕೊಡುಪೋಮ. ನಮ್ಮನ್ನ ದೇವರ ಬಳಿಯಲ್ಲಿ ಒಪ್ಪಿಸಿಕೊಡೋಣ. ಕಣ್ಣು ಮಾರಟ್ಟ ಆಂಡ, ನಮ್ಮ ಕಣ್ಣುಗಳು ಬದಲಾಗಲಿ, ಕಣ್ಣು ಸರಿಯಾಗಟ್ಟ ಆಂಡ, ನಮ್ಮ ದೃಷ್ಟಿಯು ಬದಲಾಗಲಿ, ನೇರಾಗಿ ಪಾರ್ಕ ಉದವಿ ನಾವು ನೇರವಾಗಿ ನೋಡುವಂತೆ ಸಹಾಯ. ಅವಸರಪಟ್ಟು ಬೀಳಕೂಡಾದ, ಅವಸರಪಟ್ಟು ಬೀಳಬಾರದು. ದೇವರ வாழ்க்கையில் நான் சிரேஷ்டமாய் வாழ உதவி செய்யுங்க. ಜೀವಿತದಲ್ಲಿ ನಾವು ಶ್ರೇಷ್ಠವಾಗಿ ಜೀವಿಸುವಂತೆ ಸಹಾಯ. எனக்கு உதவி செய்யுங்கப்பா, ಸಹಾಯ ಮಾಡಿರಿ ಅಪ್ಪ. ರಿಬಾಲರದರ ಬಹುಶಗದರಮ. Thank you Lord, hallelujah, hallelujah. Thank you Jesus, thank you Jesus, thank you Jesus, hallelujah, hallelujah, amen, hallelujah, hallelujah. Thank you Lord, hallelujah, hallelujah. Thank you Jesus, thank you Jesus, thank you Jesus, thank you Jesus. Oh, ನಿಮ್ಮಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಬಾಯಿಯನ್ನು ತೆರೆದು ಪರಲೋಕವನ್ನು ದೃಷ್ಟಿಸಿ ನಾವೆಲ್ಲರೂ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನು, ಸರ್ವಶಕ್ತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ವರ್ಷ ನಮಗೆ ಕೊಟ್ಟಂಥ ವಾಗ್ದಾನದಂತೆ ದೇವರೇ ಅದನ್ನು ವಿವರವಾಗಿ ಧ್ಯಾನಿಸುವಂತೆ ನೀವು ಕೊಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೇ. ನಾವು ಹಿಂದಿನ ವಾರಗಳಲ್ಲಿ ಕಂಡಂತೆ ದೇವರೇ ಅಪ್ಪ, ನಂಬಿಕೆಯು ಪರಿಶುದ್ಧ ಜೀವಿತವೆಂಬ ಕರ್ತನೆ ಚಿನ್ನವನ್ನ, ಕರ್ತನೆ ಪರಲೋಕ ರಾಜ್ಯದ ವಸ್ತ್ರವನ್ನ ದೇವರೇ ನಮಗೆ ಅನುಗ್ರಹಿಸುತ್ತೇನೆ ಎಂದು ಹೇಳಿ
ನಮ್ಮ ಕಣ್ಣುಗಳಿಗೆ ಅಂಜನವನ್ನ ರಕ್ಷಣೆಯನ್ನು ಕೊಡುತ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರೆ. ಈ ಸಮಯದಲ್ಲಿ ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಕರ್ತನೆ, ಈ ವಾಕ್ಯಗಳು ನಮ್ಮಲ್ಲಿ ಸಂಪೂರ್ಣವಾಗಿ ನೆರವೇರುವಂತೆ ಅಪ್ಪ ನಿಮ್ಮ ಬಳಿಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಶಾರೀರಿಕವಾದ ಕಣ್ಣುಗಳಿಂದ ನೋಡಿ ನಮ್ಮ ಮನಸ್ಸುಗಳು ಯೋಚಿಸಿ ನಾವು ದುಃಖಿಸಿರುವ ವಿಷಯಗಳು ಇದೆ ದೇವರೇ, ಎಲ್ಲವನ್ನ ನಿಮ್ಮ ಕರಗಳಲ್ಲಿ ತರುತ್ತೇವೆ ಅಪ್ಪ. ಈ ದಿವಸ ಮೊದಲುಗೊಂಡು ನಮ್ಮ ಆತ್ಮಿಕ ದೃಷ್ಟಿಯಲ್ಲಿಯೂ ಅಪ್ಪ, ನಮ್ಮ ಶಾರೀರಿಕ ದೃಷ್ಟಿಯಲ್ಲಿ ಒಂದು ಬದಲಾವಣೆ, ಒಂದು ವ್ಯತ್ಯಾಸವನ್ನು ತನ್ನಿಯಪ್ಪ ದೇವರೇ. ಕರ್ತನ ವಿಷಯಗಳು ಹೊರತುಪಡಿಸಿ ಉಳಿದ ಯಾವ ಲೋಕದ ವಿಷಯಗಳು ನಮ್ಮನ್ನು ಹಿಂಸಿಸದಂತೆ, ದುಃಖಿಸದಂತೆ, ನಮ್ಮನ್ನು ಪ್ರಚೋದಿಸದಂತೆ ದೇವರೇ ಅಪ್ಪ, ನಮ್ಮ ಕಣ್ಣುಗಳಿಗೆ ಬೇಕಾಗಿರುವ ರಕ್ಷಣೆಯನ್ನ ನೀವು ಅನುಗ್ರಹಿಸುವಂತೆ ನಾವು ಬೇಡಿಕೊಳ್ಳುತ್ತೇವೆ ಅಪ್ಪ. ನಾವು ನೋಡಿದ ಒಂದೊಂದು ಗುಣಗಳಿಗಾಗಿ ನಾವು ನಿಮ್ಮ ಬಳಿಯಲ್ಲಿ ಬೇಡುತ್ತೇವೆ ದೇವರೇ. ನಂಬಿಕೆಯನ್ನು ಕೊಡಿ, ನಂಬಿಕೆಯ ಸಂಗಡ ನಮಗೆ ಧೈರ್ಯವನ್ನ ಕೊಡಿ ಅಪ್ಪ. ಆ ಧೈರ್ಯದ ಸಂಗಡ ಜ್ಞಾನವನ್ನ, ಜ್ಞಾನದ ಸಂಗಡ ದೇವರೇ ಅಪ್ಪ ದಮೆಯ ಸಂಗಡ ತಾಳ್ಮೆಯನ್ನ, ತಾಳ್ಮೆಯ ಸಂಗಡ ಭಕ್ತಿಯನ್ನ, ಭಕ್ತಿಯ ಸಂಗಡ ಅಪ್ಪ ಸಹೋದರ ಸ್ನೇಹವನ್ನ, ಸಹೋದರ ಸ್ನೇಹದ ಸಂಗಡ ಪ್ರೀತಿಯನ್ನ ದೇವರೇ ನೀವು ಅನುಗ್ರಹಿಸುವಂತೆ ನಾವು ಬೇಡುತ್ತೇವೆ ಅಪ್ಪ. ಕರ್ತನೆ ಅಪ್ಪ, ಈ ಲೋಕದಲ್ಲಿ ನಾವು ಬದುಕಿರುವ ದಿವಸಗಳೆಲ್ಲ ಕ್ರಿಸ್ತನಂತೆ ನಾವು ಜೀವಿಸುವಂತೆ, ಕ್ರಿಸ್ತನ ದೃಷ್ಟಿಯಲ್ಲಿ ನಾವು ಐಶ್ವರ್ಯವುಳ್ಳವರಾಗಿ ಜೀವಿಸುವಂತೆ ನಮಗೆ ಐಶ್ವರ್ಯವನ್ನ ಈ ವರ್ಷದಲ್ಲಿ ಹೇರಳವಾಗಿ ದೇವರೇ ಅಪ್ಪ ಇಲ್ಲಿರುವ ಪ್ರತಿಯೊಬ್ಬರಿಗೂ, ಸಭೆಯ ಮಕ್ಕಳು ಪ್ರತಿಯೊಬ್ಬರಿಗೂ, ಎಲ್ಲ ದೇವ ಜನರಿಗೂ ಅಪ್ಪ ನೀವು ಅನುಗ್ರಹಿಸುವಂತೆ ನಾವು ಪ್ರಾರ್ಥಿಸ್ತೇವೆ ದೇವರೇ. ಕರ್ತನೆ, ಈ ಗುಣಗಳೇ ಒಂದರಲ್ಲಿಯೂ ಕೂಡ ದೇವರೇ ನಾವು ಬಡವರಾಗಿ ಕಂಡು ಬರದಂತೆ, ಈ ಗುಣಗಳಲ್ಲಿ ನಮ್ಮ ವಾಕ್ಯ ಹೇಳಿದಂತೆ ಈ ಗುಣಗಳು ನಮ್ಮಲ್ಲಿ ಹೆಚ್ಚುತ್ತಾ ಬರುವಂತೆ ಅಪ್ಪ, ಈ ಗುಣಗಳು ನಮ್ಮಲ್ಲಿ ದಿನೇ ದಿನೇ ಇದು ಹೆಚ್ಚುವಂತೆ ದೇವರೇ ನಮಗೆ ಹೇರಳವಾಗಿ ಅನುಗ್ರಹಿಸಿ ಎಂದು ನಾವು ಬೇಡುತ್ತೇವೆ ಅಪ್ಪ. ಹಾಗೆ ನೀವು ಮಾಡುವ ದಯೆಗಾಗಿ ಸ್ತೋತ್ರ. ಕರ್ತನೆ, ಈ ವಿಷಯಗಳನ್ನು ನಾವು ಹುಡುಕುವಾಗ ಇದರ ಸಂಗಡ ನಮಗಿರುವ ಅವಶ್ಯಕತೆಗಳು ನಿಮಗೆ ಗೊತ್ತು, ನಮಗಿರುವಂತಹ ಅಗತ್ಯತೆಗಳು ನಿಮಗೆ ಗೊತ್ತು. ಈ ಸಮಯದಲ್ಲಿ ನಾವು ಮನಸಾರೆ ಹಾಡಿದಂತೆ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ನೀವು ತಿಳಿದಿದ್ದೀರಪ್ಪ. ಕರ್ತನೆ, ಈ ಲೋಕದಲ್ಲಿ ನಮ್ಮ ಕುರಿತಾಗಿ ಕರ್ತನೆ 24/7 ಅಪ್ಪ ನಮ್ಮ ಹಿತವನ್ನೇ ಯೋಚಿಸುವಂತ ಒಬ್ಬರು ಇರೋದಾದ್ರೆ ನಮ್ಮ ತಂದೆಯು, ನಮ್ಮ ತಾಯಿಯು ಅಲ್ಲ, ಅದಕ್ಕಿಂತಲೂ ಮೇಲಾದ ನಮ್ಮ ದೇವರಾದ ನೀವೇ ಅಪ್ಪ. ನಿಮ್ಮ ಕರಗಳಲ್ಲಿ ನಮ್ಮ ಸಭೆಯ ಮಕ್ಕಳ ಒಬ್ಬೊಬ್ಬರ ಜೀವಿತವನ್ನು ನಾವು ಒಪ್ಪಿಸಿಕೊಡುತ್ತೇವೆ. ನಮ್ಮ ಹಿತಕ್ಕಾಗಿಯೇ, ನಮ್ಮ ಒಳ್ಳೆಯದಕ್ಕಾಗಿಯೇ ಎಲ್ಲವನ್ನ ಯೋಚಿಸುವಂತ ದೇವರು ನೀವಿರುವುದರಿಂದ ನಾವು ಕಳವಳ ಪಡದೆ, ದುಃಖಿಸದೆ, ಇನ್ನೂ ನಿಮ್ಮನ್ನ ನಂಬುವಂತೆ, ಇನ್ನೂ ನಿಮ್ಮನ್ನ ಆತುಕೊಳ್ಳುವಂತೆ, ಇನ್ನೂ ನಿಮ್ಮನ್ನ ಅವಲಂಬಿಸಿಕೊಳ್ಳುವಂತೆ, ಇನ್ನೂ ನಿಮ್ಮನ್ನ ಆಶ್ರಯಿಸಿಕೊಳ್ಳುವಂತೆ, ಇನ್ನೂ ನಿಮ್ಮ ರೆಕ್ಕೆಗಳ ನೆರಳಿನಲ್ಲಿ ಜೀವಿಸುವಂತೆ ಸಭೆಗೆ ಕೃಪೆಯನ್ನು ಅನುಗ್ರಹಿಸಿ ಎಂದು ನಾವು ಬೇಡುತ್ತೇವೆ. ನಿಮ್ಮ ಪರಿಶುದ್ಧ ಹಸ್ತಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್.